నమస్కారం మామ. నమస్కారం. अस्मत् गुरुभ्यो नमः. अस्मत् परम गुरुभ्यो नमः. अस्मत् सर्व गुरुभ्यो नमः. श्रीमते रामानुजाय नमः. श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि. गुरुभ्यः तद्गुरुभ्यश्च नमो वाग्मदीमहि प्रणीमहि च तत्राद्यौ दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः. यस्य द्विरदवक्त्राद्याः पारिषद्याः परशतं विघ्नं निघ्नन्ति सततं विश्वक्सेनं नमाश्रये. दिव्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे. ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे. व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकधातुं तपोनिधिं. व्यासाय विष्णुरूपाय व्यासरूपाय विष्णवे नमः. वै ब्रह्मनिधिये वासिष्ठाय नमो नमः. अविकाराय शुद्धाय नित्याय परमात्मने दैकरूपरूपाय विष्णवे सर्वजिष्णवे. जयति पराशरसूनुः सत्यवती हृदयनन्दनो व्यासः. यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमम्. कृष्णं कमलवत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं. कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने. नमोऽस्तु ते व्यासविशालबुद्धे पुल्लारविन्दाय दपत्रनेत्र येन त्वया भारततैलपूर्णः विज्वालितो ज्ञानमयप्रदीपः. युधिष्ठिरो धर्ममयो महाद्रुमः स्कन्दोऽर्जुनो भीमसेनो सुशाकाः मद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतडा जयद्रथशला गान्धार कर्णेन वेलाकुला अश्वत्थाम विकर्ण घोरमकरा दुर्योधनवर्तिनी सोत्तीर्णा खलु पाण्डव हिरणनदी कैवर्तके केशवे धर्मे चार्थे जगामे च मोक्षे च भरतर्षभ इतिहासि तदन्यत्र यन्नेहास्ति न तत्क्वचित्. अष्टमैषी समेता श्रीकृष्णाय परब्रह्मणे नमः. अथ श्रीमन्महाभारते भीष्म पर्वे 43 ಅಧ್ಯಾಯ 43ನೇ ಅಧ್ಯಾಯ. ಯುದ್ಧಕ್ಕೆ ಇಬ್ರು ಸಿದ್ಧರಾಗಿ ನಿಂತಿದ್ರು. ಧರ್ಮರಾಜ ತನ್ನ ಕವಚಗಳು ಎಲ್ಲವನ್ನೂ ತೆಗೆದು ಇಟ್ಬಿಟ್ಟು ನಡೆದು ಸೀದಾ ಕೌರವರ ಸೇನೆಯ ಕಡೆಗೆ ಹೊರಟ. ಎಲ್ರಿಗೂ ಆಶ್ಚರ್ಯ, ಏನಿದು ಅಂತ. ಕೌರವರಿಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ. ಅಯ್ಯೋ, ಇನ್ನು ಯುದ್ಧನೂ ಮಾಡದೆ ಸೀದಾ ಬಂದು ಅವನು ಪರಾಜಿತನಾಗಿ ಇವರಲ್ಲಿ ರಕ್ಷಣೆಯನ್ನು ಕೇಳ್ತಾ ಇದ್ದಾನೆ ಅಂತ ಅನ್ಕೊಂಡು ಹಾಗೆ ಆ ಜಾಗದಲ್ಲಿ ಸಿದ್ಧಿ. ಅವರೆಲ್ಲ ಬಹಳ ಸಂತೋಷದಿಂದ ಕೌರವರ ಪರಾಕ್ರಮವನ್ನು ಹೊಗಳಿದ್ರು, ವಸ್ತ್ರಗಳನ್ನ ಆರಿಸಿದ್ರು, ಕೃಷ್ಣನೊಡನೆ ಸೇರಿ ಪಾಂಡವನ್ನ ಬೈದ್ರು. ಎಲ್ಲ ರೀತಿನಲ್ಲೂ ಮಾತುಗಳು. ಇವನ್ ಕ್ಷತ್ರಿಯ ವಂಶನೇ ಅಲ್ಲ, ಹೆದರು ಬಿಟ್ಟ. ಎಲ್ಲ ಸೇನೆಯನ್ನ ನೋಡ್ಬಿಟ್ಟು ಧರ್ಮರಾಜ ಸೋಲನ್ನು ಒಪ್ಕೊಂಡ ಅಂತ ಎಲ್ರು. ಯುಧಿಷ್ಠಿರ ರಾಜ ಏನ್ ಹೇಳ್ತಾನೋ, ಭೀಷ್ಮ ಅದಕ್ಕೆ ಏನ್ ಪ್ರತ್ಯುತ್ತರ ಕೊಡ್ತಾನೋ, ಯುದ್ಧವನ್ನೇ ಆಧರಿಸುವಂತ ಭೀಮ ಕೃಷ್ಣನು ಏನ್ ಹೇಳ್ತಾರೆ, ಈ ಯುಧಿಷ್ಠಿರನು ಯಾವ ವಿಷಯವಾಗಿ ಮಾತನಾಡಲು ಉದ್ದೇಶಿಸಿದ್ದಾನೆ ಎಂದು ಎರಡು ಕಡೆಯ ಸೈನಿಕರು ಯುಧಿಷ್ಠಿರನ ವಿಷಯದಲ್ಲಿ ದೊಡ್ಡ ಸಂಶಯ ಹುಟ್ಟಿತು. ಕುತೂಹಲದಿಂದ ನೋಡ್ತಾ ಇದ್ರು. ಅಷ್ಟರಲ್ಲಿಯೇ
ಯುಧಿಷ್ಠಿರನ ತನ್ನ ತಮ್ಮಂದಿರೊಡನೆ ಬಾಣಗಳಿಂದಲೂ ಶಕ್ತಿಯಾಯುಧದಿಂದಲೂ ತುಂಬಿದ ಶತ್ರು ಸೈನ್ಯದ ನಡುವೆ ನುಗ್ಗಿ ಭೀಷ್ಮನ ಬಳಿಗೆ ಬೇಗದಿಂದ ಹೋದ. ಆತನು ತನ್ನ ಮೇಲೆ ಯುದ್ಧೋದ್ದೇಶದಿಂದ ಬಂದವನಾಗಿದ್ರು ಕೂಡ ಭೀಷ್ಮನ 2 ಪಾದಗಳನ್ನು ತನ್ನ 2 ಕೈಗಳಿಂದ ಹಿಡಿದು ವಂದಿಸಿ ಆತನನ್ನು ಕುರಿತು, ಓ ದುರ್ಧರ್ಷ ತಾತ, ನಿನ್ನೊಡನೆ ಯುದ್ಧ ಮಾಡಲು ನಿನ್ನ ಅನುಜ್ಞೆಯನ್ನು ಬೇಡ್ತೇವೆ, ನಮಗೆ ಅನುಮತಿಯನ್ನು ಕೊಟ್ಟು ಆಶೀರ್ವದಿಸು ಎಂದು ಬೇಡಿದ. ಆಗ ಭೀಷ್ಮ, ಹೇ ಪುತ್ರ ಭರತಕುಲ ಶ್ರೇಷ್ಠ, ಈಗ ನೀನು ಈ ಯುದ್ಧ ಭೂಮಿಯಲ್ಲಿ ನನ್ನ ಬಳಿಗೆ ಬಾರದೆ ಇದ್ದಲ್ಲಿ ನೀನು ಅವಮಾನನಾಗುವಂತೆಯೇ ನಿನ್ನನ್ನು ನಾನು ಶಪಿಸ್ತಾ ಇದ್ದೆ. ಈಗ ನಾನು ಪ್ರೀತನಾದೆ, ಯುದ್ಧ ಮಾಡು, ನಿನಗೆ ಜಯವಾಗಲಿ. ಯುದ್ಧ ಸಮಯದಲ್ಲಿ ನೀನು ಅಪೇಕ್ಷಿಸಿದ್ದೆಲ್ಲ ಕೈಗೂಡಲಿ. ನನ್ನಿಂದಲೂ ನಿನಗೆ ಬೇಕಾದ ವರಗಳನ್ನು ಕೇಳು. ನಿನ್ನ ಈ ನಡವಳಿಕೆಯಿಂದಲೇ ನಿನಗೆ ಜಯ ಉಂಟಾಗುವುದು. ಆದ್ರೆ ಮನುಷ್ಯನು ಧನಕ್ಕೆ ದಾಸನೇ ಹೊರತು ಧನವು ಯಾರಿಗೂ ದಾಸನಲ್ಲ ಎಂಬ ಮಾತು ಸುಳ್ಳಲ್ಲ. ಈಗ ನಾನು ಕೌರವರಿಂದ ಆ ಧನಪಾಶದಲ್ಲಿ ಕಟ್ಟಲ್ಪಟ್ಟಿದ್ದೇನೆ. ಆದ್ದರಿಂದ ನಾನು ಶಕ್ತಿ ಇಲ್ಲದವನಂತೆ ನಿನ್ನೊಡನೆ ಹೀಗೆ ಮಾತನಾಡ್ತಾ ಇದ್ದೇನೆ. ನಾನು ದುರ್ಯೋಧನ ದ್ರವ್ಯದಿಂದ ಪೋಷಿತನಾದವನು. ಯುದ್ಧ ತ್ಯಾಗವೊಂದನ್ನು ಬಿಟ್ಟು ಬೇರೆ ಯಾವ ವರ ಬೇಕೋ ಕೇಳು. ಭೀಷ್ಮ ಹೇಳಿದ್ದು. ಅವನು ಒಪ್ತಿದ್ದು ಅದಕ್ಕೆ ಲಾಯಲ್ಟಿ ಆಗಿರ್ಬೇಕು. ಎಲ್ಲ ಆದ್ರೂ ಕೂಡ ನಾನ್ ರಾಜ್ಯ ಆಳೋದಿಲ್ಲ ಅಂತ ಫಸ್ಟ್ ಹೇಳ್ದ. ಹಸ್ತಿನಾವತಿ ಸಿಂಹಾಸನದಲ್ಲಿ ಯಾವ ಸ್ಕೌಂಡ್ರಲ್ ಕೂತ್ಕೊಂಡ್ರು ಕೂಡ ಅವನ ಸೇವೆ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದ. ಇದು ಅವಂದೇನೆ ಮೂರ್ಖತನ ಭೀಷ್ಮಂದು. ಇಲ್ದಿದ್ರೆ ತಾತನಾಗಿದ್ದವನು ಧೃತರಾಷ್ಟ್ರನ್ಗೆ ಕಪಾಲ್ ಹೊಡಿಬಹುದಾಗಿತ್ತು ಅವನು. ಇಲ್ಲ ಹೋಗ್ಲಿ, ಯಾರೇ ಬರ್ಲಿ, ಯಾರು ಅವನ ಮುಂದೆ ನಿಲ್ಲಕ್ಕಾಗಲ್ಲ, ಅಷ್ಟು ವಸುಗಳಲ್ಲಿ ಒಬ್ಬ ಅವನು. ಭೀಷ್ಮನ ಮುಂದೆ ಯುದ್ಧದಲ್ಲಿ ನಿಂತು ಜಯಿಸೋದು ಖಂಡಿತ ಆಗ್ತಾ ಇರ್ಲಿಲ್ಲ. ಒಂದು ಬಹಳ ಮುಖ್ಯವಾದ ಗಮನಿಸ್ಬೇಕಾದದ್ದು ಏನು ಅಂದ್ರೆ, ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಹಿರಿಯರ್ಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡ್ರೆ ಇವರಿಗೆ ಫೇಲ್ಯೂರ್ಸ್ ಇದ್ದು ಕೂಡ ಸಕ್ಸಸ್ ಆಗತ್ತೆ. ಅದು ಇವನಿಂದ ಧರ್ಮರಾಜನಿಂದ ಕಲಿಬೇಕಾದದ್ದು. ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ದೊಡ್ಡವರು ಹಿರಿಯರ ಇದ್ದಾರೆ, ಅವರಿಂದ ತಗೊಂಡು ಆಮೇಲೆ ಇದನ್ನ ಮಾಡ್ತಾ ಇದ್ದೀನಿ. ಈಗ ಪೂರ್ವಾಚಾರ್ಯ ಪರಂಪರೆಯನ್ನ ನಮಿಸ್ಬಿಟ್ಟು ಮಾಡಿ ಹೋಗೋದು. ಈಗ ಆರಾಧನೆ ಮಾಡ್ಬೇಕಾದ್ರೆ ತಂದೆ ಮನೇಲಿದ್ರೆ ನಮಸ್ಕಾರ ಮಾಡಿ ಆರಾಧನೆ ಪಂಡಿತ್ ಮಾ ಅಂತ ಕೇಳ್ಬಿಟ್ಟು ಆಮೇಲೆ ಮಾಡುವಂತಾರೆ ರಾಮಾನುಜರು ನಿತ್ಯ ಗ್ರಂಥದಲ್ಲಿ. ಗಾಯತ್ರಿ ಭರ ಸಮರ್ಪಣ ತದೀಯ ಗುರುಂಚ ಪ್ರಣಮ್ಯ, ಆಮೇಲೆ ಅನುಜ್ಞೆ ತಗೊಂಡು ಆಮೇಲೆ ಮಾಡೋದು. ಸೊ ಅದಕ್ಕೆ ಆರಾಧನೆ ಶುರು ಮಾಡ್ಬೇಕಾದ್ರೂ ನೆನೆಸ್ಕೊಳ್ಳೋ ಅಂತ ಇದು ಪದ್ಧತಿ ಎಲ್ಲಿ ತನಕ ಅಂತಂದ್ರೆ, ನಾನು ಅನೇಕ ಬಾರಿ ಮಾಡಿಸ್ತೀನಿ. ಇವಾಗ ಯಾವ್ದೋ ಒಂದು ಕಾರ್ಯಕ್ರಮ ನಡೆಸ್ಬೇಕಾಗಿದೆ, ನಿಮ್ ತಂದೆ ಹೆಸರೇನು, ನಮಸ್ಕಾರ ಅನ್ನಿ ತಾಯಿಗೆ, ಮೊದಲು ತಂದೆ ತಾಯಿಗೆ, ಆಮೇಲೆ ಹೆಣ್ಕೊಟ್ಟು ಮಾವ ಅತ್ತೆಗೆ, ಅವ್ರ ಹತ್ರ ಅಷ್ಟೇ ಪತ್ನಿಯಿಂದ ಹೇಳ್ಸೋದು, ಅವ್ರ ತಂದೆ ತಾಯಿ ಮಾಮ ಅತ್ತೆ ಇವರುಗಳು ಅವ್ರಗಳಿಗೆ ಹೇಳಿ ಆಮೇಲೆ, ಅಥವಾ ಅವ್ರು ಹೇಳೋರು ಒಂದ್ ವೇಳೆ ಅಲ್ಲಿ ಬಂದಿದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಶುರು ಮಾಡಿ ಬನ್ನಿ ಸಭೆಗೆ ವಂದನೆ ಆಮೇಲೆ. ಸೊ ಹಿರಿಯರು ಅದು ಅವರುಗಳಿಗೆ ಫಸ್ಟ್ ಇದನ್ನ ಮಾಡಿ ಆಮೇಲೆ ನಮಸ್ಕಾರ ಮಾಡಿ ಆಮೇಲೆ ಶುರು ಮಾಡ್ಬೇಕಾದ್ರೆ ಅದು ಪರಂಪರೆಯೇ ಹೀಗೆ. ಧರ್ಮರಾಜ ಭೀಮಸೇನನಿಗೆ ನಮಸ್ಕಾರ ಮಾಡಿ, ನಿನ್ನ ಮೇಲೆ ಯುದ್ಧ ಮಾಡ್ತಾ ಇದ್ದೀವಿ, ನೀನ್ ನನ್ನನ್ನು ಅನುಗ್ರಹ ಮಾಡು ಅಂತಂದು. ಉಪನಿಷತ್ನಲ್ಲೂ ಈ ಕೆಲಸ ಬರುತ್ತೆ, ಇದೇ ರೀತಿ ಉಲ್ಲೇಖಗಳು ಬರುತ್ತೆ. ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ, ನೀನ್ ನನ್ನಲ್ಲಿ ಬಂದೆ, ಇಲ್ದಿದ್ರೆ ನಿನ್ ತಲೆ ಒಡೆದೋಗ್ತಿತ್ತು, ನೀನ್ ಹಾಗೆ ಮಾಡಿದ್ರೆ ಅರ್ಥ ಇಲ್ಲದಲ್ಲಿ ನೀನ್ ನಡ್ಸಿದ್ರೆ, ನನ್ನಲ್ಲಿ ಬಂದೆ ನಾ ಹೇಳ್ತೀನಿ ಕೇಳು ಇವಾಗ ಅಂತ ಹೇಳಿ ಅವನು ಆ ವಿದ್ಯೆಯನ್ನು ಅನುಗ್ರಹಿಸ್ತಾನೆ. ಗುರುವಿನಲ್ಲಿಗೆ ಹೋಗಿ ಶಿಷ್ಯನಾಗಿ ಅವನಿಂದ ಎಲ್ಲವನ್ನು ಪಡೆದು ಆಮೇಲೆ ಮುಂದುವರಿಸೋದು. ಇದು ನಮ್ಮ ಪರಂಪರೆ ಸಂಪ್ರದಾಯ. ಇದರಲ್ಲಿ ಬರುವಂತ ತಂದೆ ಕಡೆಗೆ ಮಾತ್ರ ಅನ್ವಯಿಸುತ್ತೆ. ಅಂದ್ರೆ ತಂದೆ ಅವನ ಚಿಕ್ಕಪ್ಪನ ಅವ್ರ ಮಕ್ಳು ಅವ್ರು ಮಾಡಿದ್ರೆ ಮಾತ್ರ. ಇಲ್ಲ ಯಾಕೆ ಹಿರಿಯರಾದವರು ಅವ್ರಿಗೆ ಮಾಡ್ಕೊಂಡ್ರೆ, ಹೆಂಡತಿ ಕಡೆ ಯಾರಾದ್ರು ಮಾಡಿದ್ರೆ ಅವ್ರ ತಂದೆ ತಾಯಿ ಇದ್ರೆ ಅವ್ರು ಯಾರು ನಮಸ್ಕಾರ ಮಾಡ್ತಾರೆ, ಅವ್ರು ಯಾರು ಹಿರಿಯರು ಇಲ್ಬಾರ್ದು. ಹೆಂಡತಿಗೆ ಅವ್ರ ತಂದೆ ತಾಯಿ ಇಲ್ವೇ? ಇವನಿಗೆ ಅದ್ ಹೇಳಿದ್ನಲ್ಲ ನಾನು, ಅತ್ತೆ ಮಾವನಿಗೂ ಅವನು ತಂದೆ ಸ್ಥಾನಕ್ಕೆ ಬರೋನು. 5 ಜನ ತಂದೆ ತಾಯಿಯರು. ಇವನಿಗೆ ಮರಣಾಂತಕವಾದಂತ ಇದರಲ್ಲಿ ರಕ್ಷಣೆ ಮಾಡಿದವನು ತಂದೆ. ಇವನಿಗೇನೋ ತುಂಬಾ ಕಷ್ಟ ಬಂದು ಇನ್ನೇನು ಅವನಿಗೆ ಏನೋ ಆಗ್ತಾ ಇದೆ ಅನ್ಬೇಕಾದ್ರೆ ಅವನಿಗೆ ಆರ್ಥಿಕವಾಗಿ ಹಣ ಕೊಟ್ಟು ಇದೆಲ್ಲ ಮಾಡಿದವನು ಅವನು ಒಂದು ತಂದೆ. ಹೆಣ್ಣನ್ನು ಕೊಟ್ಟವನು ತಂದೆ. ಇದಕ್ಕಾಗಿನೇ ದೊಡ್ಡವರು ಇದರಲ್ಲಿ ಅಲ್ಲಿ ಪ್ರಾಯಶ್ಚಿತ್ತ ಇರೋದು. ಕಾಲು ತೊಳಿತಾರಲ್ಲ ಮಳಿಯನಿಗೆ, ಮೈ ಮಹೋ ಮೈ ಯಶೋ ಮೈ ದಾಯಿ ಸುವೀರ್ಯಂ ಅಂತ ಮಾಮನಾರ್ಡೆ ಇದನ್ನ ಭುಜವನ್ನು ಮುಟ್ಕೊಂಡು ಹೇಳ್ಬೇಕು, ನೀನು ಹಿರಿಯನಾದವ್ ನನ್ ಕಾಲ್ ಮುಟ್ಟಿದೆ, ಅದರಿಂದ ನನ್ನ ತೇಜಸ್ಸು ವರ್ಚಸ್ಸು ಎಲ್ಲ ಹಾಳಾಗೋಗುತ್ತೆ,
ಅದಾಗದೇ ಇರ್ಲಿ ಅಂತ ಪ್ರಾಯಶ್ಚಿತ್ತ ಅಲ್ಲಿ. ಅಳಿಯನಾದವನ್ ಮಾವನಿಗೆ ನಮಸ್ಕಾರ ಮಾಡ್ಬೇಕು, ಪ್ರತಿದಿನ ಅವ್ರು ನೆನ್ಸ್ಕೋಬೇಕು, ತಂದೆ ತಾಯಿ ನೆನ್ಸ್ಕೊಂಡಂಗೆ. ಇವನ ಬಾಳು ಪೂರ್ಣತೆಗಾಗಿ ಪತ್ನಿಯನ್ನ ನೀಡಿದವರವರು, ಬೇರೆ ಏನೇನೋ ಕೊಟ್ರು ಅಂತಲ್ಲ. ಅದೆಲ್ಲ ಬೇಕಿರ್ಲಿಲ್ಲ, ಏನೋ ಬಂದ್ಬಿಟ್ಟಿದೆ ಎಲ್ಲ ಅಷ್ಟೇ. ಏನ್ ಇವನಿಗೆ ಸಂಪಾದನೆ ಮಾಡೋಕ್ ಯೋಗ್ಯತೆ ಇಲ್ವಾ? ಅದ್ಯಾಕೆ ಎಲ್ಲ ಮಾಮನಾರ್ ಮನೆಯಿಂದ ಬರಬೇಕು ಅಂತ ಬಯಸುವಂತಹದ್ದು? ಈ ಐನ್ ರ್ಯಾಂಡ್ ಇದ್ರದಕ್ಕೆ ಹಿಂದೆ ಒಂದ್ಸಲಿ ಹೇಳಿದ್ದೆ ನಾನು. ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಗಾಂಧಿ ಬಜಾರ್ ಸೋಮಶೇಖರ್ ಅನ್ಯುಟ್ಟೆ, ಕಲ್ಯಾಣ ಪಂಡಿತ ಕಂಡೀಷನ್ ಏನ ತಿರಿಮಾ, ಹೆಣ್ಣು ನಿಮ್ ಮಗಳನ್ ಕೊಡಿ ಅಷ್ಟೇ, ಪಂಚೆನು ಕೊಡಬಾರ್ದು, ವಾಚು ಗೀಚು ಎಲ್ಲ ನೀವೇನಾದ್ರು ಕೊಟ್ರೆ ನನಗೆ ಅವಮಾನ. ಅದು ಐ ಆಮ್ ಇನ್ಕೇಪಬಲ್ ಆಫ್ ಗ್ರ್ಯಾಂಡ್ ತೆಗೋದು, ಅದಕ್ಕೆ ನೀವು ನನಗೆ ಕೊಡ್ತಾ ಇದ್ದೀರಿ, ನನಗೆ ಆ ಯೋಗ್ಯತೆ ಇಲ್ಲ ಅಂತ ಆಗತ್ತೆ. ಸೊ ಅದರಿಂದ ಏನೂ ಕೊಡ್ತಾ ಇಲ್ಲ ನೀವು, ಎಕ್ಸೆಪ್ಟ್ ಅವಳ ಕೈ ಹಿಡಿತಾ ಇದ್ದೀನಿ ನಾನು, ಹೆಣ್ಣನ್ನು ಕೊಡಿ ಸಾಕು. ಮತ್ತೆ ಮದುವೆ, ಅದ್ರ ಖರ್ಚೆಲ್ಲ ನೀವಲ್ಲ. ಈ ಮದುವೆ ಯಾರು ನಿಮ್ಮ ಮಗಳು ಒಬ್ಳಿಗೆ ಏನಾಗ್ತಿರೋದು? ನನಗೂ ಆಗ್ತಾ ಇದೆ. ಸೊ ಅದ್ರಲ್ಲಿ 50% ಶೇರ್ ನಂದು. ಏನ್ ಎಕ್ಸ್ಪೆಂಡಿಚರ್ ಬರುತ್ತೋ, ಯಾರು ಬರ್ತಿರೋ ಅವ್ರಿಗೆ ಊಟ ಮಾಡುವುದು ಎಲ್ಲ ಎಕ್ಸ್ಪೆಂಡಿಚರ್ ನಲ್ಲೂ 50% ಇಟ್ ವಿಲ್ ಬಿ ಮೈನ್. ಅಂಡ್ ಯು ಆರ್ ನಾಟ್ ಗಿವಿಂಗ್ ಮಿ ಎನಿಥಿಂಗ್ ಎಕ್ಸೆಪ್ಟ್ ದಿ ಹ್ಯಾಂಡ್ಸ್ ಆಫ್ ಯುವರ್ ಡಾಟರ್. ಇದು ಪ್ರಿನ್ಸಿಪಲ್, ಅಪ್ರಿಶಿಯೇಟ್ ಮಾಡಬೇಕು. ಹಿಂದೆ ಒಂದು ಕಾಲದಲ್ಲಿ ಪುರುಷ, ಇದು ನಿಜವಾಗ್ಲೂ ಇದ್ದಿದ್ದೇ, ಇದು ಕನ್ಯಾ ಶುಲ್ಕ ಅಂದ್ರೆ ಈ ಪರ್ಚೇಸ್ ಮಾಡೋದಲ್ಲ ಹೆಣ್ಣನ್ನ. ಇವನು ಮಾವನಿಗೆ ಒಂದಷ್ಟು ಹಣವನ್ನು ಕೊಡೋ ಉದ್ದೇಶ ಏನು ಅಂದ್ರೆ, ನಾನು ಸಂಪಾದನೆ ಮಾಡೋದೇ ನನಗೆ ಯೋಗ್ಯತೆ ಇದೆ, ನಾನ್ ನಿನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋಬಲ್ಲೆ, 2 ಹೊತ್ತು ಊಟ ಹಾಕಿ ಅವಳ ಬಯಕೆಗಳೇನಿದೆ ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡಬಲ್ಲೆ ಅಂತ. ಅದು ಪೂರ ರಿವರ್ಸ್ ಆಗೋಯ್ತು ವರದಕ್ಷಿಣೆ. ಇವಾಗ ಬರೀ ಕ್ಷತ್ರಿಯರಲ್ಲ, ಪ್ರತಿಯೊಬ್ಬನು ಕೂಡ ಅಷ್ಟೇ. ಇವಾಗ ಬ್ರಹ್ಮಚಾರಿ ಆದವನು ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕಾದ್ರೆ ಏನಿದೆ ಅವನಿಗೆ? ಗೃಹಸ್ಥಾಶ್ರಮಕ್ಕೆ ಹೋಗ್ಬಿಟ್ಟ, ಮದುವೆ ಮಾಡ್ಕೊಂಬಂದ, ಅವಳಿಗೆ 2 ಹೊತ್ತು ಊಟ ಹಾಕ್ಬೇಕಾದ್ರೆ ಇವನು ಬರ್ತಾ ಯಜಮಾನ, ಇವನಿಗೆ ಬೇಡವೆ ರಕ್ಷಣೆಗೆ? ಹೀಗೆ ಇಲ್ಲ. ಸೊ ಮುಖ್ಯವಾಗಿ ಬರಬೇಕಾದ್ದು ಈ ಸಂಸ್ಕೃತಿ ಪೂರ್ಣವಾಗಿ ಹೋಗ್ತಾ ಇದೆ, ತುಂಬಾ ವಿಷಾದನೀಯ. ಮಕ್ಕಳು ತಂದೆಗಳಿಗೆ ನಮಸ್ಕಾರ ಮಾಡ್ಬೇಕು ಅನ್ನೋದೇ ಬೇಡ, ಅವರುಗಳು ಬೇಡ, ನೀನ್ ನಮಸ್ಕಾರ ಮಾಡೋದು ಬೇಡ, ನೀನ್ ಈ ದಿವ್ಸ ನಮಸ್ಕಾರ ಮಾಡು ಅಂತ ಅಂದ್ರೆ ಬೇಡ ಅವನ್ ಮಾಡೋದು ಬೇಡ. ಈ ತರ ಹೇಳುವಂತ ಅಪ್ಪ ಅಂದ್ರೆ ಆದ್ರೆ ಏನ್ ಹೇಳೋದು? ಉಪನಯನ ಆದ್ಮೇಲೆ ಮೊದಲು ಸಂಧ್ಯಾವನೆ ಮಾಡಿದ್ಮೇಲೆ ತಾಯಿಗೆ ನಮಸ್ಕಾರ ಮಾಡು, ಆಮೇಲೆ ತಂದೆಗೆ ನಮಸ್ಕಾರ ಮಾಡು ಅಂತ. ಅವನಿಗೆ ನಮಸ್ಕಾರ ಮಾಡ ಬೇಡ ನಂಗೆ ನಮಸ್ಕಾರ ಮಾಡ, ಏನೋ ಔಟ್ಡೇಟೆಡ್, ಅದು ಏನ್ ತಲೆನಲ್ಲಿ ಇದೆಯೋ ಅವರುಗಳಿಗೆ ಗೊತ್ತಿಲ್ಲ. ಸರಿ ನಿಮ್ ಕರ್ಮ ಬಿಡಿ ಅಂತಂದೆ ನಾನು. ಅಲ್ಲ, ಅವ್ರ ಮನೆಗಾಗ್ಲಿ ಸ್ವಂತ ಮಗ ಬಂದು ತಂದೆಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಬೇಡ ಅಂದ್ರೆ ಏನ್ ಹೇಳ್ಬೇಕು? ಇದು ಆ ಗೌರವ, ಇದು ಎಲ್ಲ ಬರ್ಬೇಕಾದ್ದು. ದು ಸೇಮ್ ಥಿಂಗ್ ವಿತ್ ಗಂಡ ಹೆಂಡತಿಯಲ್ಲಿ. ಹೆಂಡತಿ ಆದವಳು ಪತಿಯನ್ನ ದೇವರು ಅಂತ ಭಾವಿಸ್ಬೇಕಾಗಿತ್ತು, ಈಗ ಏನೋ ನನ್ ಮಗನ ಎಂತ ಕರೆಯೋದು. ಎಲ್ಲವೂ ಅಷ್ಟೇ, ಏನು ಬನ್ನಿ ಅಂತ ಹೇಳ್ಬಿಟ್ರೆ ಮರ್ಯಾದೆ ಕಡಿಮೆ ಅವ್ರಿಗೆ. ಏನ್ ಎಷ್ಟು ತಲೆಗೆ ತುಂಬಿಸಿದ್ದಾರೆ ಅಂದ್ರೆ ಎಲ್ಲ ಹಾಳಾಗ್ತಾರೆ ಅಷ್ಟೇ ಅವರ ಸಂಸಾರಗಳಿದೆಲ್ಲ. ಇವೆಲ್ಲ ಇದು ಅದಕ್ಕೇನೆ ಇಲ್ಲಿ ಮೂಲವಾಗಿ ನಾನು ಹೇಳೋದೇನು, ಯುಧಿಷ್ಠಿರ ಮಾಡಿದ ಕೆಲಸ. ಈಗ ಯುಧಿಷ್ಠಿರ ಬಂದಿದ ತಕ್ಷಣ ಎಷ್ಟು ಜನರಿಗೆ ಸಂದೇಹ ಬಂದಿದ್ದು, ಯುಧಿಷ್ಠಿರ ಯಾಕೆ ಈ ತರ ಕಡೆನಲ್ಲಿ ಎಲ್ಲದಕ್ಕೂ ಸಿದ್ಧವಾಗಿ ಇನ್ನೇನು ಯುದ್ಧ ಆರಂಭ ಆಗ್ಬೇಕು, ಆ ಟೈಮ್ನಲ್ಲಿ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ ಅಂದ್ರೆ ಇವನು ಒಪ್ಕೊಂಡ ಡಿಫೀಟ್, ನಾವು ಸೋತ್ವಿ, ಅಲ್ಲಿಗೇನು ಬೇಕೇ ಇಲ್ಲ, ಯುದ್ಧನೇ ಬೇಕಿಲ್ಲ ಅಂತ. ಆದ್ರೆ ಹೋಗಿ ಮಾಡಿದ್ದೇನು? ಭೀಷ್ಮನಿಗೆ ನಮಸ್ಕಾರ, ಪಿತಾಮಹ ಅವನಿಂದ. ಏನ್ ಬೇಕೋ ವರ ಕೇಳು, ಯುದ್ಧ ತ್ಯಾಗ, ನೀನ್ ಯುದ್ಧ ಮಾಡೋದು ಬಿಟ್ಬಿಡು ಅಂತ ಕೇಳ್ಬೇಡ ನನ್ನನ್ನ. ಯುದ್ಧ ತ್ಯಾಗ ನಾನ್ ಮಾಡೋದೊಂದೊಂದು ಬಿಟ್ಟು, ಯಾಕೆಂದ್ರೆ ನನಗೆ ಅವನ್ ಋಣ ತಿಂದಿದ್ದೀನಿ, ಅದು ತೀರಿಸ್ಬೇಕು. ಆ ಅನ್ನ ಋಣ ಇದೆಯಲ್ಲ, ದುರ್ಯೋಧನನ ಊಳಿಗದಲ್ಲಿದ್ದು, ಅದಕ್ಕಾಗಿ ಆ ಲಾಯಲ್ಟಿ ಎಲ್ಲಿ ಬೇಕು ಏನು ಅಂತ. ಇಲ್ಲೂ ಕೂಡ ಮಹಾಪಂಡಿತ ಭೀಷ್ಮ, ಅದ್ಯಾಕೆ ಅವನಲ್ಲಿ ಈ ರೀತಿ ಆಯ್ತು ಅಂದ್ರೆ ಭಗವಂತನ ಸಂಕಲ್ಪ ಅಷ್ಟೇ, ಇನ್ನೇನು ಹೇಳಲಿಕ್ಕಿಲ್ಲ ಅದಕ್ಕೆ. ಆಗ ಯುಧಿಷ್ಠಿರ, ಶಿವರಾಗ್ರಣಿ, ನೀನು ದುರ್ಯೋಧನ ನಿಮಿತ್ತವಾಗಿ ಯುದ್ಧ ಮಾಡೋದು ಕೂಡ ಯಾವಾಗಲೂ ನಮಗೆ ಹಿತವನ್ನೇ ಬಯಸುವ ಆಲೋಚನೆ ಉಳ್ಳವನಾಗಿರೋ, ಇದೇ ನನಗೆ ಬೇಕಾದವರ ಅಂದ. ಯುದ್ಧ ಅವನ ಜೊತೆನಲ್ಲಿ ಮಾಡಿದ್ರು ಕೂಡ ಇದೇ ಮಾತನ್ನ ಶಲ್ಯ ಮಾಡ್ತಾನೆ, ಗೊತ್ತೇನು? ಶಲ್ಯ ಬರ್ಬೇಕಾದ್ರೆ ದುರ್ಯೋಧನ ಎಲ್ಲ ಉದ್ದಕ್ಕೂ ಅವನಿಗೆ
ಆ ವಿಶ್ರಾಂತಿ ಇದ್ರುಗಳು, ಅವನಿಗೆ ಆಹಾರ ಎಲ್ಲ ಅವನ ಸೇನೆಗೆ ಎಲ್ಲ ಕೊಟ್ಬಿಟ್ಟು ಯಾರು ಕೊಟ್ರು ಅಂತ ಕಡೆ ತನಕ ಹೇಳೋಲ್ಲ. ಲಾಸ್ಟ್ ಇದ್ರಲ್ಲಿ ಬರ್ಬೇಕಾದ್ರೆ ಅಯ್ಯೋ ಯಾರು ಇಷ್ಟೆಲ್ಲ ಮಾಡಿದ್ರು ನನಗೆ, ಅವ್ನು ಏನ್ ಕೇಳಿದ್ರು ಕೊಡ್ತೀನಿ ಅಂತ ಅಂದವನು. ಈ ದಶರಥ ಮಾಡಿದ್ನಲ್ಲ ವಿಶ್ವಾಮಿತ್ರನ್ಗೆ, ರಾಮನಾಡಿಯಾಗಿ ನೀನ್ ಏನ್ ಕೇಳಿದ್ರು ಕೊಡ್ತೀನಿ, ಹಾಗೆ ಸಂತೋಷದ ಇದ್ರಲ್ಲಿ ಆವಾಗ ಬರ್ತಾನೆ ದುರ್ಯೋಧನ. ಅವ ನೀನು ಬರೀ ಇವರಿಗೆ ಪಾಂಡವರಿಗೆ ಮಾತ್ರ ಸೋದರ ಮಾವ ಅಲ್ಲ, ನಾವು ಕಸಿನ್ಸು, ನನಗೂ ನೀವು ಮಾವನೇ, ನೀನ್ ನಮ್ ಕಡೆ ಇದ್ಬಿಡು ಯುದ್ಧಕ್ಕೆ, ಎಲ್ಲ ಹೀಗೆ ಮಾಡ್ಕೊಂಡ್ಬರೋದು. ಆಮೇಲೆ ಅವ್ರ ಕಡೆಗೆ ಇದ್ಬಿಟ್ಟು ಆಮೇಲೆ ಬರ್ತಾನೆ ಇವನು ಮುಂದಕ್ಕೆ ಬರುತ್ತಿಲ್ಲೇನೆ, ಯುದ್ಧದಲ್ಲೇನೆ ಶಲ್ಯ ಬಂದಾಗ ಬರ್ತಾನೆ. ಅವನು ಕೋಪ ಇಬ್ರಿಗುವೆ, ನಕುಲ ಸಹದೇವ್ರ ಇಬ್ರಿಗೂ ಕೂಡ, ನಮ್ಮ ಸ್ವಂತ ಮಾವನಾಗಿ ಹೋಗ್ಬಿಟ್ಟು ನಮ್ಗೆ ಎದುರಿಗೆ ನಿಂತಲ್ಲ ಅಂತ. ನಾನು ಏನೋ ಮಾತನ್ನ ಬಾಯಿನಲ್ಲಿ ಸಿಗಾಕೊಂಡೆ, ಮೋಸದಿಂದ ನನ್ನನ್ನ ಅವನು ಇದ್ ಮಾಡ್ಕೊಂಡ. ಆದ್ರೂ ಕೂಡ ನಾನು ನಿಮ್ಮ ಏಳಿಗೆಗೆ ನಾನು ಪ್ರಯತ್ನ ಮಾಡ್ತೀನಿ ಎಲ್ಲ ಹೇಳಿ ಮುಂದಕ್ಕೆ ಕರ್ಣನಿಗೆ ಸಾರಥಿಯಾದವನು ಇವನು, ಅವನ ಕಾನ್ಫಿಡೆನ್ಸ್ ಬ್ರೇಕ್ ಮಾಡ್ತಾನೆ. ಎಲ್ಲ ಒಂದೊಂದಕ್ಕೆ ಸೇರಿಸಿ ಬರುವಂತ. ಯುದ್ಧದಲ್ಲಿ ರಾಜ ಭೀಷ್ಮ ಹೇಳ್ದ, ಧರ್ಮರಾಜ, ಈ ಯುದ್ಧದಲ್ಲಿ ನಾನು ನಿನಗೆ ಯಾವ ಸಹಾಯವನ್ನು ಮಾಡ್ಲಿ? ನಾನೇನೋ ನಿನಗೆ ಶತ್ರುವಾದ ದುರ್ಯೋಧನ ಕಡಿಯಲ್ಲಿ ಸೇರಿ ನಿಮಗೆ ಎದುರಿಯಾಗಿ ಕ್ರೂರ ಯುದ್ಧವನ್ನು ಮಾಡಬೇಕಾಗಿದೆ. ಆದ್ರೂ ನಿನ್ನ ಕೋರಿಕೆಯನ್ನು ಏನು ತಿಳಿಸು ಅಂದ. ಹಾಗೆ ಯುಧಿಷ್ಠಿರ, ದುರ್ಜಯನಾದ ನಿನ್ನನ್ನು ಯುದ್ಧದಲ್ಲಿ ನಾನು ಹೇಗೆ ಜಯಿಸಲಿ? ನನಗೆ ಹಿತವನ್ನು ಬಯಸುವ ಪಕ್ಷದಲ್ಲಿ ಈ ವಿಷಯವನ್ನು ನೀನೇ ಆಲೋಚಿಸಿ ಹೇಳಬೇಕು ಎಂದ. ಅದಕ್ಕೆ ಭೀಷ್ಮ ಹೇಳಿದ, ಸಾಕ್ಷಾತ್ ದೇವೇಂದ್ರನು ಬಂದ್ರು ಕೂಡ ನನ್ನನ್ನು ಯುದ್ಧದಲ್ಲಿ ಜಯಿಸಲಾರ ಎಂದು. ಆಗ ಯುಧಿಷ್ಠಿರ, ಹೇ ಪಿತಾಮಹ, ಅದಕ್ಕಾಗಿಯೇ ನಾನು ನಿನ್ನೆಲ್ಲಿಗೆ ಬಂದು ಬೇಡ್ತಾ ಇದ್ದೇನೆ. ನಿನಗೆ ವಂದನೆಗಳು. ಯುದ್ಧದಲ್ಲಿ ಯಾವ ಉಪಾಯಗಳನ್ನ ಅನುಸರಿಸಿದ್ರೆ ಶತ್ರುಗಳಿಂದ ನಿನಗೆ ಮರಳುವ ಅದನ್ನು ತಿಳಿಸು ಎಂದ. ಭೀಷ್ಮನು, ಅಪ್ಪ, ಯುದ್ಧದಲ್ಲಿ ನನ್ನ ಜಯಿಸುವವನನ್ನ ನಾನು ಇದುವರೆಗೂ ಕಾಣಲಿಲ್ಲ. ಅಲ್ಲದೆ ಇನ್ನೂ ನನಗೆ ಮರಣಕಾಲ ಪ್ರಾಪ್ತವಾಗಿಲ್ಲ. ಇವನು ಇಚ್ಛಾಮರಣಿ, ಅವರಪ್ಪ ಕೊಟ್ಟಿದ್ದು ವರ, ಶತ್ರುನು. ಇರಲಿ, ಈಗ ಹೊರಟೋಗು, ಮತ್ತೊಮ್ಮೆ ನೀನ್ ನನ್ನ ಬಳಿಗೆ ಬಾ ಎಂದ. ಆಮೇಲೆ ಯುಧಿಷ್ಠಿರ ಭೀಷ್ಮನ ವಾಕ್ಯಗಳನ್ನು ಶಿರಸಾವಹಿಸಿ ಆತನಿಗೆ ಅಭಿವಾದನೆಯನ್ನು ಮಾಡಿ ಎಲ್ಲ ಸೈನಿಕರು ನೋಡುತ್ತಿರುವಂತೆ ತನ್ನ ತಮ್ಮಂದಿರೊಡನೆ ಗುರುವಾದ ದ್ರೋಣಾಚಾರ್ಯನ ರಥನ ಬಳಿಗೆ ಹೋದ. ಆ ರಥದ ಬಳಿಗೆ ಅಲ್ಲಿ ದ್ರೋಣಾಚಾರ್ಯನಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ಆತನನ್ನು ಕುರಿತು ಈ ಮಾತುಗಳನ್ನು ಹೇಳಿದ. ಹೇ ಗುರುದೇವ, ನಿನ್ನನ್ನು ಬೇಡಿಕೊಳ್ತೇನೆ, ನಮಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು. ನಾವು ಶತ್ರುಗಳೆಲ್ಲರನ್ನೂ ಜಯಿಸಲು ಹೇಗೆ ಸಾಧ್ಯವಾಗುವುದೋ ಅದನ್ನು ನಿರ್ವಂಚನೆಯಿಂದ ತಿಳಿಸು ಎಂದ. ಆಗ ದ್ರೋಣನು, ರಾಜ, ಯುದ್ಧ ಮಾಡಲು ನಿಶ್ಚಯಿಸಿದ ಮೇಲೆ ನೀನು ನನ್ನ ಬಳಿಗೆ ಬಾರದೆ ಇದ್ದಿದ್ರೆ ಎಲ್ಲ ರೀತಿಯಲ್ಲೂ ನಿನಗೆ ಅಪಜಯವಾಗುವಂತೆಯೇ ನಾನು ನಿನ್ನನ್ನು ಶಪಿಸ್ತಾ ಇದ್ದೆ. ನೀನು ಹೀಗೆ ಬಂದು ಗೌರವಿಸಿದ್ದರಿಂದ ಸಂತುಷ್ಟನಾದೆ. ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡ್ತೇನೆ. ನೀನು ಯುದ್ಧ ಮಾಡಿ ಜಯವನ್ನು ಪಡೆ. ನಿನ್ನ ಕೋರಿಕೆಗಳೇನಾದ್ರೂ ಇದ್ರೆ ತಿಳಿಸು, ಅವುಗಳನ್ನು ನೆರವೇರಿಸ್ತೇನೆ ಎಂದ. ಮನುಷ್ಯನು ಹಣಕ್ಕೆ ದಾಸನೇ ಹೊರತು ಹಣವು ಯಾವನಿಗೂ ದಾಸನಲ್ಲ ಎಂಬುದು ನಿಶ್ಚಯ. ನಾನು ಕೌರವರಿಂದ ಧನಪಾಶದಲ್ಲಿ ಕಟ್ಟಲ್ಪಟ್ಟವನು. ಈ ಆಬ್ಲಿಗೇಷನ್ ಸಿಗಾಕೊಂಡ್ಬಿಟ್ರೆ ಎಷ್ಟು ಮಟ್ಟಿಗೆ ಹಿಂಸೆ ಗೊತ್ತಾ? ನೀವು ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ದಾಕ್ಷಿಣ್ಯ. ಆದ್ದರಿಂದಲೇ ನಾನು ದುರ್ಬಲನಂತೆ ನಿನ್ನನ್ನು ಕುರಿತು ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದೇನೆ. ಯುದ್ಧ ಹೊರತು ಮತ್ತೆ ಯಾವುದನ್ನು ಅಪೇಕ್ಷಿಸ್ತೀಯೋ ಕೇಳೋ. ಅವನು ಅದೇ ಮಾತು ಹೇಳ್ದ. ಭೀಷ್ಮ ಹೇಳಿದ್ದು, ನಾನೇನೋ ದುರ್ಯೋಧನ ಕಡಿಯಲ್ಲಿ ಸೇರಿ ಯುದ್ಧ ಮಾಡ್ತಕ್ಕವನೇ, ನಿನಗೆ ಜಯವಾಗಲಿ ಎಂದ. ಹಾಗೆ ಧರ್ಮರಾಜ, ಆಚಾರ್ಯ, ನೀನು ಕೌರವನಿಗಾಗಿ ಯುದ್ಧ ಮಾಡಿದ್ರು ನನಗೆ ಜಯವನ್ನು ಕೋರುತ್ತಾ ನಮ್ಮ ಹಿತಕ್ಕಾಗಿ ಆಲೋಚನೆ ಮಾಡ್ತಾ ಇರು. ಇದೇ ನಿನ್ನಿಂದ ನಾನು ಬೇಡುವ ವರ ಎಂದ. ಅದಕ್ಕೆ ದ್ರೋಣ, ಹೇ ರಾಜ, ಶ್ರೀಕೃಷ್ಣನನ್ನೇ ಮಂತ್ರಿಯಾಗಿ ಉಳ್ಳ ನಿನಗೆ ಜಯ ನಿಶ್ಚಯವೇ. ನಾನು ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡ್ತೇನೆ. ಯುದ್ಧದಲ್ಲಿ ನೀನು ತಪ್ಪದೆ ಶತ್ರುಗಳನ್ನು ಜಯಿಸುವೆ. ಧರ್ಮ ಎಲ್ಲಿದೆಯೋ ಅಲ್ಲಿ ಕೃಷ್ಣನಿದ್ದಾನೆ. ಕೃಷ್ಣ ಇರುವ ಕಡೆ ಜಯ. ಕೌಂತೆಯ, ನೀನು ಹೋಗಿ ಯುದ್ಧ ಮಾಡು. ನನ್ನಿಂದ ನಿನಗೆ ಯಾವ ಸಹಾಯವಾಗಬೇಕೋ ತಿಳಿಸು ಎಂದ. ಯುಧಿಷ್ಠಿರ, ಅಜೇಯನಾದ ನಿನ್ನನ್ನ ಯುದ್ಧದಲ್ಲಿ ಜಯಿಸೋದು ಹೇಗೆ ಅಂತ ಕೇಳಲು ದ್ರೋಣ, ಯುದ್ಧ ಭೂಮಿಯಲ್ಲಿ ನಾನು ಎಷ್ಟು ಕಾಲದವರೆಗೆ ಯುದ್ಧ ಮಾಡ್ತೇನೋ ಅದುವರೆಗೂ ನಿನಗೆ ಜಯವಾಗಲ್ಲ. ನಿನ್ನ ತಮ್ಮಂದಿರೊಡನೆ ಬೇಗನೆ ನನ್ನನ್ನು ಕೊಲ್ಲಲು ಪ್ರಯತ್ನಿಸು ಎಂದ. ಆಗ ಯುಧಿಷ್ಠಿರ, ಹೇ ಶೂರಾಗ್ರಣಿ, ಹಾಗಾದ್ರೆ ನಿನ್ನನ್ನು ವಧಿಸುವ ಉಪಾಯವನ್ನು ನೀನೇ ನಮಗೆ ತಿಳಿಸು. ನಾನು ನಿನ್ನನ್ನು ನಮಸ್ಕರಿಸಿ ಬೇಡಿಕೊಳ್ತೇನೆ ಎಂದು ಹೇಳಲು ದ್ರೋಣ ಹೇಳಿದ, ಧರ್ಮರಾಜ, ನಾನು ರಥದಲ್ಲಿ ಯುದ್ಧ ಮಾಡುತ್ತಾ ಶರವರ್ಷವನ್ನು ಸುರಿಸುವಾಗ ನನ್ನನ್ನು ಕೊಲ್ಲುವ ಶತ್ರು ಯಾರು ಎಂದು ನಾನು ಕಾಣೆ. ನಾನು ಶಸ್ತ್ರಗಳನ್ನ ಕೆಳಗಿಟ್ಟು ಯೋಗ ಬಲದಿಂದ
ಶರೀರದಲ್ಲಿ ಆಸೆಯನ್ನು ತೊರೆದು ಮರಣವನ್ನು ಪಡೆಯುವಂತೆ ತೀರ್ಮಾನಿಸಿದ್ರೆ ಹೊರತು ನನ್ನನ್ನು ಯುದ್ಧದಲ್ಲಿ ಯಾವ ವೀರನ್ನು ಕೊಲ್ಲಕ್ಕಾಗೋದಿಲ್ಲ. ಅವನೇ ಡಿಸೈಡ್ ಮಾಡ್ಬೇಕು. ಇದು ಸತ್ಯ. ಯಾವಾಗಲೂ ಸತ್ಯವನ್ನೇ ನುಡಿಯುವ ಒಬ್ಬ ಮನುಷ್ಯನಿಂದ ಒಂದು ದೊಡ್ಡ ಅಪ್ರಿಯ ವಾಕ್ಯವನ್ನು ಕೇಳಿದೆನಾದ್ರೆ ನಾನು ಯುದ್ಧದಲ್ಲಿ ಶಸ್ತ್ರಗಳನ್ನು ಬಿಸಾಡುತ್ತೇನೆ. ಇದು ನಿಜ ಎಂದ. ಭರದ್ವಾಜನ ಮಾತನ್ನು ಕೇಳಿ ಇವನು ಭರದ್ವಾಜ ಅಲ್ಲ, ಇವನು ಭರದ್ವಾಜನ ವಂಶದಲ್ಲಿ ಬಂದವನು ಇವ್ ದ್ರೋಣ. ಸೊ ಅದಕ್ಕೆ ಭರದ್ವಾಜನ ಮಕ್ಕಳು ಅಥವಾ ಅವನ ಶಿಷ್ಯರು ಭಾರದ್ವಾಜರು. ವಿಶ್ವಾಮಿತ್ರನ ಮಕ್ಕಳು ಅಥವಾ ವಿಶ್ವಾಮಿತ್ರನ ಶಿಷ್ಯರು ವೈಶ್ವಾಮಿತ್ರರು. ಸೊ ಈಗ ಈ ವೈಶ್ವಾಮಿತ್ರ ಅಗಮರ್ಷಣ ಅಂತ ಹೇಳಬಾರ್ದು. ವೈಶ್ವಾಮಿತ್ರ ಅಗಮರ್ಷಣ ಶಿಷ್ಯನಾದವನು ಆಗಮರ್ಷಣ. ಜನಕನ ಮಗಳು ಜಾನಕಿ, ದಶರಥನ ಮಗ ದಾಶರಥಿ. ಆ ರೀತಿನಲ್ಲೇ ಉಪಯೋಗಿಸ್ಬೇಕು ಅಭಿವಾದ ಹೇಳ್ಬೇಕಾದ್ರೆ ಸರಿಯಾದ. ಭಾರ್ಗವ, ಕ್ಯಾವನ, ಆಪ್ಲವಾನ, ಔರವ, ಊರ್ವ ಅಂತ ಅವನ ಹೆಸರು ಋಷಿ. ಅವನು ಆಮೇಲೆ ಜಮದಗ್ನಿ ಅಲ್ಲ, ಜಾಮದಗ್ನಿ, ಪಂಚಾರ್ಷೇಯ ಪ್ರವರಾನ್ವಿತ. ಎಲ್ಲ ದೀರ್ಘಗಳು ಬರಬೇಕಾದ ಅವರ ಪೀಳಿಗೆನಲ್ಲೂ ಬಂದವರು. ಭಾರದ್ವಾಜನ ಮಾತನ್ನ ಕೇಳಿ ಯುಧಿಷ್ಠಿರ ಆತನಿಂದ ಅನುಮತಿಯನ್ನು ಪಡೆದು ಮುಂದಕ್ಕೆ ಕೃಪಾಚಾರ್ಯನ ಬಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳಿಂದ ಪೂಜಿಸಿ, ಶುದ್ಧಾತ್ಮನೇ, ಆಚಾರ್ಯನೇ, ಯುದ್ಧ ಮಾಡಲು ನನಗೆ ಅನುಮತಿಯನ್ನು ಕೊಡು. ನಾನು ನಿಷ್ಕಲ್ಮಶ ಹೃದಯನಾಗಿ ಯುದ್ಧ ಮಾಡ್ತೇನೆ. ನಿನ್ನ ಅನುಮತಿಯಿಂದಲೇ ನಾನು ಶತ್ರುಗಳೆಲ್ಲರನ್ನು ಜಯಿಸುವಂತಾಗಬೇಕು ಎಂದ. ಆಗ ಕೃಪಾ, ಹೇ ಧರ್ಮರಾಜ, ಯುದ್ಧಕ್ಕಾಗಿ ನೀನು ನನ್ನ ಅನುಮತಿಯನ್ನು ಕೇಳದೇ ಇದ್ರೆ ಎಲ್ಲ ವಿಧಗಳಲ್ಲಿಯೂ ನಿನಗೆ ಅವಮಾನವಾಗುವಂತೆಯೇ ನಾನು ಶಪಿಸ್ತಾ ಇದ್ದೆ. ಮನುಷ್ಯನು ಹಣಕ್ಕೆ ದಾಸನೇ ಹೊರತು ಹಣವು ಆತನ ದಾಸನಲ್ಲ. 3 ಜನರ ಬಾಯಿನಲ್ಲಿ ಹೇಳಿಸ್ತಾ ಇದ್ದಾರೆ. ಅರ್ಥಂ ಅನರ್ಥಂ ಭಾವಯ ನಿತ್ಯಂ. ಇವ್ರು ಶಂಕರಾಚಾರ್ಯ ಹೇಳಿದ್ರು ಇದ್ರಲ್ಲಿ ಭಜಗೋವಿಂದಂ ಇದ್ರಲ್ಲಿ ಅಂತ. ಅದಕ್ಕೆ ಮೊದಲೇನೆ ಎಲ್ಲ ಕಡೆನೂ ಯಾರು ಹಣಕ್ಕೆ ಪ್ರಾಶಸ್ತಿಯನ್ನು ಕೊಡ್ತಾರೆ ಹಾಳಾಗ್ತಾರೆ. ದುಡ್ಡೊಂದೇ ಎಲ್ಲವನ್ನು ಕೊಡಕ್ಕಾಗಲ್ಲ. ಆದ್ರೆ ಎಲ್ರ ಮನಸ್ಸಿನಲ್ಲಿ ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ. ಇದು ಒಂದು ಹೇಳಿದೆ. ಒಂದು ಘಟನೆ ಇದ್ರಲ್ಲಿ ಈ ವರದರಾಜ ಕರ್ಕೊಂಡು ಈ ಟ್ರಿಪ್ ನಲ್ಲೋ ಏನೋ, ನಾ ಹಿಂದೆ ಬರ್ತಾ ಇದ್ದೆ, ಮುಂದೆ ಯಾರೋ ಹೋಗ್ತಾ ಇದ್ರು. ಯಾರೋ ಹೆಸರು ಎಲ್ಲ ನೆನಪಿಲ್ಲ, ಪುರುಷರು ಸ್ತ್ರೀನೋ ಇವ್ರುಗಳು. ಲೋಕದಲ್ಲಿ ದುಡ್ಡು ಇರ್ಬೇಕ್ರಿ, ದುಡ್ಡಿದ್ರೆ ಎಲ್ರಿಗೂ ಮರ್ಯಾದೆ. ನೋಡಿ, ದುಡ್ಡಿದ್ರೆ ಎಲ್ರಿಗೂ ಗೌರವಿಸ್ತಾರೆ, ಎಲ್ರಿಗೂ ಅವನಿಗೆ ರೆಕಗ್ನಿಷನ್ ಅದು ಇದು ಅಂತೆಲ್ಲ ಮಾಡ್ತಾ ಇದ್ರು. ಹಣ ಕಂಡ್ರೆ ಹೆಣು ಬಾಯಿ ಬಿಡತ್ತೆ, ದುಡ್ಡಿದ್ದವನೇ ದೊಡ್ಡಪ್ಪ, ಈ ಮಾತುಗಳೆಲ್ಲ. ದುಡ್ಡಿದ್ರೆ ಅವನಿಗೆ ಮರ್ಯಾದೆ. ಅವ್ನು ಹೆಂಗ್ ದುಡ್ಡು ಮಾಡ್ದ ಅದ್ ಲೆಕ್ಕ ಬರೋಲ್ಲ ಸಮಾಜಕ್ಕೆ. ಅವ್ನು ಮೋಸ ಮಾಡ್ಲಿ, ತಲೆ ಹೊಡೆದಿರ್ಲಿ, ಅವ್ರಿಗೆ ಮರ್ಯಾದೆಗಳು. ಅದನ್ನ ಲೋಕಾರೂಢಿನಲ್ಲಿ ಸುಭಾಷಿತಗಾರ ಈ ಮಾತನ್ನು ಹೇಳ್ತಾನೆ. ಇವನು ಹೇಳೋ ಮಾತದ್ದು ಇದು ಮಹಾಭಾರತದ ಉಲ್ಲೇಖದಿಂದಾನೇ ಆ ಸುಭಾಷಿತ ಬಂದಿರ್ಬೋದು, ಏನ್ ಅಲ್ಲಲ್ಲಿ ತೆಗೆದಿದ್ದಂತ. ಹಣಕ್ಕೆ ಮನುಷ್ಯ ದಾಸನೇ ಹೊರತು ಹಣ ಯಾವನ ದಾಸನಲ್ಲ ಅನ್ನೋದು ನಿಜ. ನಾನು ಕೌರವರು ತಮ್ಮ ದ್ರವ್ಯದಿಂದ ನನ್ನನ್ನ ದ್ರವ್ಯದಿಂದ ಕಟ್ಟಿ ಹಾಕಿದ್ದಾರೆ. ಯಾರಿಗೆ ನೋಡಿ, ಯಾವುದೋ ಒಂದು ಅಬ್ಲಿಗೇಷನ್ ಅಲ್ಲಿ. ನಾನು ತಮಾಷೆ ಹೇಳ್ತೀನಿ ಕೇಳಿ. ಬ್ಯಾಂಕು ಎಂಪ್ಲಾಯೀಸ್ ಅವರುಗಳು ಬರ್ಬೇಕಾದ್ರೆ ಎಳ್ನೀರು ಕೊಡ್ಸಿದ್ರು ಒಬ್ರಿಗೆ, ಜೊತೆನಲ್ಲಿದ್ದ ಫ್ರೆಂಡ್ಗೆ. ಬೇಡ ನಾನ್ ತಗೊಳ್ತೀನಿ. ಇಲ್ಲ ನಾನು ತಗೋ, ನಾ ಕೊಡ್ತೀನಿ. ಕೊಟ್ಬಿಟ್ಟು ಎಳ್ನೀರು ಕುಡ್ಸಿದ್ಮೇಲೆ ಅವಳಿಗೆ ಬ್ಯಾಗ್ ಹಿಡ್ಕೊ ಅಂತಂದವಳು. ಎಳ್ನೀರು ಕುಡ್ದಿದ್ದಕ್ಕೆ ಅವಳು ಬ್ಯಾಗ್ ಹಿಡ್ಕೊಂಬರ್ಬೇಕು ಇವಾಗ. ಇದು ದಾಕ್ಷಿಣ್ಯ. ಯಾಕೆ ಬೇಕು? ದುಡ್ಡಿಲ್ವಾ ನಿನ್ನ ಹತ್ರ? ಇಬ್ರು ವರ್ಕಿಂಗು. ಡೋಂಟ್ ಗೆಟ್ ಇನ್ ಟು ದಿಸ್ ಟೈಪ್ ಆಫ್ ಆಬ್ಲಿಗೇಷನ್ಸ್. ಎಲ್ಲೇ ಆದ್ರೂ ಕೂಡ ಅಷ್ಟೇ. ದಾಕ್ಷಿಣ್ಯಕ್ಕೆ ಬಸರಾದ್ರು ಅಂತ ಒಂದು ಕೆಟ್ಟ ಇದಿದ್ರು ಕೂಡ ಇದು ಇರೋಂಥದ್ದು ಗಾದೆ. ಇನ್ನೊಬ್ಬರ ದಾಕ್ಷಿಣ್ಯಕ್ಕೆ ಒಳಗಾಗಬಾರ್ದು. ಏನೇನೋ ಇದು ಅದು ಯಾವಾಗ ಸಾಧ್ಯವಾಗುತ್ತೆ ಅಂದ್ರೆ, ಇವಾಗ ಯಾರಿಗೋ ಏನೋ ನಿಮ್ಗೇನೋ ಒಂದು ಹೇಳೋ ತಗೊಂಬನ್ನಿ ಅಂತ ನೀವ್ ತಂದು ಕೊಟ್ರೆ ದುಡ್ಡು ಅದು ಕೇಳೋದು ಇಲ್ಲ. ಸೊ ಐ ಆಮ್ ಒಬ್ಲೈಜ್ ಫಾರ್ ಯು. ನೀವ್ ಏನ್ ಹೇಳಿದ್ರು ಅವಾಗ, ಅಯ್ಯೋ ಅವ್ವ ಏನಕ್ಕೆ ಹತ್ಕೊಂಡ್ ಕೊಡ್ತಾ ಅದ್ಕಾಯ ಅವಳಿಗೆ ಎನ್ನ ಇದೆ. ಈ ತರದಲ್ಲಿ ಎಲ್ಲಾ ಕಡೆನೂ ಸಿಗಾಕೊಳ್ತು. ಮಾನಸಿಕವಾಗಿ ಹೇಗೆ ಬರುತ್ತೆ ಅಂದ್ರೆ ಇದು, ಅಯ್ಯೋ ಅವಳಿಗೆ ಎಪಿಸೋಲ್ಡ್ರದೆ, ಅವರಿಂದ ನಾವು ಭಾಷೆ ಉಪಕೃತರಾಗಿದ್ವಿ, ಈ ತರ. ದಾಕ್ಷಿಣ್ಯವ ಇನ್ನೊಂದು, ಒಟ್ಟಿನಲ್ಲಿ ಧರ್ಮಕ್ಕೆ ವಿರುದ್ಧವಾದ ಕೆಲಸ ಅದು ಯಾವುದೇ ಇರ್ಲಿ ಮಾಡೋಕ್ ಹೋಗ್ಬಾರ್ದು. ದಾಕ್ಷಿಣ್ಯಕ್ಕೆ ಸಿಗಾಕೊಂಡು ಅವನೇನು ಹೇಳಿದ ಅದಕ್ಕೇನೆ ಇದ್ ಮಾಡ್ತೀನಿ, ಸುಳ್ಳು ಸಾಕ್ಷಿಗಳು ಅಂತದ್ದು, ದುಡ್ಡು ಕೊಟ್ಟು ಮತ್ತೊಂದಕ್ಕೆ, ಇಂಥದಕ್ಕೆ ಹೋಗ್ಬಾರ್ದು.
ಈಗ ಕೋರ್ಟ್ ಅಲ್ಲಿ ತೆಗೆದ್ಬಿಟ್ಟಿದ್ದಾರೆ ಅನ್ಸುತ್ತೆ, ಭಗವದ್ಗೀತೆ ಇಟ್ಬಿಟ್ಟು ಅದ್ರ ಮೇಲೆ ಪ್ರಮಾಣ ಮಾಡಿಸ್ತಾ ಇದೆ. ಇದು ತುಂಬಾ ಒಳ್ಳೆ ಕೆಲಸ ಮಾಡೋದು. ಪುರಾಣಕ್ಕೆ ಅದು ಇದಕ್ಕೆ ಗೀತೆಗೆ ಅವಮಾನ. ಪ್ರತ್ಯಕ್ಷಂ ಕೃಷ್ಣ ಏವಯಿ ಅದಿಯಾಗಿಟ್ಟು ಅದ್ ಮಾಡ್ಬೇಕು. ಒಳ್ಳೇದಾಯ್ತು ತೆಗೆದಿದ್ದು. ಹೇಗಿದ್ರು ಸುಳ್ಳು ಹೇಳ್ತಾರಲ್ಲ, ಸತ್ಯ ಒಂದು ಬಿಟ್ಟು ಬೇರೆ ಎಲ್ಲದನ್ನು ಹೇಳ್ತೀನಿ ಪ್ರಮಾಣ. ಮನುಷ್ಯನು ಹಣಕ್ಕೆ ದಾಸನೇ ಹೊರತು ಹಣವು ಆತನ ದಾಸನಲ್ಲ. ನನ್ನನ್ನು ಕೌರವರು ತಮ್ಮ ದ್ರವ್ಯದಿಂದ ಕಟ್ಟಿ ಹಾಕಿದ್ದಾರೆ. ಆ ಕೌರವ ಗಡಿಯಲ್ಲಿ ಸೇರಿ ಯುದ್ಧ ಮಾಡಬೇಕಾದದ್ದೇ ಈಗ ನನ್ನ ಕರ್ತವ್ಯ. ಹಾಗಿದ್ರೆ ಇವ್ರು ಮಾಡ್ಬೇಕಾ? ಎಸ್ ಲಾಯಲ್ಟಿ ತಿಂದಿದ್ದೀರಲ್ಲ ಅವ್ರದ್ದು. ವಿದುರ ಮಾಡಿದ, ಅವನು ವಿವೇಕ ಹೇಳಿದ, ಇದಕ್ಕಾಗಿ ಅವನು ಇದ್ರಲ್ಲಿ ಇರ್ಲಿಲ್ಲ. ಅದು ಪ್ರತಿಭಟಿಸಿ ಬಂದಿದ್ದು ಸರಿ. ಹಾಗೆ ಅವುಗಳನ್ನ ಈ ಕೆಲವರು ಈಗ ಏನೋ ಬಹುಮಾನವೋ ಮತ್ತೊಂದು ಕೊಟ್ಟಿದ್ದು ಅದನ್ನ ರಿಟರ್ನ್ ಮಾಡೋದು, ಇದೆಲ್ಲ ಈ ಪ್ರಿನ್ಸಿಪಲ್ ನಿಂದಾನೇನೆ. ಯಾವುದು ಇದಕ್ಕೆ ವಿರುದ್ಧವಾಗಿ ಏನೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾಡಿದಾಗ ಬೇಡ. ಅದು ಇದರಿಂದ ತಾನೇ ನೀವು ನಮ್ಮ ಮೇಲೆ ಕಮೆಂಟ್ ಮಾಡೋದಕ್ಕೆ ಬೇಡ, ನಿಮ್ಗೆ ತಗೊಳ್ಳಿ, ವಿ ಡೋಂಟ್ ವಾಂಟ್ ಇಟ್. ಹಾಗೆ ಈಗ ಆ ಕೌರವರ ಉಪ್ಪು ತಿಂದಿದ್ರಿಂದ ಯುದ್ಧ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದಲೇ ಅಶಕ್ತನಂತೆ ಹೀಗೆ ನಾನು ನಿನ್ನೊಡನೆ ಮಾತಾಡ್ತಾ ಇದ್ದೇನೆ. ಯುದ್ಧದ ವಿಷಯ ಬಿಟ್ಟು ನಿನಗೆ ಮತ್ತೆ ಯಾವ ಕೋರಿಕೆ ಇದ್ದು ತಿಳಿಸು ಎಂದ. ಹಾಗೆ ಯುಧಿಷ್ಠಿರ ಆಚಾರ್ಯವರ್ಯ, ಒಳ್ಳೆಯದು, ಅದಕ್ಕಾಗಿಯೇ ನಾನು ನಿನ್ನನ್ನು ಕೇಳ್ತಾ ಇದ್ದೇನೆ, ನನ್ನ ಮಾತನ್ನ ಲಾಲಿಸು ಎಂದು ಹೇಳಿ ವ್ಯಸನದಿಂದ ಪ್ರಜ್ಞೆ ಇಲ್ಲದೆ ಯಾವ ಮಾತನ್ನು ಆಡದೆ ನಿಂತ. ಕೃಪನು ಆತನ ಮನಸ್ಸಿನಲ್ಲಿ ಅಭಿಪ್ರಾಯವನ್ನು ತಿಳಿದು, ರಾಜನೇ, ನಾನೇನೋ ಅವಧ್ಯ. ಕೃಪನು ಕೂಡ ಅಷ್ಟೇ, ಕೊಲ್ಲೋಕ್ಕಾಗೋಲ್ಲ ಅವನ ಹಿನ್ನೆಲೆ. ಆದರೂ ನೀನು ಯುದ್ಧದಲ್ಲಿ ಯುದ್ಧ ಮಾಡಿ ಜಯವನ್ನು ಪಡೆ. ನೀನು ನನ್ನ ಬಳಿಗೆ ಬಂದದ್ದರಿಂದ ನಿನ್ನ ವಿಷಯದಲ್ಲಿ ನಾನು ಶ್ರದ್ಧೆಯನ್ನು ವಹಿಸಿ ನಿನಗೆ ನಿತ್ಯ ಜಯವನ್ನೇ ಕೋರ್ತೇನೆ ಎಂದ. ಧೃತರಾಷ್ಟ್ರ ಕೃಪನ ಈ ವಾಕ್ಯಗಳನ್ನು ಕೇಳಿದ ಮೇಲೆ ಧರ್ಮರಾಜನ ಆತನ ಅನುಮತಿಯನ್ನು ಪಡೆದು ಮದ್ರರಾಜನಾದ ಶಲ್ಯನಿರುವ ಸ್ಥಳಕ್ಕೆ ಹೋದ. ಅಲ್ಲಿ ಧರ್ಮರಾಜನು ಶಲ್ಯನಿಗೆ ವಂದನೆ ಮಾಡಿ, ದುರ್ಜಯ, ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು, ನಾನು ನಿಷ್ಕಪಟವಾಗಿ ಯುದ್ಧ ಮಾಡ್ತೇನೆ. ನಿನ್ನ ಅನುಮತಿಯನ್ನು ಪಡೆದೆ ಪ್ರಾಜ್ಞನಾದ ನಿನ್ನನ್ನು ಜಯಿಸಬೇಕಾಗಿದೆ ಎಂದ. ಆಗ ಶಲ್ಯ, ಯುದ್ಧಕ್ಕೆ ಸಿದ್ಧನಾಗಿ ನಿಂತ ನೀನು ನನ್ನ ಬಳಿಗೆ ಬಾರದೇ ಇದ್ರೆ ಯುದ್ಧದಲ್ಲಿ ನೀನು ಅವಮಾನಿತನಾಗುವಂತೆಯೇ ನಿನ್ನನ್ನು ಶಪಿಸ್ತಾ ಇದ್ದೆ. ನಿನ್ನ ಸತ್ಕಾರಗಳಿಗೆ ನಾನು ಸಂತುಷ್ಟನಾದೆ. ನಿನ್ನ ಮನಸ್ಸಿನಲ್ಲಿ ಯಾವ ಕೋರಿಕೆಗಳಿದೆಯೋ ಅವೆಲ್ಲವೂ ನೆರವೇರಲಿ. ನಾನು ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡ್ತೇನೆ. ನೀನು ಯುದ್ಧ ಮಾಡಿ ಜಯವನ್ನು ಪಡೆ. ಇನ್ನೂ ನಿನಗೆ ಬೇಕಾದ ಕೋರಿಕೆಗಳೇನಿದ್ರೂ ತಿಳಿಸು, ನಾನು ನಿನಗೆ ಯಾವುದನ್ನು ಕೊಡ್ಲಿ. ಮನುಷ್ಯನು ಹಣಕ್ಕೆ ದಾಸನೇ ಹೊರತು ಹಣವು ಆತನಿಗೆ ದಾಸನಲ್ಲ ಎಂಬುದು ನಿಜ. ಕೌರವರ ಧನದಿಂದ ನಾನು ಕಟ್ಟಾಕಲ್ಪಟ್ಟೆ ಅವರಿಂದ. ಅದೇ ಈಗ ತಾನು ಹೇಳಿದ್ನಲ್ಲ ನಾನು. ಅದರಿಂದಲೇ ನಾನು ಅಶಕ್ತನಂತೆ ನಿನ್ನೊಡನೆ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದೇನೆ. ನೀನು ಕೇಳಿದ ವರವನ್ನ ನಡೆಸ್ತೇನೆ. ಯುದ್ಧ ವಿಚಾರ ಬಿಟ್ಟು ನಿನಗೆ ಬೇಕಾದ ವರ ಏನಿದ್ರು ತಿಳಿಸು ಎಂದ. ಯುಧಿಷ್ಠಿರ, ಹೇ ಮಹಾರಾಜ, ನೀನು ಯಾವಾಗಲೂ ನನಗೆ ಹಿತವನ್ನೇ ಆಲೋಚಿಸ್ತಾ ಇರೋ. ಶತ್ರು ಪಕ್ಷದಲ್ಲಿ ನೀನು ನಿರ್ವಂಚನೆಯಾಗಿ ಯುದ್ಧ ಮಾಡಬಹುದು, ಆದರೆ ಒಂದು ಕೋರಿಕೆಯನ್ನು ಮಾತ್ರ ಬೇಡ್ತೇನೆ ಎಂದ. ಅದಕ್ಕೆ ಶಲ್ಯ, ಹೇ ರಾಜಶ್ರೇಷ್ಠ, ನಾನು ನಿನಗೆ ಯಾವ ಸಹಾಯ ಮಾಡ್ಲಿ ಸಂಕೋಚವಿಲ್ಲದೆ ಹೇಳು. ನಾನೇನೋ ನಿನ್ನ ಶತ್ರುವಿನ ಕಡೆಯಲ್ಲಿ ಯುದ್ಧ ಮಾಡ್ತಕೋನು, ಏಕೆಂದ್ರೆ ನಾನು ಕೌರವರ ಹಣದಿಂದ ಕಟ್ಟಲ್ಪಟ್ಟೆ ಎಂದ. ಇದಿಷ್ಟನ್ನು ಶಲ್ಯರಾಜ, ಈ ಯುದ್ಧಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾಗ ನೀನು ನನಗೆ ಯಾವವರನ್ನು ಕೊಟ್ಟಿದ್ದೀಯೋ ಯಾವ ವರವನ್ನ ಅದನ್ನೇ ನಡೆಸಿಕೊಟ್ರು ಸಾಕು. ಯುದ್ಧ ಕಾಲದಲ್ಲಿ ನೀನು ಸೂತಪುತ್ರನಾದ ಕರ್ಣನಿಗೆ ತೇಜೋವಧವನ್ನು ಮಾಡ್ತಾ ಇರಬೇಕು ಎಂದ. ಅದಕ್ಕ ಶಲ್ಯನು, ಹೇ ಕುಂತಿಪುತ್ರ, ನಿನ್ನ ಅಪೇಕ್ಷೆಯಂತೆಯೇ ನೆರವೇರುದು, ಹೋಗು. ಮನೋವ್ಯಾಕುಲತೆಯನ್ನು ಬಿಟ್ಟು ಯುದ್ಧ ಮಾಡು. ನಿನಗಾಗಿ ಈ ವಿಷಯದಲ್ಲಿ ಪ್ರತಿಜ್ಞೆ ಮಾಡ್ತೇನೆ ಎಂದ. ಆಮೇಲೆ ಯುಧಿಷ್ಠನು ಶಲ್ಯನಿಂದ ಅನುಜ್ಞೆ ಪಡೆದು ತನ್ನ ಸಹೋದರರೊಡನೆ ಸೈನ್ಯದಿಂದ ಹೊರಗೆ ಬಂದ. ಇಷ್ಟರಲ್ಲಿ ಶ್ರೀಕೃಷ್ಣ ಪಾಂಡವರ ಹಿತಾರ್ಥವಾಗಿ ಯುದ್ಧ ಭೂಮಿಯಲ್ಲಿ ಕರ್ಣನನ್ನು ಸಂಧಿಸಿ, ಕರ್ಣ, ಭೀಷ್ಮನು ದ್ವೇಷದಿಂದ ಈಗ ನೀನು ಯುದ್ಧ ಮಾಡುವುದಿಲ್ಲ ಅಂತ ನಾನು ಕೇಳಿದೆ. ಭೀಷ್ಮನು ಸಾಯುವರೆಗಾದ್ರೂ ನೀನ್ ನಮ್ ಕಡೆ ಸೇರಿರ್ಬೋದಲ್ವೇ? ಏನೆಲ್ಲ ಟೆಂಪ್ಟೇಷನ್ಸ್. ಅವನು ಅವಮಾನ ಮಾಡಿದ್ದಕ್ಕೆ ಇವನು ಹೇಳ್ದ, ಈ ಭೀಷ್ಮ ಸಾಯೋ ತನಕ ನನಗೆ ಬಿಲ್ಲು ಬಣ ಇತ್ತಲ್ಲ ಅಂತ ಇವನ್ ಫ್ರೆಂಡು ದುರ್ಯೋಧನನಿಗೆ. ಎಲ್ಲರದು ಕೂಡ ಬರೀ ಈಗೋಯಿಸ್ಟಿಕ್ ಇದುಗಳೇ ಹೊರತು ತಮ್ಮದ್ದೇನೆ ನೋಡಿದ್ರೆ ಹೊರತು ಇನ್ನೇನಿಲ್ಲ. ನಿಜವಾದಂತ ಮಿತ್ರತ್ವ ಇದ್ರೆ, ಮಿತ್ರನಾಗಿದ್ರೆ ಪ್ರಾಣ ಕೊಡಕ್ಕಾದ್ರೂ ಸಿದ್ಧನಾಗಿರ್ಬೇಕು. ಅದ್ರಲ್ಲಿ ಭೀಷ್ಮ ಒಂದ್ ಮಾತು ಹೇಳ್ದ ಅಂತ ಅಂದ್ಬಿಟ್ಟು ಏನೋ ಭೀಷ್ಮ ಹೇಳಿದ್ರು ಕೂಡ ಅವನು ಹಿರಿಯ, ಇವನ್ ಮಾಡಿದ್ದು ಉಂಟು ಆತರ. ಅವನೆಲ್ಲದನ್ನು ತೋರಿಸ್ದ. ಗೋಗ್ರಹಣದಲ್ಲಿ ಏನ್ ಮಾಡಿದ್ ನೀನು? ಓಡೋಗ್ಬಿಟ್ಟೆ. ಅವನ ಗಂಧರ್ವರು ಹಿಡ್ಕೊಂಡು ಹೋದ್ರ ಕಾಡಿನಲ್ಲಿ ಅವನ ಚಿತ್ರರಥ. ಅವಾಗ ನೀನೆಲ್ಲಿದ್ದೆ? ಸುಮ್ನೆ ಬಾಯಿನಲ್ಲಿ ಬರೀ ಬಡೋದಷ್ಟೇನೆ, ನೀನು ಏನು ಮಾಡೋಲ್ಲ ಅಂದ. ಅವನ ಹೇಳಿ ಸುಳ್ಳ? ಕೃಷ್ಣ ಕೇಳ್ದ, ನೀನ್ ನಮ್ ಕಡೆ ಸೇರ್ಬೋದಲ್ವೇ?
ಆಮೇಲೆ ದುರ್ಯೋಧನಿಗೆ ಸಹಾಯ ಮಾಡುದು ಯುಕ್ತ ಎಂದು ನಿನಗೆ ತೋರಿದ್ರೆ ತಿರುಗಿ ನೀನು ಆ ಕಡೆಗೆ ಸೇರಿ ಯುದ್ಧ ಮಾಡು ಎಂದ. ಆಗ ಕರ್ಣನು, ಹೇ ಕೇಶವ, ದುರ್ಯೋಧನನಿಗೆ ಸಮ್ಮತವಲ್ಲದ ಕಾರ್ಯವನ್ನು ನಾನು ಎಂದಿಗೂ ಮಾಡಲಾರೆ. ನಾನು ದುರ್ಯೋಧನಿಗೆ ಹಿತವನ್ನೇ ಮಾಡುವ ಅಭಿಲಾಷೆಯುಳ್ಳವನು. ಆತನಿಗೆ ನನ್ನ ಪ್ರಾಣವನ್ನೇ ಒಪ್ಪಿಸಿದ್ದೇನೆ ಅಂತ ತಿಳಿ ಎಂದ. ಈ ಮಾತನ್ನು ಕೇಳಿ ಕರ್ಣನು ಕೃಷ್ಣನು ಪಾಂಡವರೊಡನೆ ಅಲ್ಲಿಂದ ಹಿಂತಿರುಗಿದ. ಆಗ ಧರ್ಮರಾಜನು ಸೇನೆ ಮಧ್ಯದಲ್ಲಿ ನಿಂತು, ಈಗಲೂ ನಮ್ಮ ಪಕ್ಷಕ್ಕೆ ಬಂದು ಸೇರಲು ಇಷ್ಟಪಡುವರು ಯಾರಾದ್ರೂ ಇದ್ರೆ ಪ್ರೀತಿಯಿಂದ ಸೇರಿಸ್ಕೊಳ್ತೇವೆ. ಈ ಮಾತನಿಗೆ ಈ ಥಾಟ್ ಬಂತು ಮೊದಲೇನೆ. ಕೃಷ್ಣ ಇದನ್ನ ಮಾಡ್ತಾನೆ ಅನ್ಕೊಂಡಿದ್ದೆ ನಾನು. ಈಗ ಇದು ಎಲೆಕ್ಷನ್ ನಡೀತು, ಯಾವ್ದು ಗೆದ್ದಿತ್ತೋ ಅದ್ರ ಜೊತೆಗೆ ಇಂಡಿವಿಜುವಲ್ ಇವರೆಲ್ಲ ಅವ್ರೋಗಿ ಸೇರ್ಕೊಂಡ್ಬಿಡೋದು ಅವ್ರ ಜೊತೆಗೆ. ಗೆದ್ದೆತ್ತಿನ ಬಾಲ ಹಿಡಿಯೋರು ಅಂತ ಈ ತರದ ಜನಗಳು ಇರ್ತಾರೆ. ಎಲ್ಲಿ ಏನ್ ಜಯ ಸಿಗುತ್ತೋ ಅಥವಾ ಯಾರ ಕಡೆ ಏನೋ ವಿಕ್ಟರಿ ಇದೆ ಅಂತ ಗೊತ್ತಾದ್ರೆ ಅವ್ರ ಕಡೆ ಸೇರ್ಬಿಡೋದು. ಅದು ನ್ಯಾಯವೋ ಅನ್ಯಾಯವೋ, ಅವ್ನು ಜಯಿಸ್ತಾ ಇದ್ದಾನೆ ಅಂದ್ರೆ ಅವ್ರ ಕಡೆಗೆ ಸೇರೋದು. ಗಟ್ಟಿಯಾಗಿ ಕೂಗಿ ಹೇಳ್ದ. ಆಗ ಪಾಂಡವರಲ್ಲಿ ಮೊದಲಿಂದಲೂ ಅಭಿಮಾನವುಳ್ಳಂತ ಯುಯುತ್ಸು ಯುಧಿಷ್ಠಿರನ್ ಗುರುತು, ಹೇ ಮಹಾರಾಜ, ಶುದ್ಧಾತ್ಮನಾದ ನೀನು ಸಮ್ಮತಿಸುವುದಾದ್ರೆ ನಾನು ನಿಮ್ಮಲ್ಲಿ ಸೇರಿ ಧೃತರಾಷ್ಟ್ರ ಪುತ್ರರನ್ನ ಯುದ್ಧ ಮಾಡ್ತೇನೆ ಎಂದ. ಆಗ ಯುಧಿಷ್ಠನು, ಯುಯುತ್ಸು, ಬಾ, ಬೇಗನೆ ಬಂದು ಬಿಡು, ನಾವೆಲ್ಲರೂ ಸೇರಿ ಮೂರ್ಖರಾದ ನಿನ್ನ ಸಹೋದರನ ಯುದ್ಧ ಮಾಡೋಣ. ಸ್ವಂತ ದುರ್ಯೋಧನ ತಮ್ಮ ಇವನು ಯುಯುತ್ಸು. ಅವ್ರನ್ನ ಬಿಟ್ಬಿಟ್ಟು ನಾನು ಈ ಕಡೆ ಬರ್ತೀನಿ ಇಂದ. ಧರ್ಮದ ಜೊತೆಗೆ ನೋಡಿ ಅವನಿಗೆ ಇದ್ರಲ್ಲಿ ಇದ್ದಿದ್ದು. ಇವನೊಬ್ಬ ಇನ್ನೊಬ್ಬ ವಿಕರ್ಣ ಅನ್ಸುತ್ತೆ, ಅವನು ಕೂಡ ಯುದ್ಧದಲ್ಲಿ ಇದ್ರದಕ್ಕೆ ಧರ್ಮದ ಜೊತೆಗೆ ಇದ್ದ ಅಂತ. ಆಮೇಲೆ ಅವರುಗಳದು ಇದಾಗತ್ತೆ. ಆದ್ರೆ ಮೂರ್ಖರಾದ ನಿನ್ನ ಸಹೋದರನ ಯುದ್ಧ ಮಾಡೋಣ ನಾವು ಸೇರಿ, ಇದು ನಮ್ಮೆಲ್ಲರಿಗೂ ಸಮ್ಮತ. ವಾಸುದೇವನು ಪೂರ್ಣವಾಗಿ ಸಮ್ಮತಿಸುತ್ತಾನೆ, ನಿನಗೆ ಸ್ವಾಗತ. ನೀನು ನಮ್ಮಲ್ಲಿ ಸೇರಿ ಯುದ್ಧ ಮಾಡು. ನಿನ್ನಿಂದಾದ್ರೂ ನಿನ್ನ ಪಿತೃಗಳಿಗೆ ಪಿಂಡವು ಲಭಿಸಲಿ. ಧೃತರಾಷ್ಟ್ರನ ಸಂತತಿಯು ನಿನ್ನಿಂದಲೇ ಮುಂದುವರಿಯಲಿ. ದುಷ್ಟ ಬುದ್ಧಿಯವಳನು ಕ್ರೂರನು ಆದ ದುರ್ಯೋಧನೇನೋ ಇನ್ನೂ ಜೀವಿಸಿರುವುದಿಲ್ಲ ಎಂದನು. ಆಮೇಲೆ ಯುಯುತ್ಸು, ಕೌರವ ಸೇನೆಯಲ್ಲಿ ನಿಮ್ಮ ಪುತ್ರರನ್ನ ತ್ಯಜಿಸಿ ದುಂದುಬಿ ವಾದ್ಯದ ಧ್ವನಿಯೊಡನೆ ಪಾಂಡುಪುತ್ರರ ಸೇನೆಯನ್ನು ಬಂದು ಸೇರಿದ. ಹೌದು. ವಿದುರ ಇವನು, ಆಮೇಲೆ ವಿಕರ್ಣ ಅನ್ಸತ್ತೆ ಅವನೊಬ್ಬ, ಯುಯುತ್ಸು. ಒಡನೆ ಯುಧಿಷ್ಠಿರ ಸಂತೋಷದಿಂದ ಕಾಂತಿಯುಕ್ತವು ಸುವರ್ಣ ಅಲಂಕೃತವಾದ ಯುದ್ಧ ಕವಚವನ್ನು ತೊಟ್ಟ. ಇತರ ಪಾಂಡವರು ತಮ್ಮ ತಮ್ಮ ಕವಚಗಳನ್ನು ಧರಿಸಿದ್ರು. ಆ ವೀರರೆಲ್ಲರೂ ತಮ್ಮ ತಮ್ಮ ರಥಗಳನ್ನೇರಿ ಮೊದಲಿನಂತೆ ವ್ಯೂಹದಲ್ಲಿ ನಿಂತು ಯುದ್ಧಕ್ಕೆ ಸಿದ್ಧರಾದರು. 100 ದುಂದುಬಿ ವಾದ್ಯಗಳು ಕಹಳೆಗಳನ್ನ ಮೊಳಗಿಸಿ ಸಿಂಹನಾದಗಳನ್ನು ಮಾಡಿ ಗರ್ಜಿಸಿದ್ರು. ದುಷ್ಟದ್ಯುಮ್ನನೇ ಮೊದಲಾದ ರಾಜರೆಲ್ಲರಿಗೂ ಪಾಂಡವರು ರಥಗಳನ್ನೇರಿ ಕುಳಿತು ನೋಡಿದೊಡನೆ ವೀರ್ಯೋತ್ಸಾಹ ಉಕ್ಕಿತು. ಮತ್ತು ಪಾಂಡವತರು ಶತ್ರು ಸೈನ್ಯದಲ್ಲಿ ಹೋಗಿ ಪೂಜಾರ್ಹರಾದ ಆಚಾರ್ಯರನ್ನು ಪೂಜಿಸಿ ಬಂದದ್ದನ್ನು ನೋಡಿ ರಾಜರೆಲ್ಲರೂ ಅವರ ಗುಣಾತಿಶಯವನ್ನ ಸ್ತುತಿಸುವುದಕ್ಕೆ ಆರಂಭಿಸಿದ್ರು. ಅವರ ನಡವಳಿಕೆಗಳನ್ನ, ಅವರ ಧರ್ಮ ಬುದ್ಧಿಯನ್ನ, ಅವರ ಜ್ಞಾತಿ ಪ್ರೇಮವನ್ನ ಎಲ್ಲರೂ ಕೊಂಡಾಡಿದ್ರು. ಭಲೆ ಭಲೆ ಎಂದು ಮಹಾತ್ಮರ ಸ್ತುತಿ ವಾಕ್ಯರು ಎಲ್ಲ ಕಡೆಯಲ್ಲಿಯೂ ಕಿವಿಗಿಂಪಾಗಿ ಎಲ್ಲ ವಾಕ್ಯಗಳು ಕೇಳಿಸಿದ್ವು. ಆ ಪಾಂಡುಪುತ್ರ ನಡತೆಯನ್ನು ಕಂಡು ಅವರ ಸ್ತುತಿಯನ್ನು ಕಿವಿಯಿಂದ ಕೇಳಿದಾಗ ಬ್ಲೇಚ್ಛರು ಆರ್ಯರು ಅವರಲ್ಲಿ ಕನಿಕರದಿಂದ ಗದ್ಗದ ಸದರೊಡನೆ ಅಳಲಾರಂಭಿಸಿದ್ರು. ಆಗ ಅಲ್ಲಿದ್ದ ವೀರರು ಸಂತೋಷದಿಂದ 100,000 ಬೇರಿಗಳನ್ನ ಗೋಕ್ಷೀರದಂತಿರುವ ಶಂಖಗಳನ್ನ ನುಡಿಸಿದ್ರು. ಇಲ್ಲಿಗೆ 43ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ನೇರವಾಗಿ ಇದ್ ಮಾಡಿದ್ರೆ ಇಲ್ಲಿ ಅವನು ಅಧರ್ಮದ ಸಾಕಾರ ಮೂರ್ತಿ. ಇಲ್ಲಿ ಒಂದು ದುರಭಿಮಾನದಲ್ಲಿ ಆ ಕುಮಾರವ್ಯಾಸದಲ್ಲಿ ಹೇಳೋದು, ಕುಮಾರವ್ಯಾಸ ದುರಭಿಮಾನದಲ್ಲಿ ದುರ್ಯೋಧನ ಅಂತ, ಅಭಿಮಾನ ಅಲ್ಲ ಅದು. ಅಥ ಶ್ರೀಮದ್ ಮಹಾಭಾರತೆ ಭೀಷ್ಮ ಪರ್ವೆ ಚತುಶ್ಚತ್ವಾರಿಂಶತ್ ಅಧ್ಯಾಯ ಚತುಶ್ಚತ್ವಾರಿಂಶತ್ 40 + 4 44 ಯುದ್ಧದ ಆರಂಭ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಈ ಸಂಜಯ, ನಮ್ಮ ಮತ್ತು ಪಾಂಡವರ ಸೈನ್ಯಗಳೆರಡು ಯುದ್ಧಕ್ಕೆ ನಿಂತ ಮೇಲೆ ಮೊದಲು ಆಯುಧವನ್ನು ಎತ್ತುದವರಾರು, ಕೌರವರೇ ಪಾಂಡವರೇ ಎಂದು ಕೇಳಲು ಸಂಜಯ, ಹೇ ರಾಜ, ಮೊದಲು ನಿನ್ನ ಪುತ್ರನಾದ ದುಶ್ಯಾಸನ ಭೀಷ್ಮನನ್ನು ಮುಂದಿಟ್ಟುಕೊಂಡು ತನ್ನ ಸಹೋದರ ಜೊತೆಯಲ್ಲಿ ಕರೆದುಕೊಂಡು ಸೇನಾ ಸಮೇತನಾಗಿ ಹೊರಟ. ಆಮೇಲೆ ಪಾಂಡವರೆಲ್ಲೂ ಭೀಮನನ್ನು ಮುಂದೆ ಇಟ್ಕೊಂಡು ಉತ್ಸಾಹದಿಂದ ಭೀಷ್ಮನೊಡನೆ ಯುದ್ಧ ಮಾಡಲು ಹೊರಟು ಬಂದ್ರು. ಉಭಯ ಸೇನೆಗಳಲ್ಲಿಯೂ ಸಿಂಹನಾದಗಳು, ಕಿಲಕಿಲ ಶಬ್ದಗಳು, ಜಯ ಜಯ ಶಬ್ದಗಳು, ತಾಲ ಘೋಷ ಧ್ವನಿಗಳು, ಕೊಂಬು, ಕಹಳೆ, ಬೇರಿ, ಮೃದಂಗಾದಿ ವಾದ್ಯಘೋಷಗಳು, ಆನೆ, ಕುದುರೆಗಳ ಕೂಗು ಇವೆಲ್ಲ ಹೆಚ್ಚಿದ್ವು.
ಶತ್ರು ಸೈನಿಕರು ನಮ್ಮನ್ನು ಎದುರಿಸಲು ವೇಗದಿಂದ ಬಂದರು. ನಮ್ಮ ಕಡೆಯ ಸೈನಿಕರು ಗರ್ಜಿಸುತ್ತಾ ಶತ್ರು ಸೇನೆಯನ್ನು ಎದುರಿಸಿ ವೇಗದಿಂದ ಹೋದ್ರು. ಆಗ ಈ ಎರಡು ಸೇನೆಗಳಿಗೂ ಕೈ ಕಲಿತು ದೊಡ್ಡ ಯುದ್ಧ ಆರಂಭವಾಯಿತು. ಆ ಪಾಂಡವರ ಕೌರವ ಯುದ್ಧದಲ್ಲಿ ಶಂಖ ಮೃದಂಗಾದಿಗಳಿಂದ ತಲೆದೋರಿದ ಗದ್ದಲದಿಂದ ಸೈನ್ಯಗಳು ಬಿರುಗಾಳಿಯಿಂದ ಆಡಿಸಲ್ಪಟ್ಟ ಕಾಡಿನಂತೆ ನಡುಗಿದುವು. ಹೇ ರಾಜೇಂದ್ರ, ಆನೆ ಕುದುರೆಗಳ ಮತ್ತು ರಥಗಳ ಶಬ್ದಗಳೊಡನೆ ಅಮಂಗಳಕರವಾದ ಮುಹೂರ್ತದಲ್ಲಿ ಆ ಉಭಯ ಸೈನ್ಯಗಳು ಒಟ್ಟುಗೂಡಿದ ಶಬ್ದ ಗಾಳಿಯಿಂದ ಕಲಕಲ್ಪಟ್ಟಂತ ಸಮುದ್ರ ಘೋಷದಂತಾಯ್ತು. ಅನೇಕ ಶಬ್ದಗಳು ಒಟ್ಟುಗೂಡಿದ್ದರಿಂದ ಆ ಭಯಂಕರ ಘೋಷ ಕೇಳಿಸಿದೊಡನೆ ಭೀಮಸೇನ ದೊಡ್ಡ ವೃಷಭದಂತೆ ಗರ್ಜಿಸಿದ. ಆ ಭೀಮಸೇನನ ಗರ್ಜನೆ ನೂರಾರು ಶಂಖ ದುಂದುಬಿ ವಾದ್ಯಗಳ ಮತ್ತು ಆನೆ ಕುದುರೆಗಳ ಧ್ವನಿಗಳನ್ನ ಸೈನ್ಯಗಳ ಸಿಂಹನಾದವನ್ನು ಮರೆಸುವಂತೆ ಕೇಳಿಸಿತು. ಸಿಡಿಲಿಗೆ ಸಮನಾದಂತಹ ಆ ಭೀಮಸೇನನ ಗರ್ಜೆಯನ್ನು ಕೇಳಿದ ಮಾತ್ರಕ್ಕೆ ನಿಮ್ಮ ಸೈನಿಕರೆಲ್ಲ ಭಯಪಟ್ಟು ನಡುಗಿದ್ರು. ಸಿಂಹಧ್ವನಿಯನ್ನು ಕೇಳಿದ ಸಣ್ಣ ಮೃಗಗಳು ಹೇಗೋ ಹಾಗೆ ಆ ಭೀಮಸೇನನ ಗರ್ಜನೆ ಕೇಳಿ ಆನೆ ಕುದುರೆ ಮುಂತಾದವುಗಳೆಲ್ಲ ಜಲಮಲ ವಿಸರ್ಜನೆ ಮಾಡಿದ್ವು. ಭೀಮಸೇನನು ತನ್ನ ಆಕೃತಿಯನ್ನ ಶತ್ರು ಭಯಂಕರವಾಗಿ ಕಾಣಿಸುತ್ತಾ ದೊಡ್ಡ ಮೇಘದಂತೆ ಗರ್ಜಿಸಿ ನಿನ್ನ ಮಕ್ಕಳನ್ನ ಎದುರಿಸಿದ. ಇದರಾಗಿ ಬರುತ್ತಿರುವ ಭೀಮಸೇನನನ್ನು ಕಂಡೊಡನೆ ದುರ್ಯೋಧನ, ಅವನ ತಮ್ಮಂದಿರಾದ ದುರ್ಮುಖ, ದುಸ್ಸಹ, ಶಲ, ದುರ್ಮರ್ಷಣ, ವಿವಿಂಶತಿ, ಚಿತ್ರಸೇನ, ವಿಕರ್ಣ, ಪುರುಮಿತ್ರ, ಜಯ, ಭೋಜ, ಸೌಮದತಿ ಇವರೆಲ್ಲರೂ ಮಿಂಚಿನಿಂದ ಕೂಡಿದ ಮೇಘಗಳಂತೆ ದೊಡ್ಡ ಬಿಲ್ಲುಗಳನ್ನು ಒದರುತ್ತಾ ಸೋಲೆಯನ್ನು ಸುಲಿದ ಸರ್ಪಗಳಿಗೆ ಸಮಾನವಾದ ಅಂಬುಗಳನ್ನ ಕೈಯಲ್ಲಿ ಹಿಡಿದು ಮೇಘಗಳನ್ನು ಸೂರ್ಯನನ್ನ ಹೇಗೋ ಹಾಗೆ ಅಸ್ತ್ರ ಸಮೂಹಗಳಿಂದ ಭೀಮನನ್ನ ಮರೆ ಮಾಡಿ ಆತನ ಸುತ್ತಲೂ ಸುತ್ತಕೊಂಡ್ರು. ಇದನ್ನ ನೋಡಿ ಅತ್ತಲಾಗಿ ದ್ರೌಪದಿ ಕುಮಾರರು, ಮಹಾರಥನಾದ ಅಭಿಮನ್ಯು, ನಕುಲ, ಸಹದೇವ, ದ್ರುಪದ ಕುಮಾರನಾದ ದೃಷ್ಟದ್ಯುಮ್ನ ವಜ್ರಾಯುಧದಿಂದ ಪರ್ವತ ಶಿಖರಗಳನ್ನು ಭೇದಿಸುವಂತೆ ಅಧಿಕ ವೇಗವುಳ್ಳ ತೀಕ್ಷ್ಣ ಬಾಣಗಳಿಂದ ಕೌರವ ಸೇನೆಯನ್ನ ಭೇದಿಸುತ್ತಾ ಬಂದರು. ಭಯಂಕರವಾದ ನಾಡಿನ ಧ್ವನಿಗಳಿಂದ ಕೈತಟ್ಟುವ ಶಬ್ದಗಳಿಂದ ಕೂಡಿದ ಆ ಆರಂಭ ಯುದ್ಧದಲ್ಲಿ ನಮ್ಮ ಕಡೆಯವರಲ್ಲಾಗಲಿ ನಮ್ಮ ಶತ್ರು ಸೈನ್ಯದಲ್ಲಾಗಲಿ ಯಾರೂ ಕದಲಿಲ್ಲ, ಯಾರು ಬೆಂತೋರ್ಲಿ ಓಡಲಿಲ್ಲ. ಹೇ ಮಹಾರಾಜ, ಗುರಿಯಿಟ್ಟು ಬಾಣ ಪ್ರಯೋಗ ಮಾಡುತ್ತಿದ್ದ ಆ ದ್ರೋಣ ಶಿಷ್ಯರ ಹಸ್ತಲಾಘವನ್ನ ಆಗಲೇ ನಾನು ಕಣ್ಣಾರೆ ನೋಡಿದೆ. ಹಾಗೆ ಧ್ವನಿ ಮಾಡುತ್ತಿರುವ ಬಾಣಗಳ ಶಬ್ದ ಎಡಬಿಡದೆ ಕೇಳ್ತಾ ಇತ್ತು. ಜ್ವಲಿಸುವ ಅಂಬುಗಳು ಆಕಾಶದಿಂದ ಬಿಡುವ ನಕ್ಷತ್ರಗಳಂತೆ ಜ್ವಲಿಸಿದವು. ಆಗ ಬೇರೆ ರಾಜರೆಲ್ಲರೂ ಪ್ರೇಕ್ಷಕರಂತಿದ್ದು ಭಯಂಕರವಾದ ಆ ದಾಯಾದಿಗಳ ಯುದ್ಧವನ್ನೇ ನೋಡ್ತಾ ಬೆರಗಾಗಿ ನಿಂತರು. ಆ ಮಹಾರಥರು ಹಠದಿಂದಲೂ ಕೋಪದಿಂದಲೂ ಒಬ್ಬರನ್ನೊಬ್ಬರು ಮೀರಿಸುವಂತೆ ಯುದ್ಧ ಮಾಡ್ತಾ ಇದ್ರು. ಚತುರಂಗ ಬಲಗಳಿಂದ ಕೂಡಿದ ಆ ಕೌರವ ಪಾಂಡವ ಸೇನೆಗಳೆಲ್ಲರೂ ಕೂಡ ಆಗ ರಮ್ಯವಾಗಿ ಚಿತ್ರಿಸಲ್ಪಟ್ಟಂತ ಪಟಗಳಂತೆ ಕಾಣಿಸ್ತಾ ಇತ್ತು. ಆಮೇಲೆ ನಿನ್ನ ಪುತ್ರನ ಹಾಗೆಯಂತೆ ಎಲ್ಲಾ ಅರಸರು ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದು ಸೇನೆಗಳನ್ನ ಯುದ್ಧಕ್ಕೆ ನಿಂತರು. ಯುಧಿಷ್ಠಿರ ಆಜ್ಞೆಯಿಂದ ನೂರಾರು ಮಂದಿ ಅರಸರು ಸಿಂಹನಾದ ಮಾಡುತ್ತಾ ನಿನ್ನ ಮಗನ ಸೈನ್ಯವನ್ನ ಎದುರಿಸಿದ್ರು. ಹೀಗೆ ಎರಡು ಸೈನ್ಯಗಳು ತೀವ್ರವಾಗಿ ಯುದ್ಧ ಮಾಡ್ತಾ ಇದ್ದಾಗ ಸೇನಾ ಧೂಳಿಯಿಂದ ಸೂರ್ಯ ಬಿಂಬವೇ ಮರೆಸೋಯಿತು. ಆ ಯುದ್ಧದಲ್ಲಿ ಹೋರಾಡಿ ಸೋತು ಓಡಿ ಹೋಗಿ ಹಿಂತಿರುಗಿ ಬರುತ್ತಿದ್ದ ನಮ್ಮ ಕಡೆಯವರೆಗೂ ಶತ್ರು ಸೇನೆಯವರೆಗೂ ಆಗ ವ್ಯತ್ಯಾಸವೇ ಇರಲಿಲ್ಲ. ಮಹಾಭಯಂಕರವಾಗಿ ಕೈ ಕಲಿತ ಆ ಯುದ್ಧ ನಡೆಯುವಾಗ ನಿನ್ನ ಪಿತನಾದ ಭೀಷ್ಮ ಎಲ್ಲರಿಗಿಂತಲೂ ತೇಜೋವಂತನಾಗಿ ಜ್ವಲಿಸುತ್ತಾ ಇದ್ದ. ಇಲ್ಲಿಗೆ 44ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕೌರವ ಪಾಂಡವ ಸೇನೆಗಳ ದ್ವಂದ್ವ ಯುದ್ಧ 45ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜ ಧೃತರಾಷ್ಟ್ರ, ಭಯಂಕರವಾದ ಆ ದಿನ ಆರಂಭದಲ್ಲಿಯೇ ಕ್ಷತ್ರಿಯ ವಿನಾಶಕರವಾದ ಮಹಾಘೋರ ಯುದ್ಧ ಪ್ರಾರಂಭಿಸಿತು. ಒಬ್ಬರೊಬ್ಬರು ಗ್ರಹಿಸುವ ಆತರವುಳ್ಳ ಕೌರವ ಅಸಂಜಯರ ಅಟ್ಟಹಾಸಗಳು ಸಿಂಹಗಳ ಗರ್ಜನೆಯಂತೆ ಭೂಮಿ ಆಕಾಶಗಳನ್ನೆಲ್ಲ ಪ್ರತಿಧ್ವನಿಸುವಂತೆ ಮಾಡಿತು. ಒಬ್ಬರನ್ನೊಬ್ಬರು ಮೂದಲಿಸುವ ಶೂರರು ಸಿಂಹನಾದಗಳು, ಕರಸ್ಥಾನನ ಧ್ವನಿ, ಧನುಷ್ಠಂಕಾರ ಧ್ವನಿ, ಕಾಲಾಳುಗಳ ಕಾಲ್ನಡೆಯ ಧ್ವನಿ, ಕುದುರೆಗಳ ಕೂಗು, ಚಾವಟಿಗಳಿಂದ ಅಂಕುಶಗಳಿಂದ ಹೊಡೆಯುವ ಧ್ವನಿ ಮತ್ತು ಆನೆಗಳ ಕತ್ತಿಗೆ ಕಟ್ಟಿದ ಗಂಟೆಗಳ ಧ್ವನಿ ಇವೆಲ್ಲ ಒಂದಾಗಿ ಎಲ್ಲೆಲ್ಲಿ ಹರಡಿತು. ರೋಮಾಂಚವನ್ನೆಬ್ಬಿಸುತ್ತಿದ್ದಂತ ಈ ಶಬ್ದದೊಡನೆ ಆಕಾಶದಲ್ಲಿ ಮೇಘ ಗರ್ಜನೆಗೆ ಸಮಾನವಾದ ರಥಗಳು ಶಬ್ದವೂ ಸೇರಿತು. ಮೇಲೇರಿಸ ಧ್ವಜಗಳುಳ್ಳಂತಹ ಕೌರವ ವೀರರೆಲ್ಲರೂ ಕೂಡ ಯುದ್ಧದಲ್ಲಿ ಪ್ರಾಣವನ್ನು ಬಿಡಲು ಸಿದ್ಧರಾಗಿ ಕ್ರೂರಾವೇಶದಿಂದ ಪಾಂಡವರನ್ನ ಎದುರಿಸಿದರು. ಆಗ ಭೀಷ್ಮನು ಕಾಲದಂಡಕ್ಕೆ ಸಮಾನವಾಗಿ ಉಗ್ರವಾದ ತನ್ನ ಬಿಲ್ಲನ್ನು ಕೈಯಲ್ಲಿ ಹಿಡಿದು ಅರ್ಜುನನನ್ನ ಎದುರಿಸಿ ಬಂದ. ತೇಜೋವಂತನಾದ ಅರ್ಜುನನು ಲೋಕ ಪ್ರಸಿದ್ಧವಾದ ತನ್ನ ಗಾಂಧೀವ ಎಂಬ ಧನಸ್ಸನ್ನ ಕೈಯಲ್ಲಿ ಹಿಡಿದು ಸೈನ್ಯದ ಮುಂಭಾಗದಲ್ಲಿ ಗಂಗಾಪುತ್ರನಿಗೆ ಎದುರಾದ. ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಆವೇಶವುಳ್ಳವರಾಗಿ ಬಂದರು. ಮಹಾಬಲಶಾಲಿಯಾದ ಭೀಷ್ಮ ಯುದ್ಧದಲ್ಲಿ ಅರ್ಜುನನ ಬಲವಾಗಿ ಹೊಡೆದ್ರು ಆತನನ್ನು ಕದರಿಸಲು ಶಕ್ತನಾಗದೆ ಹೋದ. ಅರ್ಜುನನು ಭೀಷ್ಮನನ್ನ
ಕದಿಸಲಾರದೆ ಆಗಿದ ಇಬ್ಬರು ಕೂಡ ಸಮಾನವಾದಂತ ಇದು. ಸಾತ್ವಿಗೆಯು ಕೃತವರ್ಮನನ್ನ ಎದುರಿಸಿದ. ಅವರಿಬ್ಬರಿಗೂ ನೋಡುವವರಿಗೆ ರೋಮಾಂಚ ಹೇಳುವಂತೆ ದೊಡ್ಡ ಯುದ್ಧ ನಡೆಯಿತು. ಸಾತ್ವಿಗೆ ಕೃತವರ್ಮನು ಸಾತ್ವಿಗೆಯನ್ನ ತೀಕ್ಷ್ಣ ಬಾಳಗಳಿಂದ ಒಬ್ಬರನ್ನೊಬ್ಬರು ಹೊಡೆದಾಡ್ತಾ ಇದ್ರು. ಆಗ ಆ ಬಲಶಾಲಿಗಳಿಬ್ರು ಸುತ್ತಲೂ ಮೈಯಲ್ಲಿ ನಾಟಿದ ಅಂಬುಗಳಿಂದ ವಸಂತ ಕಾಲದಲ್ಲಿ ವಿಚಿತ್ರ ಪುಷ್ಪಗಳಿಂದ ತುಂಬಿದ 2 ಮುತ್ತುಗದ ಮರಗಳಂತೆ ಕಾಣಿಸ್ತಾ ಇದ್ವು. ಮುತ್ತುಗದ ಹೂ ನೋಡಿದ್ದೀರಾ? ಕೆಂಪಗಿರುತ್ತೆ. ಆ ಮುತ್ತುಗದ ಸಮಿತ್ತು ಎಲೆ ಇದಕ್ಕೆಲ್ಲ ಪ್ರಾಶಸ್ತ್ಯ ಸಿಗ್ತಲ್ಲ, ಅದಕ್ಕೆ ಅಹಂಕಾರ ಬಂತಂತೆ. ಅದಕ್ಕೆ ಅದ್ರ ಹೂವು ಉಪಯೋಗ ಇಲ್ಲ. ಮುತ್ತುಗದ ಹೂವನ್ನ ಭಗವಂತನ ಸಮರಣೆ ಮಾಡಲ್ಲ. ಆದ್ರೆ ಸಮಿತ್ತು ಅಂತಂದ್ರೆ ಪಲಾಶನೇ. ಪಲಾಶದ ಅಂಡಗ್ರಹಣ ಇದ್ರಲ್ಲಿ ಬ್ರಹ್ಮಚರ್ಯದಲ್ಲಿ ವೇದಗಳು ಚೆನ್ನಾಗಿ ಕೇಳಿಸ್ಕೊಂಡು ಸುಶ್ರವ ನಾಮ 3 ಎಲೆಗಳು. ಆ ಮಧ್ಯಮೇನ ಪರಿಣೇನ ಜುಯಾತ್. ಮಧ್ಯಮೇನ ಪರಿಣೇನ ಅಂದ್ರೆ ಈ ಮುತ್ತುಗದ ಮಧ್ಯದ ಎಲೆಯಿಂದ ಹೋಮ ಮಾಡಿ ಅಂತ. ಮಧ್ಯದ ಎಲೆ ಆಗ್ಬೇಕು ಹೋಮಕ್ಕೆ ಇಟ್ಕೊಳ್ಳುವಂತ. ಈಗೆಲ್ಲ ಮರಸ್ಪುನುಗಳೆಲ್ರೂ ಮೊದಲು ಇದನ್ನೇ ತಗೊಂಡು ಅದನ್ನ ಮಡಿಸ್ತಾ ಇದ್ರು, ಅದರಲ್ಲೇ ಮಾಡ್ತಾ ಇದ್ದಿದ್ದು ಅನೇಕ ಇದ್ರಲ್ಲಿ. ಆಮೇಲೆ ಬಂದಿದ್ದು ಸೌಕರ್ಯ ಎಲ್ಲ. ಅಯ್ಯೋ ಎಲೆ ಹೆಂಗೆ ಸಿಗೋದು ಕಷ್ಟ ಒಂದು, ಎರಡನೇದು ಮಧ್ಯಮ ಪರ್ಣ ಸಿಗಬೇಕು. ಈಗ ಮರದ್ದು ಸೌಟುಗಳೆಲ್ಲ ಸೃಕ್ ಅಂಡ್ ಶುಭ. ಸೃಕ್ ಅನ್ನೋದು ಪ್ರಧಾನ ದರ್ವಿ, ಸ್ರವ ಅನ್ನೋದು ಇತರ ದರ್ವಿ. ಪ್ರಧಾನ ದರ್ವಿ ಇತರ ದರ್ವಿ. ಇಲ್ಲಿ ಪಲಾಶದ ಎಲೆಯಿಂದ ಮಾಡಬೇಕಾದ್ರೆ ದೊಡ್ಡದಾಗಿರೋದನ್ನ ಪ್ರಧಾನ ದರ್ವಿ, ಅದಕ್ಕಿಂತ ಸ್ವಲ್ಪ ಚಿಕ್ಕದನ್ನ ಇತರ ದರ್ವಿಯಾಗಿ ಇಟ್ಕೊಳ್ಳು. ಇತರ ದರ್ವಿ ಪ್ರಾಯಶ್ಚಿತ್ತಗಳಿಗೆ, ಪ್ರಧಾನ ಹೋಮಗಳೆಲ್ಲ ಪ್ರಧಾನ ದರ್ವಿಯಿಂದ ಮಾಡ್ಬೇಕಾದ್ರು. ಹಾಗೆ ಎಲ್ಲ ಅದರ ಹೂವು. ಇಲ್ಲಿ ಇವ್ರಿಗೆಲ್ಲ ಇಬ್ರಿಗೂ ಕೃಪ್ತವರ್ಮನಿಗೂ ಸಾತ್ವಿಗೆಗೂ ಇಬ್ರಿಗೂ ಆಗಿದ್ರಲ್ಲಿ ಇವನ ಬಾಣದಿಂದ ಅವನು ಇದು ಅವ್ರ ಮೈನಲ್ಲೆಲ್ಲ ಕೆಂಪಗೆ ರಕ್ತ ಸುರಿತಾ ಇದ್ದಿದ್ದು, ಒಳ್ಳೆ ಕೆಂಪು ಹೂ ಬಿಟ್ಟಂತ ವೃಕ್ಷಗಳಂತೆ ಕಾಣ್ತಾ ಇದ್ರು ಅಂತ. ಮುತ್ತುಗದ ಮರ. ಈ ಇವನಿಗೆ ವೇಣು ಭಟ್ರಿಗೆ ಹೇಳ್ಬಿಟ್ಟು ಎಲ್ಲಿಗಡೆ ಒಂದು ಮುತ್ತು ಗಿಡ ಹಾಕೋ ಕೇಳಿ ಕೊಟ್ಟಿಗಳ. ವೆರಿ ಗುಡ್. ದೇವಸ್ಥಾನದಲ್ಲಿ ಇರ್ಬೇಕು ಎಲ್ಲ ಮುಖ್ಯವಾದಂತಹದ್ದು. ನಲ್ದೆ ಎಲ್ಲ ಕಡೆನಲ್ಲೂ ಈಗ ಹಸಿರು ಕ್ರಾಂತಿ ಇದರದಕ್ಕೆ ಈಗ ನಮ್ಮೂರ್ನಲ್ಲಿ ಎಲ್ಲ ಕಡೆನೂ ಮರ ನೆಡ್ಸೋದು ಅಂತ ಒಂದು ಪ್ರೋಗ್ರಾಮ್ ಯಾವತ್ತು ಹೇಳಿದೆ ಅನ್ಸುತ್ತೆ. ವೇದ ಇದ್ರಲ್ಲೂ ಕೂಡ ದೇವಸ್ಥಾನದ ಹಿಂಭಾಗದಲ್ಲಿ ಜಾಗ ಇದೆ, ತುಳಸಿ ಹಾಕಿದ ಜಾಗದಲ್ಲಿ ಒಂದು ಪಾರಿಜಾತ, ಒಂದು ನಿತ್ಯ ಮಲ್ಲಿಗೆ ಅಥವಾ ಈ ಬೇರೆ ಯಾವುದೇ ಅಲ್ಲೇ ಇಂಥದನ್ನ ಇದ್ ಮಾಡಿಸಿದ್ರೆ ದೇವರಿಗೆ ಪ್ರತಿದಿನ 1-2 ಪುಷ್ಪ ಸಿಕ್ಕಿದ್ರೆ ಸಾಕು ಅವರ ಆರಾಧನೆಯಲ್ಲಿ. ಈಗ ಪ್ರತಿದಿನಾನು ಯಾರು ಪುಷ್ಪ ಒಂದ್ ವೇಳೆ ಇಲ್ಲೇನೋ ಎಲ್ರು ಬರ್ತಾರೆ, ಯಾರೋ ತರ್ತಾರೆ, ಆಗತ್ತೆ. ಹಳ್ಳಿಗಳಲ್ಲಿ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅರ್ಚಕರಾದ್ರೂ ಒಂಚೂರು ಆಸಕ್ತಿ ತಗೊಂಡು ತುಳಸಿ ಮತ್ತೆ ಇವುಗಳನ್ನ ಬೆಳೆಸಿದ್ರೆ ಒಂದ್ಸಲಿ ಪಾರಿಜಾತ ಮರ ಇದ್ರೆ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ ಪುಷ್ಪಗಳು. ನಿತ್ಯ ಮಲ್ಲಿಗೆನೂ ಅಷ್ಟೇ, ಅಂಬು ಒಂದ್ಸಲಿ ಬಂದ್ರೆ. ಈ ಇದಿದೆಯಲ್ಲ ಮಧ್ಯರಂಗ, ಕಸ್ತೂರಿ ರಂಗ, ಅಲ್ಲಿ ಆ ಕಲ್ಲಿನ ಹಂದರಕ್ಕೆ ಜಾಜಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಗೊತ್ತಾ. ಈಗ ಏನ್ ಮಾಡಿದ್ರು ಗೊತ್ತಿಲ್ಲ, ದೇವಸ್ಥಾನದ ರಿಪೇರಿ ಇದ್ರದಕ್ಕೆಲ್ಲ ತುಂಬಾ ಹೂವಿರೋದು ಪ್ಲೆಂಟಿ. ಅವ್ರಿಗೇನು ಸಹಸ್ರನಾಮ ಅರ್ಚನೆ ಪ್ರತಿದಿನ ಮಾಡ್ಬೋದು ಅಷ್ಟು ಜಾಜಿ. ಮಾಧವಿ ಪಂದಲ್ ಮೇಲ್, ಮಾಧವಿ ಲತೆ ಅಂತಂದ್ರೆ ಅದೇನೆ ಜಾಜಿ ಹೂವು, ಮಾಧವಿ ಪುಷ್ಪ. ಸಂಸ್ಕೃತದಲ್ಲಿ ಮಾಧವಿ, ಇದು ಜಾಜಿ. ಇದ್ಲಿ சொல்றேன் மாமா அதெல்லாம் ஒடிச்சுட்டு கட்டின்னு இருக்கமாமா கோவிலங்க மத்தியரங்கத்துல. அங்க பூஜை பண்றவாளே இல்ல சரியா, யாரோ ஒருத்தன் வந்து நின்னுட்டு இருக்கிறான். நாங்களே அங்க கொடுத்துட்டு பெருமாளுக்கு அங்க இன் பக்கத்துல இருந்து வரணும், அவ்வளவுதான். ಚೆನ್ನಾಗಿತ್ತು ಹಿಂದೆ ಇದ್ದಾಗ ಎಲ್ಲ. ಇದು ಆ ಜಾಜಿ ಅಂದ್ರೆ ಬಹಳ ಚೆನ್ನಾಗಿದೆ ಅಂತ ಎಲ್ಲ. ಸೊ ಇದು ಈ ಬೂಚೂಡ್ನಲ್ಲಿ ಇರುವಚ್ಚಿ ಬೂಚೂಡ ಹೇಳ್ತೇವಲ್ಲ ಇವೆಲ್ಲ ಅದೇ. ಇರುವಂತಿಗೆ, ಸೇವಂತಿಗೆ, ಇವೆಲ್ಲ ಬರ್ಬೇಕಾದ್ರೆ ವಿಷ್ಣುವಿಗೆ ಪ್ರೀತಿಕರವಾದಂತ ಪುಷ್ಪಗಳು ಅದು 10 ಪುಷ್ಪಗಳು ಅದರಲ್ಲಿ ಪಾರ್ಶ್ವದಲ್ಲಿ ಇರ್ಬೇಕಾದ್ರೆ ಉಂಟು. ಎಸ್. ಈ ಕನಕಾಂಬ್ರ ಇಲ್ಲ, ನಿರ್ಗಂಧ ಕುಸುಮ, ಅದು ಕಲರ್ ಅಷ್ಟೇನೆ. ಈ ಕಾಕಡ ಇದೆಯಲ್ಲ ಅಗೇನ್ ಅದು ಅಷ್ಟೇ, ಮಲ್ಲಿಗೆ ತರ ಇರೋದು. ಕಣಿಗಲೆ ಶಿವನಿಗೆ ಬಹಳ ಶ್ರೇಷ್ಠವಾದ್ದು. ತುಂಬೆ ಹೂವು, ಕಣಿಗಲೆ, ದಾಸವಾಳ, ಹೈಬಿಸ್ಕಸ್ ಶಿವನಿಗೆ ಬಹಳ ಪ್ರೀತಿಯಾದದ್ದು ಅದು. ಹೀಗೆ ಒಂದೊಂದಕ್ಕಿರುವಂತದ್ದು. ಈಗ ಇಬ್ಬರು ಕೂಡ ಮುತ್ತುಗದ ಹೂ ಬಿಟ್ಟ ಮುತ್ತುಗದ ಇದ್ರಂತೆ ಕಾಣಿಸ್ತಾ ಇದ್ರು. ಒಂದು
ಅಷ್ಟಕ್ಕೆ ಇದೆಲ್ಲ ಬಂತು ಇವಾಗ. ವಸಂತ ಕಾಲದಲ್ಲಿ ವಿಚಿತ್ರ ಪುಷ್ಪಗಳಿಂದ ತುಂಬಿದ 2 ಮುತ್ತುಗಳ ಮರಗಳಂತೆ ಕಾಣಿಸ್ತಾ ಇದ್ರು. ಅಭಿಮನ್ಯು ಬಿಲ್ಲಾಳುಗಳಲ್ಲಿ ಶ್ರೇಷ್ಠನಾದ ಬೃಹತ್ ಬಲನನ್ನ ಎದುರಿಸಿ ಯುದ್ಧ ಮಾಡಿದ. ಕೋಸಲ ದೇಶಾಧಿಪತಿಯಾದ ಆ ಬೃಹತ್ ಬಲ ಒಡನೆ ಅಭಿಮನ್ಯುವಿನ ಧ್ವಜವನ್ನು ಕತ್ತರಿಸಿ ಅವನ ಸಾರಥಿಯನ್ನು ಕೆಳಗೆ ಕೆಡಹಿದ. ಸಾರಥಿ ಕೆಳಗೆ ಬಿದ್ದ ಒಡನೆ ಅಭಿಮನ್ಯು ಅಧಿಕ ಕೋಪದಿಂದ ಬೃಹತ್ ಬಲ ನೆಟ್ಟಿಗೆ 9 ಬಾಣಗಳಿಂದ ಹೊಡೆದದ್ದಲ್ಲದೆ ತೀಕ್ಷ್ಣವಾದ 2 ಬೇರೆ ಬಾಣಗಳನ್ನು ಪ್ರಯೋಗಿಸಿ ಒಂದು ಬಾಣದಿಂದ ಶತ್ರುವಿನ ಧ್ವಜವನ್ನ ಮತ್ತೊಂದು ಬಾಣದಿಂದ ಆತನ ಸಾರಥಿಯನ್ನು ಕೆಡಹಿದ. ಉಗ್ರ ರೂಪಿಗಳಾಗಿ ಇಬ್ಬರು ಅಂಬುಗಳಿಂದ ಒಬ್ಬರವನ್ನೊಬ್ಬರು ಹೊಡೆದಾಡ್ತಾ ಇದ್ರು. ಯುದ್ಧಾತುರ ಉಳ್ಳವನು ಗರ್ವಿಯು ಪಾಂಡವರಿಗೆ ಅನೇಕ ವಿರೋಧಗಳನ್ನು ಮಾಡಿದವನು ಆದ ನಿನ್ನ ಮಗ ದುರ್ಯೋಧನನನ್ನ ಭೀಮಸೇನನೇ ಎದುರಿಸಿ ಯುದ್ಧ ಮಾಡಿದ. ನೋಡಿ, ಸಂಜೆಯ ಇಲ್ಲಿ ಹೇಳೋ ಮಾತು, ಅವನ ಇದ್ರಲ್ಲಿ ಊಳಿಗದಲ್ಲಿ ಇದೀನಿ ಅಂತಂದ್ಬಿಟ್ಟು ಇಲ್ಲ, ದಾಕ್ಷಿಣ್ಯಕ್ಕೆ ಸಂಜೆಯ ಒಳಗಾಗ್ಲಿಲ್ಲ. ನೋಡಿ ಎಕ್ಸೆಪ್ಷನ್. ಅವನು ಹೇಳೋ ಮಾತು, ಯುದ್ಧದಲ್ಲಿ ಆತುರ ಉಳ್ಳವನು ಗರ್ವಿಯು ಪಾಂಡವರಿಗೆ ಅನೇಕ ವಿರೋಧಗಳನ್ನು ಮಾಡಿದಂತಹ ನಿನ್ನ ಮಗ ಅಂದ. ಅವನ ವಿಶೇಷಣಗಳು ನೋಡಿ ಹೇಗಿದೆ. ಸಂಜಯ ಹೇಳುವಂತಹದ್ದು, ನಿನ್ನ ಮಗ ದುರ್ಯೋಧನನನ್ನ ಭೀಮಸೇನನ್ನೇ ಎದುರಿಸಿ ಯುದ್ಧ ಮಾಡಿದ. ಅವರಿಬ್ಬರು ಮಹಾಬಲಶಾಲಿಗಳು, ಯುದ್ಧ ಸಮರ್ಥರು, ವಿಚಿತ್ರ ರೀತಿಯಲ್ಲಿ ಯುದ್ಧ ಮಾಡತಕ್ಕವರು. ಇಬ್ಬರು ಯುದ್ಧರಂಗದಲ್ಲಿ ಒಬ್ಬರ ಮೇಲೊಬ್ಬರು ಶರವರ್ಷವನ್ನು ಸುರಿಸಿದ್ರು. ಬರೀ ಗದಾ ಯುದ್ಧ ಒಂದೇ ಅಲ್ಲ, ಎಲ್ಲ ವಿದ್ಯೆಗಳನ್ನು ಕಲ್ತಿದ್ರು, ಧನುರ್ವಿದ್ಯೆ. ಇವರಿಬ್ಬರ ಯುದ್ಧವನ್ನು ನೋಡಿ ಎಲ್ಲ ಪ್ರಾಣಿಗಳಿಗೂ ಆಶ್ಚರ್ಯ ಆಯ್ತು. ದುಶ್ಯಾಸನ ನಕುಲನನ್ನ ಎದುರಿಸಿ ಮರ್ಮಭೇದವಾದ ಅನೇಕ ತೀಕ್ಷ್ಣ ಬಾಣಗಳಿಂದ ಹೊಡೆದ. ನಕುಲನು ಅನೇಕ ಬಾಣಗಳನ್ನು ಪ್ರಯೋಗಿಸಿ ಅವನ ಧ್ವಜವನ್ನ, ಬಾಣಗಳನ್ನ, ಬಿಲ್ಲನ್ನು ಭೇದಿಸಿ 25 ತೀಕ್ಷ್ಣ ಬಾಣಗಳಿಂದ ಅವನನ್ನು ಹೊಡೆದ. ನಿನ್ನ ಮಗನಾದ ದುರ್ದರ್ಶನ ತನ್ನ ಬಾಣಗಳಿಂದ ನಕುಲನ ಕುದುರೆಗಳನ್ನು ಹೊಡೆದು ಆತನ ಧ್ವಜವನ್ನು ಮುರಿದು ಕೆಡಹಿದ. ದುರ್ಮುಖನು ಬಲಶಾಲಿಯಾದ ಸಹದೇವನನ್ನು ಎದುರಿಸಿ ಯುದ್ಧೋತ್ಸಾಹಿಯಾದ ಆತನ ಮೇಲೆ ಶರವರ್ಷವನ್ನು ಕರೆದ. ಆಗ ಸಹದೇವನು ತೀಕ್ಷ್ಣವಾದ ತನ್ನ ಬಾಣಗಳಿಂದ ದುರ್ಮುಖನ ಸಾರಥಿಯನ್ನ ಕೆಳಗೆ ಕೆಡಹಿದ. ಒಬ್ಬರಿಗೊಬ್ಬರು ಪ್ರತಿಕಾರ ಮಾಡಬೇಕೆಂಬ ಹಠದಿಂದ ಅವರಿಬ್ಬರು ಒಬ್ಬರನ್ನೊಬ್ಬರು ಸಂಧಿಸಿ ತೀಕ್ಷ್ಣ ಬಾಣಗಳಿಂದ ಭಯಪಡಿಸ್ತಾ ಇದ್ರು. ಯುಧಿಷ್ಠರನು ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ಎದುರಿಸಿದ. ಶಲ್ಯನು ಒಡನೆ ಆತನ ಬಿಲ್ಲನ್ನು ತುಂಡು ಮಾಡಿದ. ಕೂಡಲೇ ಯುಧಿಷ್ಠಿರ ಆ ಬಿಲ್ಲನ್ನು ಬಿಸಾಡಿ ವೇಗವುಳ್ಳ ಬೇರೆ ಬಿಲ್ಲುಗಳನ್ನ ನಾಣೇರಿಸಿ ಅಂಬುಗಳಿಂದ ಮದ್ರ ದೇಶಾಧಿಪತಿಯನ್ನ ಮುಚ್ಚಿ ಕೋಪದಿಂದ ನಿಲ್ಲು ನಿಲ್ಲು ಎಂದ. ದೃಷ್ಟದ್ಯುಮ್ನನು ದ್ರೋಣನನ್ನು ಎದುರಿಸಿ ನಿಂತ. ಒಡನೆಯ ದ್ರೋಣ ಕೋಪಗೊಂಡು ಆ ದೃಷ್ಟದ್ಯುಮ್ನ ಬಿಲ್ಲನ್ನು 3 ತುಂಡಾಗಿ ಮಾಡಿ ಕೆಡಹಿದ ಮತ್ತು ಕಾಲದಂಡಕ್ಕೆ ಸಮಾನವಾದ ಬಾಣಗಳನ್ನು ಪ್ರಯೋಗಿಸಿ ಆತನ ದೇಹದಲ್ಲಿ ನಾಟಿಕೊಳ್ಳುವಂತೆ ಮಾಡಿದ. ಆಗಲೇ ದೃಪದ ಪುತ್ರ ಬೇರೊಂದು ಬಿಲ್ಲನ್ನು ಕೈಯಲ್ಲಿ ಹಿಡಿದು ಅದರಲ್ಲಿ 14 ಬಾಣಗಳನ್ನು ಹೊಡಿ ದ್ರೋಣನನ್ನು ಹೊಡೆದ. ಅವರಿಬ್ಬರು ಒಬ್ಬರ ಮೇಲೊಬ್ಬರು ಆವೇಶಗೊಂಡು ಬಹಳ ಘೋರ ಯುದ್ಧ ಮಾಡಿದ್ರು. ಶಂಖನು ಯುದ್ಧದಲ್ಲಿ ಸೋಮದತ್ತಿಯನ್ನ ಎದುರಿಸಿ ನಿಲ್ಲು ನಿಲ್ಲು ಎಂದು ಹೇಳುತ್ತಾ ಆತನ ಬಲಗೈಯನ್ನ ಬಾಣದಿಂದ ಗಾಯಪಡಿಸಿದ. ಹಾಗೆ ಸೋಮದತ್ತಿಯು ಶಂಖನ ಭುಜದ ಕೀಲನ್ನು ಭೇದಿಸಿದ. ಇಂದ್ರನಿಗೂ ವೃತ್ರನಿಗೂ ಯುದ್ಧ ನಡೆದಂತೆ ಇವರಿಬ್ಬರಿಗೂ ಘೋರ ಯುದ್ಧ ನಡೆಯಿತು. ಅತ್ಯಂತ ಪರಾಕ್ರಮಿಯು ಮಹಾರಥನೂ ಆದಂತ ದೃಷ್ಟಕೇತು ಬಾಕ್ಲೀಕನನ್ನ ಎದುರಿಸಲು ಕೋಪದಿಂದ ಬಂದ. ಬಾಕ್ಲೀಕನು ದೃಷ್ಟಕೇತುವನ್ನ ಅನೇಕ ಬಾಣಗಳಿಂದ ಹೊಡೆದು ಸಿಂಹನಾದ ಮಾಡಿದ. ಕೋಪದಿಂದ ಒಂದು ಮದದಾನೆ ಮತ್ತೊಂದು ಮದದಾನಿಯನ್ನು ಎದುರಿಸುವಂತೆ ಛೇದಿ ರಾಜನು ಬಾಕ್ಲೀಕನನ್ನ ಎದುರಿಸಿ 9 ಬಾಣಗಳಿಂದ ತೀವ್ರವಾಗಿ ಹೊಡೆದ. ಅವರಿಬ್ಬರು ಕೋಪಗೊಂಡು ಅಡಿಗಡಿಗೆ ಗರ್ಜಿಸುತ್ತಾ ಕೋಪಗೊಂಡ ಅಂಗಾರಕ ಬುಧರಂತೆ ಹೋರಾಡಿದ್ರು. ಅಂಗಾರಕ ಬುಧ ಇಬ್ರು ಶತ್ರುಗ್ರಹಗಳು, ಕುಜ ಅಂಡ್ ಬುಧ. ಅಂಗಾರಕ ಬುಧ ಪೂರ್ವದಲ್ಲಿ ಬಲನೆಂಬ ರಾಕ್ಷಸನನ್ನ ಇಂದ್ರನು ಹೇಗೋ ಹಾಗೆ ಅದ್ಭುತ ಪರಾಕ್ರಮಿಯಾದ ಘಟೋತ್ಕಜ ಉಗ್ರನಾದ ಅಲಂಬುಸ ಎಂಬ ರಾಕ್ಷಸನನ್ನು ಎದುರಿಸಿದ. ಘಟೋತ್ಕಜನು ಆ ರಾಕ್ಷಸನನ್ನ ತೀವ್ರವಾದ 90 ಬಾಣಗಳಿಂದ ಹೊಡೆದ. ಅಲಂಬುಸನು ಬಲಶಾಲಿಯಾದಂತಹ ಘಟೋತ್ಕಜನನ್ನ ಹಲವು ಬಾಣಗಳಿಂದ ಹೊಡೆದ. ಇಬ್ಬರು ಬಾಣಗಳಿಂದ ಗಾಯಪಟ್ಟರು. ವೀರನಾದ ಶಿಖಂಡಿಯು ದ್ರೋಣಪುತ್ರನನ್ನ ಎದುರಿಸಿ ನಿಂತ ಅಶ್ವತ್ಥಾಮ. ಆಗ ಅಶ್ವತ್ಥಾಮನು ಕೋಪಗೊಂಡು ಶಿಖಂಡಿಯ ಮೇಲೆ ಭಯಂಕರವಾದ ಬಾಣಗಳನ್ನ ಪ್ರಯೋಗಿಸಿ ಶಿಖಂಡಿಯನ್ನ ಬಾರಿಗೂ ನಡುಗಿಸಿಬಿಟ್ಟ. ಶಿಖಂಡಿಯು ಅನೇಕ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದ. ಅವರಿಬ್ಬರು ಹಲವು ಬಗೆಯ ಅಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಹೊಡೆದಾಡ್ತಾ ಇದ್ರು. ಸೇನಾಧಿಪತಿಯಾದ ವಿರಾಟ ರಾಜನು ಭಗದತ್ತನನ್ನ ಎದುರಿಸಿ ಮೇಘವು ಬೆಟ್ಟದ ಮೇಲೆ ಮಳೆಯನ್ನು ಸುರಿಸುವಂತೆ ಆ ಭಗದತ್ತನ ಮೇಲೆ ಬಾಣವರ್ಷವನ್ನು ಸುರಿಸಿದ. ಆಗ ಭಗದತ್ತ ಮೇಘವು ಸೂರ್ಯನನ್ನು ಮರೆ ಮಾಡುವಂತೆ ವಿರಾಟ ರಾಜನನ್ನು ತನ್ನ ಬಾಣಗಳಿಂದ ಮುಚ್ಚಿಬಿಟ್ಟ. ಕೇಕೆಯ ರಾಜನಾದ ಬೃಹತ್ ಕ್ಷತ್ರ ಶರದ್ವತನ ಮಗನಾದ ಕೃಪಾಚಾರ್ಯನನ್ನ 4 ಕಡೆಗಳಲ್ಲಿಯೂ ಶರವರ್ಷದಿಂದ ತುಂಬಿದ. ಕೃಪಾಚಾರ್ಯನ ತಂದೆ ಹೆಸರು ಶರದ್ವತ ಅಂತ.
ನೋಡಿ, ಇದು ನೇರವಾಗಿ ಮೂಲಕ್ಕೆ ಹೋದ್ರೆ ಹೆಸರುಗಳೆಲ್ಲ ಸಿಗುವಂತಹದ್ದು. ಅವನ ಆನೆ ಹೆಸರೇನೆ ಅಶ್ವತ್ಥಾಮ. ಅವನ ಆಮೇಲೆ ಹೊಡೆದಿದ್ದು ಅದ್ ಮುಂದಕ್ಕೆ ಬರುತ್ತೆ. ಹೌದು, ಭಗದತ್ತನ ಆನೆಯನ್ನ ಭೀಮ ಹೊಡಿತಾನೆ, ಇವನ ಅಶ್ವತ್ಥಾಮ ಅದಕ್ಕೆ ಕುಂಜರ ಅಂತ. ಇವನ್ ಹೇಳಿದ್ನಲ್ಲ, ನಾನು ಶಸ್ತ್ರವನ್ನು ಕೆಳಗಡೆ ಇಟ್ಟು ಶರೀರ ಬಿಟ್ಟಾಗ ನನ್ನನ್ನು ತೆಗಿಬಹುದು ಅಂತ ಮೊದಲು ಸೂಚನೆ ದ್ರೋಣಾಚಾರ್ಯನಿಂದ. ಕೃಪಾಚಾರ್ಯ ಘಟೋದ್ಗಜ ಆಮೇಲೆ ಬರೋದು ರಾತ್ರಿ ಯುದ್ಧದಲ್ಲಿ ಅವಂದು. ಬಟ್ ಇಲ್ಲಿ ಬರ್ತಾ ಇದೆಯಲ್ಲ, ಮೊದಲು ಕೂಡ ಯುದ್ಧದ ಆರಂಭದಲ್ಲಿ ಎಲ್ರೂ ಸೇರಿದಾಗ ಇವನು ಪಾಂಡವರ ಕಡೆನಲ್ಲೇ ಇದ್ದು ಅಂತಾನೆ, ಹಿಡಿಂಬೆಯ ಮಗ. ಮತ್ ಇನ್ನೊಂದೇನು ಅಂದ್ರೆ, ಅವನು ಈ ಹುಟ್ತಾನೆ ಇವನೇನು ಹಳೆ ಅಂಬಗಾಲಿಟ್ಟು ಎಲ್ಲ 16 ವರ್ಷ ಒಂದೇ ಸಲಿ ನೀನ್ ನೆನೆಸಿದಾಗ ನಾ ಬರ್ತೀನಿ ಅಂತ. ಸುಮ್ನೆ ಘಟೋದ್ಗಜನ್ ನೆನೆಸ್ಕೊಂಡ್ರೇನೆ ಈ ಪ್ರತ್ಯಕ್ಷ ಅಲ್ಲಿ. ಅವನ ಸೇನೆ, ರಾಕ್ಷಸ ಸೇನೆ, ಅವರುಗಳನ್ನ ಜೋಡಿಸ್ಕೊಂಡು ಬರೋಂಥದ್ದು. ಹೀಗೆ ಈಗ ಕೆ ರಾಜ ಬೃಹಕ್ಷತ್ರ ಕೃಪನೊಡನೆ ಓಡಾಡಿದ. ಅವರಿಬ್ಬರು ಕೋಪಿಸಿಕೊಂಡು ಒಬ್ಬರು ಹೊಡೆಯುತ್ತಾ ಅನ್ಯೋನ್ಯವಾಗಿ ರಥಾಶ್ವಗಳನ್ನು ಕೊಲ್ಲುತ್ತಾ, ಬಿಲ್ಲುಗಳನ್ನು ಕಡಿಯುತ್ತಾ, ರಥಗಳನ್ನು ಭೇದಿಸುತ್ತಾ ಇದ್ರು. ಕೊನೆಗೆ ಕತ್ತಿಯ ಯುದ್ಧಕ್ಕೆ ಆರಂಭವಾಗಿ ಅವರಿಬ್ಬರಿಗೂ ಘೋರ ಯುದ್ಧ ನಡೆಯಿತು. ಶತ್ರು ಭಯಂಕರನಾದ ದ್ರುಪದ ಸಿಂಧು ದೇಶಪತಿಯಾದ ಜಯದ್ರಥನನ್ನು ಎದುರಿಸಿದ. ಸೈಂಧವ ರಾಜ ಯಾರು? ಜಯದ್ರಥ ದ್ರುಪದನನ್ನ 3 ಬಾಣಗಳಿಂದ ಹೊಡೆದ. ದ್ರುಪದನು ತನ್ನ ಶತ್ರುವನ್ನ ಹಿಂತಿರುಗಿ ಹೊಡೆದ. ಇವರಿಬ್ಬರಿಗೂ ನಡೆದ ಯುದ್ಧ ಶುಕ್ರನಿಗೂ ಅಂಗಾರಕನೂ ನಡೆದ ಯುದ್ಧಕ್ಕೆ ನೋಡಿದವರ ಮನಸ್ಸಿಗೆ ಸಂತೋಷ ಉಂಟು ಮಾಡ್ತಾ ಇತ್ತು. ಇಲ್ಲಿ ಮಿತ್ರ ಗ್ರಹಗಳು, ಶತ್ರು ಗ್ರಹಗಳು ಅಂತ ಜ್ಯೋತಿಷ್ಯದಲ್ಲಿ ಅವ್ರು ಯಾವ ಕಾರಣದಲ್ಲಿ ಯಾಕೆ ಒಬ್ಬೊಬ್ರು ಹೊಡೆದಾಡಿದ್ರು ಅನ್ನೋದು ಇನ್ಯಾವುದೋ ಪುರಾಣಗಳಲ್ಲಿ ನೋಡ್ಬೇಕು. ಆ ಉಲ್ಲೇಖ ಇಲ್ಲಿ ಮಾಡ್ತಾರೆ. ಈಗ ಇಲ್ಲಿ ಇವರೇನ್ ಬರ್ದಿದ್ದಾರೆ, ದೇವಶಿಖಾಮಣಿ ಅಳಸಿಂಗರಾಜ ಅವರು, ಆ ಮೂಲದ ಸಂಸ್ಕೃತ ಶ್ಲೋಕಗಳಿದೆಯಲ್ಲ ಅದರ ಅನುವಾದ ಇದು ನೇರವಾಗಿ ಹಾಗೆ ಬರುವಂತಹದ್ದು. ಒಂದೊಂದೇ ಅಧ್ಯಾಯಕ್ಕೆ ನೋಡಿದ್ರೆ ಯು ಕ್ಯಾನ್ ಒಂದಕ್ಕೊಂದು ಕರಲೇಟ್ ಮಾಡ್ಬೋದಲ್ಲಿ. ಶುಕ್ರನಿಗೂ ಅಂಗಾರಕನದ ಯುದ್ಧದಂತೆ ನೋಡಿದವರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತಾ ಘೋರವು ವಿಸ್ಮಯಕರ ಹೋಗಿ ನಿಸ್ಮಯಕರ ಆಗಿದೆ. ಪದಗಳು ಅರ್ಥವೇ ತಪ್ಪಾಗ್ಬಿಡುತ್ತೆ. ವಿಸ್ಮಯ ನಿಸ್ಮಯ ಅಂತಿಲ್ಲ. ನೋಡಿದವರಿಗೆ ವಿಸ್ಮಯಕರವಾಗಿತ್ತು. ನಿನ್ನ ಮಗನಾದ ವಿಕರ್ಣನಾದರೂ ಮಹಾಬಲಶಾಲಿಯಾದ ಸುತ ಸೋಮನನ್ನ ಬಹು ವೇಗವುಳ್ಳ ಕುದುರೆಗಳನ್ನ ಎದುರಿಸುತ್ತಾ ಬಂದ. ಅವರಿಬ್ಬರಿಗೂ ನಡೆದ ಯುದ್ಧದಲ್ಲಿ ಒಬ್ಬರನ್ನೊಬ್ಬರ ಬಾಣಗಳಿಂದ ಹೊಡೆದ್ರು, ಯಾರು ಚಲಿಸುವಂತೆ ತೋರಲಿಲ್ಲ. ಆ ಯುದ್ಧವು ಆಶ್ಚರ್ಯಕರವಾಗಿತ್ತು. ಮಹಾರಥನಾದ ಚೇಕಿತಾನ ಪಾಂಡವರಿಗೆ ಸಹಾಯಕನಾಗಿ ಅಧಿಕ ಕೋಪದಿಂದ ಸುಶರ್ಮನನ್ನ ಎದುರಿಸಿದ. ಸುಶರ್ಮನು ಚೇಕಿತಾನನ ಮೇಲೆ ಬಾಣವರ್ಷವನ್ನು ಸುರಿಸಿ ಆತನನ್ನು ತಡೆದ. ಮಹಾಮೇಘವು ಮಳೆಯ ಹನಿಗಳಿಂದ ಬೆಟ್ಟವನ್ನು ಮುಚ್ಚುವಂತೆ ಚೇಕಿತಾನನು ಅಂಬುಗಳಿಂದ ಆತನನ್ನು ಮರೆಮಾಡಿದ. ಕೊಬ್ಬಿದ ಸಿಂಹ ಆನೆಯನ್ನ ಎದುರಿಸುವಂತೆ ಶಕುನಿಯ ಪ್ರತಿವಿಂಧ್ಯನನ್ನ ಎದುರಿಸಿ ಓಡಿದ. ಯುಧಿಷ್ಠಿರನ ಮಗನಾದ ಆ ಪ್ರತಿವಿಂಧ್ಯ ಕೋಪಗೊಂಡು ಇಂದ್ರನು ಹಸುರನನ್ನ ಹೇಗೋ ಹಾಗೆ ಉತ್ತಮ ಅಸ್ತ್ರಗಳಿಂದ ಶಕುನಿಯನ್ನು ಹೊಡೆದ. ಶಕುನಿಯು 106 ಬಾಣಗಳನ್ನು ತನ್ನ ಶತ್ರು ಮೇಲೆ ಪ್ರಯೋಗಿಸಿದ. ಕಾಂಬೋಜರಲ್ಲಿ ಮಹಾರಥನು ಶತ್ರು ಸಂಹಾರಕನು ಆದಂತ ಸುದಕ್ಷಿಣನನ್ನ ಶ್ರುತಕರ್ಮ ಎದುರಿಸಿದ. ಎಲ್ಲ ಪಾಂಡವರ ಮಕ್ಕಳು. ಶ್ರುತಕರ್ಮ, ಇವನು ಪ್ರತಿವಿಂಧ್ಯ, ಧರ್ಮರಾಜ, ಭೀಮಸೇನ, ಎಲ್ಲರಿಂದ ದ್ರೌಪದಿಯಲ್ಲಿ ಒಬ್ಬೊಬ್ರು ದ್ರೌಪದಿಯರು. ಒಬ್ಬೊಬ್ರದ್ದು 5 ಜನದ ಹೆಸರುಗಳು. ಈ ಕಾಂಬೋಜ ಅಂದ್ರೆ ಅಲ್ಲಿನವನು ಸುದಕ್ಷಿಣ ಅಂತ, ಅವನವ್ರ ಜೊತೆ ಸೇರಿದ್ದ. ಮೈನಾಕ ಪರ್ವತಕ್ಕೆ ಸಮಾನವಾದಂತಹ ಸಹದೇವ ಪುತ್ರನನ್ನ ಯುದ್ಧದಲ್ಲಿ ಹೊಡೆದ ಸುದಕ್ಷಿಣ. ಯಾರು? ಶ್ರುತಕರ್ಮ, ಸಹದೇವನ ಪತ್ರ. ಆತನನ್ನು ಕದಲಿಸಲಾರದಿದ್ದ. ಇಷ್ಟರಲ್ಲಿಯೇ ಕೋಪಗೊಂಡಂತಹ ಶರ್ಮ ಸುದಕ್ಷಿಣನನ್ನ 4 ಕಡೆಗಳಿಂದಲೂ ಅನೇಕ ಬಾಣಗಳಿಂದ ಹೊಡೆದ. ಯುದ್ಧೋತ್ಸಾಹಿಯು ಶತ್ರು ಸಂಹಾರಕನೂ ಆದಂತಹ ಇರಾವಂತ ಅತ್ಯಂತ ಕೋಪದಿಂದ ಶ್ರುತಾಯುವನ್ನ ಎದುರಿಸಿದ. ಈ ಶ್ರುತಾಯು ಶ್ರುತವರ್ಮ ಇವರೆಲ್ಲ ದ್ರೌಪದಿ ಮಕ್ಕಳು. ಅರ್ಜುನನ ಕುಮಾರ ಇವನು ಶ್ರುತಾಯು. ಆತನ ಕುದುರೆಗಳನ್ನು ಕೊಂದು ಸಿಂಹನಾದ ಮಾಡುತ್ತಾ ಆತನ ಸೈನ್ಯವನ್ನು ಭೇದಿಸಿದ. ಆಗ ಶ್ರುತಾಯುವು ಕೋಪಗೊಂಡು ಅರ್ಜುನ ಕುಮಾರನ ಕುದುರೆಗಳನ್ನ ಗದಾಪ್ರಹಾರದಿಂದ ಹೊಡೆದು ಕೊಂದ. ಅವರಿಬ್ಬರಿಗೆ ಮಹಾಯುದ್ಧ ನಡೆಯಿತು. ಆವಂತಿ ದೇಶದ ರಾಜನಾದ ವಿಂದರು ತಮ್ಮ ಮಕ್ಕಳೊಡಗೂಡಿ ಸೇನಾ ಸಮೇತರಾಗಿ ಮಹಾರಥನು ವೀರನು ಆದ ಕುಂತಿಭೋಜನನ್ನ ಎದುರಿಸಿದ. ಈ ಪಾಂಡವರು ದ್ರೌಪದಿ ಮಕ್ಕಳ ಹೆಸರೆಲ್ಲೋ ಬರೆದಿಟ್ಟೆ ನಾನು.
ಸಿಗತ್ತೆ. ಇನ್ನೊಂದ್ರಲ್ಲಿ ಯಾವ್ದೋ ಇದ್ರಲ್ಲಿ ನೋಡ್ಬೇಕಾದ್ರೆ ಅವರ ಹೆಸರುಗಳೆಲ್ಲ ಹೇಳಿದ್ರು. ಈಗ ಅರ್ಜುನನಿಗೆ ಅಭಿಮನ್ಯು, ಅವನು ಬಿಟ್ಟು ಇವನು ದ್ರೌಪದಿಯಿಂದ ಹುಟ್ಟಿದವನು, ಅವರುಗಳ ಹೆಸರೆಲ್ಲ ಬರುತ್ತೆ. ಅದು ಉಪ ಪಾಂಡವರು ಇವ್ರನ್ನೇ ಪಾಂಡವರು ಅಂತ ಅನ್ಕೊಂಡು ಅಶ್ವತ್ಥಾಮ ಕೊಂದಿದ್ದು. ಅಂದ್ರೆ ಯುದ್ಧ ಆಗೋ ಹೊತ್ತಿಗೆ ಅವರುಗಳು ಕೂಡ ಒಳ್ಳೆ ಯುವಕರು, ಬೆಳೆದು ಎಲ್ಲ ಇದಾಗಿ ಇಲ್ಲಿ ಬರ್ತಲ್ಲ ಒಬ್ಬೊಬ್ಬರದು ಕೂಡ. ಅದರಿಂದ ಅವಂತಿ ದೇಶದ ರಾಜ ವಿಂದಾನುವಿಂದ ತನ್ನ ಮಕ್ಕಳೊಡಗೂಡಿ ಸೇನಾ ಸಮೇತರಾಗಿ ಮಹಾರಥನು ವೀರನಾದ ಕುಂತಿ ಭೋಜನನ್ನ ಎದುರಿಸಿದ. ಕುಂತಿ ಭೋಜ ತಂದೆ ಕುಂತಿ ಭೋಜ. ಅವರಿಬ್ಬರು ದೊಡ್ಡ ಸೇನೆಯುಡುಗಳಿ ಬೇರೆ ವೀರಾವೇಶದಿಂದ ಯುದ್ಧ ಮಾಡಿದ್ರು. ಅನುವಿಂದನು ಗದಾ ಯುದ್ಧದಲ್ಲಿ ಕುಂತಿ ಭೋಜನ ಹೊಡೆದ. ಕುಂತಿ ಭೋಜನ 2 ಬಾಣ ಸಮೂಹಗಳನ್ನ ಅವನ ಮೇಲೆ ಪ್ರಯೋಗಿಸಿದ. ಆತನನ್ನು ಕುಂತಿ ಭೋಜನ ಪುತ್ರನು ಬಾಣಗಳಿಂದ ಹೊಡೆದ. ಆತನು ತಿರುಗಿ ಕುಂತಿ ಭೋಜನ ಪುತ್ರನನ್ನು ಅಸ್ತ್ರಗಳಿಂದ ಹೊಡೆದ. ಅದು ಅತ್ಯಾಶ್ಚರ್ಯಕರವಾದ ಯುದ್ಧವಾಯಿತು. ಒಡ ಹುಟ್ಟಿದವರಾದ 5 ಮಂದಿ ಕೇಕೆಯ ರಾಜಪುತ್ರರು 5 ಮಂದಿ ಗಾಂಧಾರ ದೇಶದ ವೀರರೊಡನೆ ಯುದ್ಧ ಮಾಡಿದ್ರು. ನಿನ್ನ ಮಗನಾದ ವೀರಬಾಹು ರಥಿಕರಲ್ಲಿ ಶ್ರೇಷ್ಠನು ವಿರಾಟ ಪುತ್ರನಾದ ಉತ್ತರನನ್ನ ಎದುರಿಸಿ ಯುದ್ಧ ಮಾಡಿ ತೀಕ್ಷ್ಣ ಬಾಣಗಳಿಂದ ಹೊಡೆದ. ಉತ್ತರನು ತೀಕ್ಷ್ಣ ಬಾಣಗಳನ್ನ ಪ್ರಯೋಗಿಸಿದ. ಛೇದಿ ದೇಶದ ರಾಜ ಉಲೂಕನನ್ನ ಎದುರಿಸಿ, ಛೇದಿ ದೇಶದ ರಾಜ ಉಲೂಕ ಇವನು ಶಕುನಿ ಮಗ, ಇವನ ಹತ್ರನೇ ಸಂದೇಶ ಕಳಿಸಿದ್ದು. ಲಾಸ್ಟ್ ವೇಗದಿಂದ ಶರವರ್ಷವನ್ನ ಸುರಿಸಿದ. ಉಲೂಕನು ತೀಕ್ಷ್ಣ ಬಾಣಗಳನ್ನ ಆತನ ಮೇಲೆ ಪ್ರಯೋಗಿಸಿದ. ಅವರಿಬ್ಬರಿಗೂ ಬಹಳ ಘೋರ ಯುದ್ಧ ನಡೀತು. ನಿನ್ನ ಸೈನಿಕರು ಶತ್ರು ಸೈನಿಕರು ನಡೆದ ಆ ಘೋರ ಯುದ್ಧದಲ್ಲಿ ಸಾವಿರಾರು ರಥಿಕರು, ಆನೆಗಳು, ಕುದುರೆಗಳು, ಕಾಲುಗಳೆಲ್ಲ ಹೀಗೆ ದ್ವಂದ್ವ ಯುದ್ಧ ನಡೀತು. ಆ ಯುದ್ಧ 1 ಮುಹೂರ್ತ ಕಾಲದವರೆಗೆ ನೇತ್ರಾನಂದಕರವಾಗಿದ್ರು. ಆಮೇಲೆ ಮನಸ್ಸಿಗೆ ಭ್ರಮೆ ಹಿಡಿದಂತಾಗಿ ಯಾವುದು ತಿಳಿತಾ ಇರಲಿಲ್ಲ. ಆ ಯುದ್ಧದಲ್ಲಿ ಆನೆಯನ್ನ, ರಥಿಕನನ್ನ, ಕುದುರೆಯನ್ನ, ಕಾಲಾಳುಗಳನ್ನ ಎದುರಿಸಿದವು. ಅಡಗಿಸಲು ಅಸಾಧ್ಯವೋ ಘೋರವಾದಂತ ಯುದ್ಧ ನಡೀತು. ದೇವರ್ಷಿಗಳು, ಸಿದ್ಧರು, ಚಾರಣರು ಇವರೆಲ್ಲ ಒಟ್ಟುಗೂಡಿ ದೇವಾಸುರ ಯುದ್ಧಕ್ಕೆ ಸಮಾನವಾದಂತ ಈ ಘೋರ ಯುದ್ಧವನ್ನ ನೋಡ್ತಾ ಇದ್ರು. 100 ರಥಗಳು, ಕುದುರೆಗಳು, ಪದಾತಿ ಸಮೂಹಗಳು, ಆನೆಗಳು ಅಲ್ಲಲ್ಲಿ ಕ್ರಮವಿಲ್ಲದೆ ಸಿಕ್ಕಿದ ಹಾಗೆ ಪ್ರಬಲವಾಗಿ ಯುದ್ಧ ಮಾಡ್ತಾ ಇದ್ವು. ಇಲ್ಲಿಗೆ 45ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 46ನೇ ಅಧ್ಯಾಯ ಸಂಕುಲ ಯುದ್ಧ. ಹೇ ರಾಜ ಧೃತರಾಷ್ಟ್ರ, ಅಲ್ಲಲ್ಲಿ ಲಕ್ಷೋಪಲಕ್ಷ ಕಾಲ್ಬಲಗಳು ನಿರ್ದಾಕ್ಷಿಣ್ಯವಾಗಿ ಯುದ್ಧ ಮಾಡುದು. ಮಗನು ತಂದೆ ಅಂತ ನೋಡ್ಲಿಲ್ಲ, ತಂದೆ ಮಗ ಎಂದು ನೋಡ್ಲಿಲ್ಲ, ಸಹೋದರನು ನೋಡ್ಲಿಲ್ಲ. ಯುದ್ಧದ ಆವೇಶ ಬಂದ್ಬಿಟ್ರೆ ಹೀಗೆ. ರಾವಣ ಈ ಗಾದೆ ಬಂದಿರೋದು ದಂಡಿನಲ್ಲಿ ಸೋದರ ಭಾವನೆ, ಸಂಬಂಧ ಏನಿಲ್ಲ. ಎದುರುಗಡೆ ನಿಂತಾಗ ಕೋಪದಿಂದ ಶೂರ್ಪಣಕಿ ಪತಿಯನ್ನ ಹೊಡೆದು ಬಿಡ್ತಾನೆ ಅವನು. ರಾವಣ ಕೊಲ್ದು ಬಿಡ್ತಾನೆ. ಏನ್ ಅಣ್ಣ ನೀನ್ ಈಗ ಮಾಡಿದೆ? ಅಯ್ಯೋ ಆಗೋಯ್ತಮ್ಮ, ನೀವೊಂದ್ ಕೆಲಸ ಮಾಡೋ, ಈಗ ಆ ದಂಡಕಾರಣ್ಯದಲ್ಲಿ ನೀನೇ ರಾಣಿ, ನೀನ್ ಹೇಳದಂತೆ ಆ ಕರದುಷ್ಟರು ಕೇಳ್ತಾರೆ, ನೀನ್ ಅಲ್ಲಿರು, ನಿನಗೆ ಸಪರೇಟ್ ಆಗಿ ಅಲ್ಲಿ ಕೊಟ್ಬಿಟ್ಟಿದ್ದೀನಿ, ಕೊಂದಿದ್ದಕ್ಕೆ ನಿನ್ನ ಗಂಡನನ್ನ ಅಂತ ಅಲ್ಲಿ ಕಳ್ಸ್ಕೊಟ್ಟಿದ್ದವನು. ಅದು ರಾಮಾಯಣದಲ್ಲಿ ಬರೋ ಉಲ್ಲೇಖ. ಸಹೋದರನನ್ನ ನೋಡ್ಲಿಲ್ಲ, ಹಾಗೆ ಸೋದರ ಅಳಿಯನ್ನಾಗ್ಲಿ, ಅಳಿಯನ ಮಾವನನ್ನಾಗ್ಲಿ, ಸ್ನೇಹಿತನಾಗ್ಲಿ ನೋಡದೆ ಹೊಡೆದಾಡಿದ್ರು. ಸಾಮಾನ್ಯವಾಗಿ ಮಾವನಿಗೂ ಸೋದರ ಅಳಿಯನಿಗೂ ಸಂಬಂಧ ಬಹಳ ಪ್ರೀತಿ ಜಾಸ್ತಿ ಅಂತ. ಬೇರೆ ಪಕ್ಷಿಣಿ ಆದ್ರೆ ಸೋದರ ಮಾವನಿಗೆ ತ್ರಿರಾತ್ರ. ಯಾಕೆಂದ್ರೆ ವಿಶೇಷವಾದಂತ ಅಟ್ಯಾಚ್ಮೆಂಟ್ ಅಂತ ಅಲ್ಲಿ ಸಂಬಂಧಗಳು. ಇದು ನೋಡ್ಬೇಕಾದ್ರೆ ಈ ರೋಹಿಣಿ ನಕ್ಷತ್ರ ಮಾವನಿಗೆ ಆಗೋಲ್ಲ ಅಂದಿದೆ. ಅದಕ್ಕೆ ಯಾಕೆ ಇವನು ಕೃಷ್ಣ ಕಂಸನ ನೋಡಿದ್ನಲ್ಲ, ಅದರಿಂದ ಬಂದ್ಮೇಲೆ ರೂಢಿಯಾಗಿ ಬಂದಿರೋದು ಇದು. ಎಲ್ಲೆಲ್ಲಿಂದ ಹೇಗೆ ಶುರುವಾಯ್ತು ಅನ್ನೋದಕ್ಕೆ ಉಲ್ಲೇಖಗಳನ್ನು ನೋಡಿದ್ರೆ ಸಿಗುತ್ತೆ. ಪಾಂಡವರು ಭೂತಾವಿಷ್ಟರಾದಂತೆ ಕೋಪದಿಂದ ಕೌರವರೊಡನೆ ಯುದ್ಧ ಮಾಡಿದ್ರು. ಕೆಲವು ಮಂದಿ ವೀರರು ರಥಗಳಿಂದಲೇ ಎದುರಿಸಿದ್ರು. ನೊಗಗಳನ್ನ, ಅಡ್ಡಮರಗಳಿಂದ ಅಡ್ಡಮರಗಳನ್ನ, ಮೂಕಿಗಳನ್ನ, ಇರಿಚಿಗಳನ್ನ ಬಡಿದು ಮುರಿತಾ ಇದ್ರು. ಅನ್ಯೋನ್ಯ ವಧೋದ್ಯತರಾದಂತ ಕೆಲವರು ತಮಗೆ ಎದುರಿಸಿದ ಅಲ್ಲದವರನ್ನು ಎದುರಿಸಿದ್ರು. ಕೆಲವರು ಮಂದಿ ರಥಿಕರು ಶತ್ರು ಸೈನ್ಯದ ರಥಿಕರನ್ನ ಎದುರಿಸಿ ಅವರನ್ನು ಕದರಿಸಲಾರದೆ ಹಿಂದಿರುಗಿದ್ರು. ದೊಡ್ಡ ದೇಹವುಳ್ಳ ಮದದಾನೆಗಳು ಕೋಪಗೊಂಡು ಶತ್ರು ಪಕ್ಷದ ಆನೆಗಳನ್ನ ಎದುರಿಸಿ ತಮ್ಮ ಕೊಂಬುಗಳಿಂದ ಒಂದನ್ನೊಂದು ತಿವಿದು ಕೊಂದವು. ಕೆಲವು ಆನೆಗಳು ಅಂಬಾರಿಗಳನ್ನ, ಧ್ವಜಗಳನ್ನ ಕಟ್ಟಿದ ದೊಡ್ಡ ಆನೆಗಳೊಡನೆ ಹೋರಾಡಿ ಆ ಮಹಾಗಜಗಳ ದಂತಗಳಿಂದ ಬಾಧೆಪಟ್ಟು ಬಹಳವಾಗಿ ನೊಂದು ಓಡಿದವು. ಒಳ್ಳೆ ಸುಶಿಕ್ಷಿತಗಳಾಗಿ ಮದಸ್ರಾವುಳ್ಳಂತ ಕೆಲವು ಮಹಾಗಜಗಳು ಅಂಕುಶಗಳಿಂದ, ವೇಣುಕ ಎಂಬ ಆಯುಧಗಳಿಂದಲೂ ಪ್ರೇರಿತರಾಗಿ
ತಮ್ಮೆದುರಾಗಿದ್ದ ಮದಿಸಿದ ಆನೆಗಳನ್ನು ಎದುರಿಸಿ ಯುದ್ಧ ಮಾಡಿ ಬಹಳವಾಗಿ ನೊಂದು ಪಕ್ಷಿಗಳಂತೆ ನಡುಗುತ್ತಾ ದಿಕ್ಕಾಪಾಲಾಗಿ ಓಡಿದ್ವು. ಯುದ್ಧ ಕಾರ್ಯದಲ್ಲಿ ಸುಶಿಕ್ಷಿತಗಳಾಗಿ 3 ಮದಧಾರಿಯುಳ್ಳಂತ ಆದಂತ ಆನೆಗಳು ರಿಷ್ಟಿ, ತೋಮರ ಮತ್ತು ನಾರಾಜಗಳಿಂದ ಮರ್ಮಸ್ಥಾನಗಳಲ್ಲಿ ಭೇದಿಸಲ್ಪಟ್ಟು ಕೆಳಗೆ ಬಿದ್ದು ಸಾಯ್ತಾ ಇದ್ವು. ಕೆಲವು ಆನೆಗಳು ಭಯಂಕರವಾದ ಶಬ್ದಗಳನ್ನು ಮಾಡುತ್ತಾ ದಿಕ್ಕುಗೆಟ್ಟು ಓಡಿದ್ವು. ವಿಶಾಲವಾದ ಎದೆ, ಶತ್ರು ನಿಗ್ರಹ ಶಕ್ತಿ ಉಳ್ಳಂತ ಆನೆಗಳ ಪಾದ ರಕ್ಷಕರು ರಿಷ್ಟಿಗಳು, ಬಿಲ್ಲುಗಳು, ಥಳಥಳನೆ ಹೊಳೆಯುವ ಕೊಡಲಿಗಳು, ಗದೆಗಳು, ಮುಸಲಗಳು, ಭಿಂಡಿವಾಲ, ತೋಮರ, ಕಬ್ಬಿಣದ ಪರಿಘಾಯುಧ, ಚೆನ್ನಾಗಿ ದೀಡಿ ಹರಿತವಾದ 30 ಅಂಗುಲಗಳಿಗಿಂತ ಹೆಚ್ಚು ಉದ್ದವಾದಂತ ಉಳ್ಳ ಕತ್ತಿಗಳು, 30 ಅಂಗುಲ 30 ಇಂಚಸ್, 12 24, 2.5 ಅಡಿ, 2.5 ಅಡಿ ಉದ್ದದ ಕತ್ತಿಗಳು, ಹೆಚ್ಚು ಅಗಲ ಉಳ್ಳಂತ ಅಗಲಾದಷ್ಟ ಉದ್ದ ಅಲ್ಲ, ಅಗಲವೇ ಅಷ್ಟು 2.5 ಅಡಿ ಅಗಲದ್ದು ಕತ್ತಿ. ಈಗ ಸಾಮಾನ್ಯವಾಗಿ ಈ ಮಾಂಸ ಕತ್ತರಿಸ್ಬೇಕಾದ್ರೆ ದೊಡ್ಡ ಕತ್ತಿ ಇಟ್ಕೊಳ್ತಾರೆ ಕಟ್ ಮಾಡೋದಕ್ಕೆ, ಅದು ಅಗಲ ಇರೋದು, ಬೇರೆ ಎಲ್ಲ ಸಣ್ಣ ಸಣ್ಣಗೆ ಬರುವಂತಹದ್ದು. ಇಲ್ಲಿ ಅಷ್ಟು ದೊಡ್ಡ ಅಗಲ ಉಳ್ಳಂತಹ ಇವುಗಳಿಂದ ಕತ್ತಿಗಳು, ಅದನ್ನು ಎತ್ತುವಂತಹದ್ದು ಚಾಕ್ಯ ಚಕ್ಯತೆ ಇರಬೇಕು. ಈ ಮುಂತಾದ ಆಯುಗಳನ್ನು ಕೈಯಲ್ಲಿ ಹಿಡಿದು ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ಅಲ್ಲಲ್ಲಿ ಸುತ್ತಾಡ್ತಾ ಇದ್ರು. ಒಬ್ಬರನ್ನೊಬ್ಬರು ಎದುರಿಸಿ ಓಡಿ ಬರುವ ಶೂರರ ಕತ್ತಿಗಳು ಮನುಷ್ಯರ ಹೊಟ್ಟೆಗಳಲ್ಲಿ ನಾಡಿದವು. ವೀರರ ಕೈಗಳಿಂದ ಸುತ್ತಿ ಬೀಸಲ್ಪಟ್ಟ ಮರ್ಮ ಭೇದಗಳಾದ ಕತ್ತಿಗಳ ಶಬ್ದವೇ ಎಡಬಿಡದೆ ಕೇಳಿಸ್ತಾ ಇದ್ವು. ಗದೆಗಳಿಂದ ಹೊಡೆಯುವುದು, ಮುಸಲಗಳಿಂದ ಬಡಿಯೋದು, ಕತ್ತಿಗಳಿಂದ ಕಡಿಯೋದು, ಆನೆಗಳು ತಮ್ಮ ಕೊಂಬುಗಳಿಂದ ಸೀಳೋದು, ಸೊಂಡಿಲುಗಳಿಂದ ಹೊಡೆಯೋದು, ಹೀಗೆ ಅನ್ಯೋನ್ಯವಾಗಿ ಘಾತಿಗೊಂಡ ಯುದ್ಧ ವೀರರ ರೋದನೆಗಳು ನರಕದಲ್ಲಿರುವ ಪ್ರಾಣಿಗಳ ಗೋಳಾಟದಂತೆ ಕೇಳಿಸ್ತು. ಕುದುರೆಗೆ ಸವಾರರು ಚಾಮರ ಅಲಂಕೃತರಾಗಿ ಹಂಸದಂತೆ ಬಿಳಿ ಬಣ್ಣವುಳ್ಳಂತಹ ಕುದುರೆಗಳಿಂದ ಒಬ್ಬರನ್ನೊಬ್ಬರು ಎದುರಿಸಿ ವೇಗದಿಂದ ಓಡಿದ್ರು. ಅವರಿಂದ ಪ್ರಯೋಗಿಸಲ್ಪಟ್ಟಂತ ಈಟಿಗಳು ಗುರಿ ಇಟ್ಟ ಎಡೆಗಳಲ್ಲಿ ಬಲವಾಗಿ ನಾಟಿಕೊಂಡವು. ಕೆಲವು ಮಂದಿ ಕುದುರೆಯ ವೀರರು ಶತ್ರು ಸೇನೆಯ ಮಧ್ಯದಲ್ಲಿ ನುಗ್ಗಿ ರಥಗಳ ಮೇಲೆ ಕುಳಿತಿದ್ದ ರಥಿಕರ ತಲೆಗಳನ್ನ ಕಡಿದು ಎಸಿತಾ ಇದ್ರು. ಮೇಘಗಳಿಗೆ ಸಮಾನವಾಗಿ ಸುವರ್ಣ ಅಲಂಕೃತವಾದ ಮದದಾನೆಗಳು ಕುದುರೆಗಳನ್ನು ಹೊಡೆದು ಅಪ್ಪಳಿಸಿ ಕಾಲುಗಳಿಂದ ತಿಕ್ತಾ ಇದ್ವು. ಈಟೆಗಳಿಂದ ಕೆಲವು ಆನೆಗಳ ಕುಂಭಸ್ಥಳ ಪಾರ್ಶ್ವಗಳನ್ನು ಭೇದಿಸಿ ಅವು ದುಃಖದಿಂದ ಕೂಗಿದವು. ಆನೆಗಳು ಕೆಲವು ಕುದುರೆಗಳು ಮೇಲಿದ್ದ ರಾಹುತರೊಡನೆ ಸೇರಿಸಿ ತಮ್ಮ ಕೊಂಬುಗಳಿಂದ ತುದಿಯಿಂದ ಮೇಲೆತ್ತಿ ಬಿಸಾಡ್ತಾ ಇದ್ವು ಮತ್ತು ತಮ್ಮೆದುರಿಗೆ ಬಂದ ರಥಗಳನ್ನ ನಾನಾ ಕಡೆಗಳಲ್ಲಿ ಮುರಿಯುತ್ತಾ 4 ದಿಕ್ಕುಗಳಲ್ಲಿ ಓಡಾಡ್ತಾ ಇದ್ವು. ಕೆಲವು ದೊಡ್ಡ ಮದದಾನೆಗಳು ಕುದುರೆಯ ಸವಾರೊಡನೆ ಕುದುರೆಗಳನ್ನ ತಮ್ಮ ಸೊಂಡಿಲುಗಳಿಂದ ಕಾಲುಗಳಿಂದಲೂ ತಿಕ್ಕಿ ನಾಶ ಮಾಡಿದ್ವು. ಗಜ, ಅಶ್ವ ಯೋಧರಿಂದ ಪ್ರಯೋಗಿಸಲ್ಪಟ್ಟಂತ ತೀಕ್ಷ್ಣ ಬಾಣಗಳು ಆನೆಗಳ ಅಂಗಾಂಗಗಳಲ್ಲಿ ನಾಡಿದವು. ವೀರರು ಪ್ರಯೋಗಿಸಿದ ಘೋರ ಶಕ್ತಿಯಾಯುಧಗಳು ಅಲ್ಲಿ ಮನುಷ್ಯರ ಶರೀರಗಳನ್ನ, ಕುದುರೆಗಳ ದೇಹಗಳನ್ನ, ಕಬ್ಬಿಣದ ಅಂಗಿಗಳನ್ನ ಭೇದಿಸಿಕೊಂಡು ಹೋಗಿ ನೆಲದಲ್ಲಿ ನಾಡಿದವು. ಕೆಲವು ವೀರರು ಹುಲಿಯ ಚರ್ಮದ ಚೀಲದಲ್ಲಿ ಹಾಕಿಟ್ಟು ಹುಲಿಯ ಚರ್ಮದಲ್ಲಿ ಕಟ್ಟಲ್ಪಟ್ಟಿದ್ದ ಮಸದ ಕತ್ತಿಗಳಿಂದ ಶತ್ರುಗಳನ್ನು ಎದುರಿಸಿದ್ರು. ಕೆಲವು ವೀರರು ಧೈರ್ಯದಿಂದ ತಮ್ಮೆದುರಿಗೆ ಬಂದವರನ್ನ ಕೋಪದಿಂದ ಧಿಕ್ಕರಿಸಿ ನಿಂತವರನ್ನ ಅವರ ಎಡಬಲದ ವಾಹನಗಳನ್ನ ನೋಡಿ ಕತ್ತಿ, ಕೇಟಕ, ಕೊಡಲಿ ಇವುಗಳಿಂದ ಹಿಡಿದು ವೇಗದಿಂದ ಮೇಲೆ ಬಿದ್ರು. ಕೆಲವು ಆನೆಗಳು ಸೊಂಡಿಲುಗಳಿಂದಲೇ ರಥಗಳನ್ನ, ರಥಾಶುಗಳನ್ನ ಹಿಡಿದು ಎಳೆದುಕೊಂಡು ತಮ್ಮ ಕಿವಿಗೆ ಬಿದ್ದ ಶಬ್ದಗಳನ್ನು ಅನುಸರಿಸಿ ಎಲ್ಲ ದಿಕ್ಕುಗಳಲ್ಲಿ ಓಡಾಡಿದ್ವು. ಅಲ್ಲಿ ಆನೆಗಳ ಸೊಂಡಿಲುಗಳಿಂದ ಹಿಡಿದು ಕೊಲ್ಲಲ್ಪಟ್ಟವರು ಕೆಲವರು, ಕೊಡಲಿಗಳಿಂದ ಬೇಧಿಸಲ್ಪಟ್ಟವರು ಕೆಲವರು, ಆನೆಗಳಿಂದ ತುಳಿಯಲ್ಪಟ್ಟವರು ಕೆಲವರು, ಕೆಲವರನ್ನು ಕುದುರೆಗಳು ಕಾಲಿಂದ ಒದೆದು ಪುಡಿ ಮಾಡಿದ್ವು. ರಥದ ಗಾಲಿಗಳ ಮೈ ಮೇಲೆ ಹರಿಯೋದ್ರಿಂದ ಕೆಲವರು ತುಂಡಾದವರು, ಕೆಲವರು ತಮ್ಮ ಹೆಂಡಿರುವ ಮಕ್ಕಳನ್ನ, ಕೆಲವರು ತಮ್ಮ ತಂದೆ ಬಂಧುಗಳು, ಸಹೋದರರು, ಮಾವಂದರು, ಅಳಿಯಂದರು ಮುಂತಾದವರ ಹೆಸರುಗಳನ್ನು ಹಿಡಿದು ಕೂಗಿಡ್ತಾ ಇದ್ರು. ನರಗಳು ಕಿತ್ತು ಹೋದವರು, ತೊಡೆ ಮುರಿದವರು, ಕೈ ಮುರಿದವರು, ಪಕ್ಕೆಲುಬು ಮುರಿದವರು ಅಲ್ಲಲ್ಲಿ ಒದೆದಾಡಿ ಸಾಯ್ತಾ ಇದ್ರು. ಪ್ರಾಣವು ಹೋಗುವ ಸ್ಥಿತಿಯಲ್ಲಿ ಕೆಲವರು ಭೂಮಿಯ ಮೇಲೆ ಬಿದ್ದು ಹೊರಲಾಡುತ್ತಾ ದಾಹದಿಂದ ನೀರಿಗಾಗಿ ಬಾಯಿ ಬಿಡ್ತಾ ಇದ್ರು. ರಕ್ತ ಪ್ರವಾಹಗಳಲ್ಲಿ ತೊಯ್ದವರು, ಶಸ್ತ್ರ ಬಾಧೆಗಳಿಗೆ ಗುರಿಯಾದವರು ತಮ್ಮನ್ನು ತಾವೇ ನಿಂದಿಸಿಕೊಂಡು ನಿನ್ನ ಪುತ್ರನ ಬಹಳವಾಗಿ ನಿಂದಿಸಿದ್ರು. ಶೂರರಾದ ಕೆಲವು ಕ್ಷತ್ರಿಯರು ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ರು. ಒಬ್ಬರ ಮೇಲೊಬ್ಬರು ಆಯುಧಗಳನ್ನು ಪ್ರಯೋಗಿಸಲು ಮುಂದುವರಿಯದೇ ಇದ್ರು. ಕೆಲವು ವೀರರು ಉತ್ಸಾಹದಿಂದ ಒಬ್ಬರೊಬ್ಬರನ್ನು ಎದುರಿಸ್ತಾ ಇದ್ರು. ಕೆಲವರು ಕ್ರೋಧದಿಂದ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ ಉಬ್ಬುಗಂಟು ಹಾಕಿದ ಮುಖದೊಡನೆ ಒಬ್ಬರನ್ನೊಬ್ಬರು ನೋಡ್ತಾ ಇದ್ರು. ದೃಢ ಮನಸ್ಸುಳ್ಳ ಬಲಶಾಲಿಗಳು ಕೆಲವರು ಬಾಣಾಘಾತಗಳಿಂದ ಗಾಯಪಟ್ಟು ಬಹಳ ಬಾಧೆಗಳಿಗೆ ಗುರಿಯಾದ್ರು ನಿಶ್ಶಬ್ದವಾಗಿ ನಿಂತಿರ್ತಾ ಇದ್ರು. ಯುದ್ಧದಲ್ಲಿ ರಥಹೀನರಾಗಿ ಬಿದ್ದ ಕೆಲವರು ಶೂರರು ಹೂ ಬಿಟ್ಟ ಪಲಾಶ ವೃಕ್ಷಗಳಂತೆ ಬಿದ್ರು ಮತ್ತೆ ಮುತ್ತುಗಿದವು. ಅತಿ ಭಯಂಕರವು ವೀರಕ್ಷೆಯ ಕಾರಣವಾದಂತಹ ಯುದ್ಧ ನಡೆಯುವಾಗ ಸೇನೆಗಳಲ್ಲಿ ಅನೇಕರು ಭಯಂಕರ ಶಬ್ದಗಳನ್ನು ಮಾಡ್ತಾ ಇದ್ರು. ಕೌರವ ಪಾಂಡವರ ಆ ಯುದ್ಧದಲ್ಲಿ
ತಂದೆಯು ಮಗನೆಂದು, ಮಗನು ತಂದೆಯೆಂದು, ಅಳಿಯ ಮಾವನೆಂದು, ಮಾವ ಅಳಿಯನೆಂದು ನೋಡದೆ ಕೊಲ್ತಾ ಇದ್ರು. ಸಂಬಂಧಿಯನ್ನೇ ಕೊಲ್ತಾ ಇದ್ದ. ದಯಾ ದಾಕ್ಷಿಣ್ಯಗಳಿಲ್ಲದೆ ಕಂಡವರನ್ನ ಕೊಲ್ಲುವ ಆ ಘೋರ ಯುದ್ಧ ನಡೆಯುವಾಗ ಭೀಷ್ಮನಿಗೆ ಎದುರಾದ ಪಾಂಡವರ ಸೇನೆಯು ಭಯದಿಂದ ನಡುಗಿತು. ಆಗ ಭೀಷ್ಮ 5 ನಕ್ಷತ್ರ ಚಿಹ್ನೆಗಳೊಡಗೂಡಿದ ಎತ್ತರವಾದ ತಾಳ ಧ್ವಜವುಳ್ಳ ದೊಡ್ಡ ರಥದ ಮೇಲೆ ಮೇರುವಿನಲ್ಲಿ ಚಂದ್ರನು ಹೇಗೋ ಹಾಗೆ ಪ್ರಕಾಶಿಸ್ತಾ ಇದ್ದ. ಇಲ್ಲಿಗೆ 46ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಉತ್ತರ ಕುಮಾರನ ವಧೆ. ಮೊದಲು ಪ್ರಧಾನವಾಗಿ ಇಷ್ಟರಲ್ಲಿ ಎಷ್ಟೋ ಜನ ಸತ್ತಾಯ್ತೆಲ್ಲ. ಏನು ಯುದ್ಧನೋ, ಈ ಯುದ್ಧದ ಬಗ್ಗೆ ಹೆಚ್ಚಿಗೆ ಓದಬೇಕು ಅನ್ನೋದೇ ಮನಸ್ಸಿಗೆ ಹಿಂಸೆ. ಈಗ ಇದು ಕೋಳಿ ಜಗಳ, ಟಗರುಗಳಿಗೆ ಮತ್ತೆ ಈ ಕೋಣಗಳಿಗೆ ಬಿಟ್ಬಿಟ್ಟು ಈ ಮಡ್ರಾಸು ಆ ಕಡೆನಲ್ಲಿ ಮಂಗಳೂರು ಕಡೆನಲ್ಲೂ ಆಡಿಸ್ತಾರೆ. ಜಲ್ಲಿಕಟ್ಟು. ಆಮೇಲೆ ಅದಕ್ಕೆ ಹೆಂಡ ಕುಡಿಸ್ಬಿಟ್ಟು ಕಾಲಿಗೆ ಒಂದು ಕತ್ತಿ ಕಟ್ಬಿಡೋದು, ಒಂದಕ್ಕೊಂದು ಹೊಡೆದಾಡಿ ಅದು ಸತ್ತ ಮೇಲೆ ಅದರದನ್ನ ತಿನ್ನೋದು. ಅದರಲ್ಲಿ ಆ ಸಂದರ್ಭದಲ್ಲಿ ಅವುಗಳ ಮನಸ್ಸಿನ ಇದೇನಿರುತ್ತೆ ಆ ಪ್ರತಿಶೋಧ, ಅವೆಲ್ಲ ಇವರುಗಳಿಗೆ ಬರೋದು. ಯಾರು ತಿಂತಾರೋ ಅಂತದನ್ನೆಲ್ಲ ಗುಣಗಳು ಎಲ್ಲ ಬರೋದು ಹಾಗೆ. 47ನೇ ಅಧ್ಯಾಯ. ಉತ್ತರ ಕುಮಾರನ ವಧೆ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆ ದಿನದ ಪೂರ್ವಾಹ್ನ ಕಳೆದು ಮಧ್ಯಾಹ್ನವಾಯಿತು. ಒಂದು ದಿನವನ್ನ ಬೆಳಗ್ಗೆ ರಾತ್ರಿ ಅಹೋರಾತ್ರಿ ಅನ್ನೋದು ಕೇಳಿದಿರಿ. ಸೂರ್ಯೋದಯದಿಂದ ಸೂರ್ಯ ಅಸ್ತಮದ ಬಗ್ಗೆ ಅದನ್ನ ದಿನ ಅಂತ ತಗೊಂಡ್ರೆ ದಿವೋ ರಾತ್ರಿ. ರಾತ್ರಿಯನ್ನು 5 ಭಾಗ ಮಾಡುವಂತದ್ದು ಯಾಮಗಳು ಅಂತ ಹೇಳಿದ್ರು. ಯಾಮ ಅಥವಾ ಜಾವ, ಕನ್ನಡದಲ್ಲಿ ಹೇಳೋದಾದ್ರೆ ಜಾವ, ಮುಂಜಾವ, ಬ್ರಾಹ್ಮಿ ಮುಹೂರ್ತ, ಇವುಗಳನ್ನ ಹೇಳ್ಬೇಕಾದ್ರೆ ಇಲ್ಲಿ ಪೂರ್ವಾಹ್ನ, ಮಧ್ಯಾಹ್ನಾತ್ ಪರ, ಮತ್ತೆ ಸಾಯಾಹ್ನ. ಅದು ಸಂಧ್ಯಾಕಾಲ ಆಗೋದ್ರೊಳಗೇನೇನೆ ಇದ್ರ ಮೇಲೆ ಡಿಸೈಡ್ ಮಾಡುವಂತಹದ್ದು. ಈ ತರ್ಪಣಗಳು ಇದೆಲ್ಲ ಮಾಡ್ಬೇಕಾದ್ರೆ ಯಾವ್ದು ಪೂರ್ವಾಹ್ನ ಅಂತಂದ್ರೆ ಯಾವಾಗ, ಇಷ್ಟೊತ್ತಿಗೆ ಗಂಟೆ, ಅದಕ್ಕೆ ಬ್ರಾಕೆಟ್ ನಲ್ಲಿ ಹಾಕ್ತಾರೆ. ಆ ಸಮಯಕ್ಕೆ ಅವನು ಇದನ್ನ ಪ್ರವೇಶ ಮಾಡಿದ್ದು, ಸೂರ್ಯ ರಾಶಿಯನ್ನ ಪ್ರವೇಶಿಸಿದ್ದು. ಈಗ ಮಧ್ಯಾಹ್ನದ ಪರ ಅಂದ್ರೆ 3:15 ಗಂಟೆ ಮೇಲೆ ಮಾಡ್ಬೇಕು ತರ್ಪಣ. ಹೀಗೆ ಯಾವ್ಯಾವ್ದು ಇದೆ ಅದನ್ನ ನೋಡ್ಕೊಂಡು, ಪ್ರಾತಃ ಅಂದ್ರೆ ಸೂರ್ಯೋದಯ ಆಗಿ ಸುಮಾರು 1 ಗಂಟೆ ಇದರಲ್ಲಿ ಆ ವ್ಯಾಪ್ತಿ ಹೇಳುತ್ತೆ. 1:30 2 ಗಂಟೆ ಕಾಲ ಅಷ್ಟ್ರೊಳಗೆ ಮಾಡ್ಬೇಕು ಅಂತ. ಸಂಕ್ರಮಣಕ್ಕೆ ಇವೆಲ್ಲ ನಿಯಮಗಳು. ಅಮಾವಾಸ್ಯೆ ನಿತ್ಯ ಅದು, ಅದರಿಂದ ಸೂರ್ಯೋದಯ ಆದ್ಮೇಲೆ ಬಿಡ್ಬಹುದು. ಆದ್ರೆ ಉತ್ತಮವಾದ ಪಕ್ಷ ಕುತುಪ ಕಾಲ 11-11:30 ಆ ಸಂದರ್ಭ ಅಮಾವಾಸ್ಯೆಗೆ ಇರ್ಲಿ. ಆ ದಿನ ಪೂರ್ವಾಹ್ನ ಕಳೆದ ಮಧ್ಯಾಹ್ನವಾಯ್ತು. ಅತಿ ಘೋರವಾಗಿ ಅನೇಕ ವೀರರಿಗೆ ಕ್ಷಯ ಕಾರಣವಾದ ಯುದ್ಧದಲ್ಲಿ ದುರ್ಮುಖ, ಕೃತವರ್ಮ, ಕೃಪಾ, ಶಲ್ಯ, ವಿಭೀಷತಿ ಮೊದಲಾದವರು ನಿನ್ನ ಪುತ್ರನಿಂದ ಪ್ರೇರಿತರಾಗಿ, ನಿನ್ನ ಪುತ್ರರು ಕೌರವರು, ಇವನು ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು ಸಂಜಯ, ಭೀಷ್ಮನ ಬಳಿಯಲ್ಲಿದ್ದು ಆತನನ್ನು ಕಾಪಾಡ್ತಾ ಇದ್ರು. ಮಹಾತ್ಮನಾದ ಭೀಷ್ಮನು ಪಾಂಡವರ ಸೇನೆಗಳಲ್ಲಿ ಪ್ರವೇಶಿಸಿದ. ಛೇದಿ, ಕಾಶಿ, ಕರುಷ, ಪಾಂಚಾಲ ದೇಶದ ಅಧಿಪತಿಗಳು ಸೈನ್ಯದ ನಡುವೆ ಹಾರಾಡುತ್ತಿದ್ದ ಭೀಷ್ಮನ ಧ್ವಜ ವಿಚಿತ್ರವಾಗಿ ಕಾಣಿಸ್ತು. ಆಗ ಭೀಷ್ಮ ಅತ್ಯಂತ ವೇಗವುಳ್ಳ ಅಸಂಖ್ಯಾತ ಬಾಣಗಳಿಂದ ಶತ್ರುಗಳ ತಲೆಗಳನ್ನ, ರಥಗಳನ್ನ ಭೇದಿಸಿದ. ಭೀಷ್ಮನ ರಥ ನಾಟ್ಯವಾಡುವಂತೆ ಸಂಚರಿಸ್ತಾ ಇದ್ದಾಗ ಎಷ್ಟು ಆನೆಗಳು ಆ ರಥ ಮಾರ್ಗದಲ್ಲಿ ಸಿಕ್ಕಿ ಮರ್ಮಸ್ಥಾನಗಳಲ್ಲಿ ಭೇದಿಸಲ್ಪಟ್ಟು ಬಹಳ ನೊಂದು ದೀನಧ್ವನಿಯಿಂದ ಹರಿಸ್ತಾ ಇತ್ತು. ಅಭಿಮನ್ಯು ಅತ್ಯಂತ ಕೋಪದಿಂದ ಸುವರ್ಣ ವರ್ಣದ ಉತ್ತಮ ಅಶ್ವಗಳನ್ನು ಕಟ್ಟಿದ ರಥದ ಮೇಲೆ ಭೀಷ್ಮನ ರಥವನ್ನ ಎದುರಿಸಿ ಹೊರಟ. ಸುವರ್ಣದಿಂದ ಚಿತ್ರಿಸಲ್ಪಟ್ಟ ಕರ್ಣಿಕಾರ ಧ್ವಜದಿಂದ ಒಪ್ಪುವ ಆ ಅಭಿಮನ್ಯು ಭೀಷ್ಮನನ್ನ ಆತನ ಕಡೆ ಉತ್ತಮ ವೀರನ್ನು ಎದುರಿಸುತ್ತಾ ಉತ್ತಮವಾದ ಒಂದು ಬಾಣವನ್ನು ತೆಗೆದು ಅದರಿಂದ ಭೀಷ್ಮನ ತಾಲಧ್ವಜವನ್ನು ಹೊಡೆದ. ತಾಲಧ್ವಜ, ತಾಲದ ಮರ ಇದೆಯಲ್ಲ, ಅದು ಮೊದ್ಲೇ ಹೇಳ್ತು ಅವನ ರಥ ಹೇಗಿತ್ತು ಅಂತ ಭೀಷ್ಮಂದು. ಆಮೇಲೆ ಭೀಷ್ಮನೊಡನೆಯು ಅವರನ್ನು ಹಿಂಬಾಲಿಸಿ ಬಂದು ಯುದ್ಧ ಮಾಡತೊಡಗಿದ. ಕೃತವರ್ಮನನ್ನ 1 ಬಾಣದಿಂದ, ಶಲ್ಯನನ್ನ 5 ಬಾಣಗಳಿಂದ ಹೊಡೆದ. ತೀಕ್ಷ್ಣವಾದ 9 ಬಾಣಗಳಿಂದ ತನ್ನ ಮುತ್ತಾತನಾದ ಭೀಷ್ಮನನ್ನೇ ಹೊಡೆದ. ಅಭಿಮನ್ಯು 1 ಬಾಣವನ್ನ ಕಿವಿಯವರೆಗೂ ಚೆನ್ನಾಗಿ ಎಳೆದು, ಆಕರ್ಣ ಪೂರ್ಣ ಧನ್ಮಾನೋ ಅಂತ ಹೇಳ್ತೀವಲ್ಲ, ಅದು ಕಿವಿಯ ತನಕ ಎಳೆದು ಬಿಟ್ಟು ಕೈ ಬಿಟ್ಟು ಸಾಕು ಹೊರಟೋಗುತ್ತೆ ಅದು, ಆ ಫೋರ್ಸು. ಹಾಗೆ ಕಿವಿಯವರೆಗೆ ಎಳೆದು ಸುವರ್ಣದಿಂದ ಅಲಂಕೃತವಾದ ಆತನ ಧ್ವಜದ ಮೇಲೆ ಪ್ರಯೋಗಿಸಿದ. ಎಂತಹ ಕವಚಗಳನ್ನು ಭೇದಿಸತಕ್ಕಂತ ಚೂಪಾದ ಕೂಚಾದಾಗಿದೆ ಮನೆಗಳುಳ್ಳ 1 ಬಾಣದಿಂದ ದುರ್ಮುಖನ ಸಾರಥಿ ತಲೆಯನ್ನು ಕಡಿಯಿದ. ತೀಕ್ಷ್ಣವಾದ 1 ಬಾಣದಿಂದ ಕೃಪನ ಬಿಲ್ಲನ್ನು ಕತ್ತರಿಸಿದ. ಅಧಿಕ ಕೋಪದಿಂದ ನರ್ತನ ಮಾಡುವವನಂತೆ ವಕ್ರ ವೇಗಗತಿಗಳನ್ನು ರಥವನ್ನು ನಡೆಸುತ್ತಾ ಬಾಣಗಳಿಂದ
ಅನೇಕ ವೀರರನ್ನು ಹೊಡೆದ. ಆತನ ಹಸ್ತಲಾಘವನ್ನು ಕೊಂಡು ದೇವತೆಗಳು ಕೂಡ ವಿಸ್ಮಯಪಟ್ಟರು. ಅಭಿಮನ್ಯು ಭೀಷ್ಮನನ್ನ ಹಿಂಬಾಲಿಸಿ ಬಂದ ರಥಿಕರೆಲ್ಲರೂ ಗುರಿ ತಪ್ಪದೆ ಹೊಡೆಯುತ್ತಿದ್ದ ಆ ಅಭಿಮನ್ಯುವನ್ನೇ ಸಾಕ್ಷಾತ್ತಾಗಿ ಧನಂಜಯ ಎಂದು ಭಾವಿಸ್ತಾ ಇದ್ರು. ಆತನ ಕೈಯಲ್ಲಿದ್ದ ಬಿಲ್ಲು ಅಲಾತ ಚಕ್ರದಂತೆ ಕಾಂತಿ ವಿಶಿಷ್ಟವಾಗಿ ಗಾಂಡೀವದಂತೆ 4 ಕಡೆಗಳನ್ನು ಬೆಳಗಿತು. ಶತ್ರುನಾಶಕನಾದ ಭೀಷ್ಮ ಅರ್ಜುನ ಕುಮಾರನ್ನು ಎದುರಿಸಿ ಮಹಾವೇಗವುಳ್ಳ 9 ಬಾಣಗಳಿಂದ ಅವನು ಹೊಡೆದು ಅವನ ಧ್ವಜಗಳನ್ನ 3 ಬಾಣಗಳಿಂದ ಛೇದಿಸಿದ. 300 ಬಾಣಗಳಿಂದ ಆತನ ಸಾರಥಿಯನ್ನು ಕೊಂದ. ಹಾಗೆಯೇ ಕೃತವರ್ಮ, ಕೃಪಾ, ಶಲ್ಯ ಇವರೆಲ್ಲರೂ ಒಂದೊಂದಾಗಿ ಸೇರಿ ಅಭಿಮನ್ಯುವನ್ನು ಎದುರಿಸಿ ಹೊಡೆದ್ರು. ಮೈನಾಕ ಪರ್ವತಕ್ಕೆ ಸಮಾನನಾದಂತ ಆತನನ್ನು ಕದಲಿಸಲಾರದೆ ಹೋದ್ರು. ಶೂರನಾದ ಅಭಿಮನ್ಯು ಶತ್ರು ಪಕ್ಷದ ಮಹಾರಥರಿಂದ ಸುತ್ತಲ್ಪಟ್ಟು ಆ 5 ರಥಗಳ ಮೇಲೆಯೂ ಬಾಣವರ್ಷಗಳನ್ನ ಸುರಿಸಿದ. ತನ್ನ ಬಾಣವರ್ಷಗಳಿಂದ ಸಾವಿರಾರು ಮಂದಿ ವೀರರನ್ನು ತಡೆಯುತ್ತಾ ಭೀಷ್ಮನ ಮೇಲೆಯೂ ಬಾಣಗಳನ್ನು ಪ್ರಯೋಗಿಸುತ್ತಾ ಆಗಾಗ ಸಿಂಹನಾದ ಮಾಡ್ತಾ ಇದ್ದ. ಯುದ್ಧೋತ್ಸಾಹದಿಂದ ಭೀಷ್ಮನ ಮೇಲೆ ಬಾಣ ಪ್ರಯೋಗ ಮಾಡ್ತಿದ್ದ ಅಭಿಮನ್ಯುವಿನ ಹಸ್ತಲಾಘವ ಅತಿ ಚಮತ್ಕಾರವಾಗಿ ಕಾಣ್ತು. ಭೀಷ್ಮನು ಕೂಡ ಶತ್ರು ಸೈನ್ಯದ ರಕ್ಷಣೆಗಾಗಿ ಬಂದ ಅಭಿಮನ್ಯುವಿನ ಮೇಲೆ ಬಾಣ ಪ್ರಯೋಗ ಮಾಡ್ತಾ ಇದ್ದ. ಅಭಿಮನ್ಯು ಆ ಅಂಬುಗಳನ್ನು ಆಗಾಗ ಕತ್ತರಿಸುತ್ತಾ 9 ಬಾಣಗಳಿಂದ ಭೀಷ್ಮನ ಧ್ವಜವನ್ನು ಹೊಡೆದ. ಅದನ್ನು ನೋಡಿ ಜನರು ದೊಡ್ಡ ಹಾಹಾಕಾರ ಮಾಡಿದ್ರು. ಸುವರ್ಣಾಲಂಕೃತವಾದ ಆ ತಾಲಧ್ವಜ ಅಭಿಮನ್ಯುವಿನ ಬಾಣಾಘಾತದಿಂದ ಮುರಿದು ಕೆಳಗೆ ಬಿತ್ತು. ಅಭಿಮನ್ಯುವಿನ ಅಂಬುಗಳಿಂದ ಭೀಷ್ಮನ ಧ್ವಜ ಕೆಳಗೆ ಬಿದ್ದದನ್ನು ನೋಡಿ ಆತನನ್ನು ಅಭಿನಂದಿಸುತ್ತಾ ಭೀಮನು ಗಟ್ಟಿಯಾಗಿ ಸಿಂಹನಾದ ಮಾಡಿದ. ಆಗ ಭೀಷ್ಮ ಕೋಪಗೊಂಡು ಅನೇಕ ದಿವ್ಯ ಅಸ್ತ್ರಗಳನ್ನು ಪ್ರಯೋಗಿಸಿ ಅಭಿಮನ್ಯುವಿನ ಮೇಲೆ 100 ಬಾಣಗಳನ್ನು ಬಿಟ್ಟ. ಅದು ಅತಿ ಆಶ್ಚರ್ಯಕರವಾಗಿತ್ತು. ಆಗ ಮಹಾರಥರಾದ ವಿರಾಟನು, ವಿರಾಟ ಪುತ್ರನಾದ ಉತ್ತರನು, ದೃಪದ ಪುತ್ರನಾದ ದೃಷ್ಟದ್ಯುಮ್ನ, ಭೀಮಸೇನ, 15 ಮಂದಿ ಕೇಕೈರು, ಸಾತ್ಯಕಿ, ಸುಭದ್ರಾ ಪುತ್ರನನ್ನು ರಕ್ಷಿಸಲು ರಭಸದಿಂದ ತಮ್ಮ ರಥಗಳನ್ನು ಓಡಿಸಿಕೊಂಡು ಬಂದರು. ವೇಗದಿಂದ ಓಡಿ ಬರುತ್ತಿರುವ ಅವರನ್ನು ನೋಡಿ ಭೀಷ್ಮನು ಪಾಂಚಾಲ ರಾಜಪುತ್ರನ 3 ಬಾಣಗಳಿಂದ, ಸಾತ್ಯಕಿಯನ್ನು 10 ಬಾಣಗಳಿಂದ ಹೊಡೆದ. ಆಕರ್ಣಾಂತವಾಗಿ ಪ್ರಯೋಗಿಸಿದ ಕ್ಷುರ ಎಂಬ ಒಂದು ಬಾಣದಿಂದ ಭೀಮಸೇನನ ಧ್ವಜವನ್ನು ಬೆದಿಸಿದ. ಸುವರ್ಣಮಯವಾದ ಭೀಮಸೇನನ ಸಿಂಹಧ್ವಜ ಕೆಳಗೆ ಬಿತ್ತು. ಆಗ ಭೀಮನು ಶಂತನು ಪುತ್ರನಾದ ಭೀಷ್ಮನನ್ನ 3 ಬಾಣಗಳಿಂದ, ಕೃತವರ್ಮನನ್ನು 8 ಬಾಣಗಳಿಂದ ಹೊಡೆದ. ಉತ್ತರನು ಮೇಲೆತ್ತಿದ್ದ ಸೊಂಡಲುಗಳುಳ್ಳ ಒಂದು ಆನೆಯ ಮೇಲೆ ಕುಳಿತು ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ಎದುರಿಸಿ ಓಡಿ ಬಂದ. ವೇಗದಿಂದ ಬರುತ್ತಿರುವ ಆನೆಯ ರಭಸವನ್ನ ರಥದಲ್ಲಿ ಕುಳಿತಿದ್ದ ಹಾಗೆ ಶಲ್ಯನು ಬಾಣಗಳಿಂದ ತಡೆದ. ಆ ಶಲ್ಯನ ಮೇಲೆ ಕೋಪಗೊಂಡು ಮದದಾನೆ ಶಲ್ಯನ ರಥದ ನಗುವನ್ನ ಏರಿ ಅದಕ್ಕೆ ಉಳಿದ 4 ಕದರಿಗಳನ್ನ ತನ್ನ ಕಾಲುಗಳಿಂದ ತುಳಿದು ಕೊಂದಿತು. ಆಗ ಶಲ್ಯ ಉತ್ತರನ ಪ್ರಾಣವನ್ನು ಕಳೆಯುವುದಕ್ಕಾಗಿ ಸರ್ಪ ಸಮಾನವಾದ ಉಕ್ಕಿನ ಒಂದು ಶಕ್ತಾಯುಧವನ್ನು ತೆಗೆದು ಬೀಸಿದ. ಶಲ್ಯ ಆ ಶಕ್ತಿಯಿಂದ ಉತ್ತರನ ಕವಚ ಭೇದಿಸಿ ಆತನು ಮೂರ್ಛಿತನಾದ. ಆತನ ಕೈಯಲ್ಲಿ ಇದ್ದ ಅಂಕುಶ ತೋಮರಗಳು ಜಾರಿದ್ವು. ಆತನು ಆನೆಯ ಮೇಲಿಂದ ಕೆಳಗೆ ಬಿದ್ದು ಸತ್ತ. ಸೊ ಶಲ್ಯ ಉತ್ತರನನ್ನ ಕೊಂದ. ವಿರಾಟನ ಪುತ್ರ ಇವನು. ಉತ್ತರನ ಪೌರುಷ ಇದೆಲ್ಲ ಇತ್ತಲ್ಲ, ಅಲ್ಲಿ ಹೆದರಿದ್ರು ಕೂಡ ಗೋಗ್ರಹಣದ ಸಂದರ್ಭದಲ್ಲಿ ಅರ್ಜುನನಿಂದ ಪ್ರೇರಿತನಾಗಿ ಬಂದ ಮೇಲೆ ನಿಜವಾದ ಹೋರಾಟದಿಂದ ಮಾಡಿದ, ವೈರಾವಶ್ಯದಿಂದ ಕೊಂದ ಅವನು. ಯಾರನ್ನ ಯಾರು ಹೇಳಿದ್ರು? ಇಲ್ಲ, ಆನೆ ಮೇಲಿದ್ದ ಅಲ್ಲಿಂದ ಸತ್ತ. ಶಲ್ಯನ ಶಕ್ತಿಯನ್ನು ಕೈಯಲ್ಲಿ ಇಟ್ಟುಕೊಂಡು ರಥದಿಂದ ಕೆಳಗೆ ಇಳಿದು ಆನೆಯ ದೊಡ್ಡ ಸೊಂಡಿಲನ್ನು ಕಡಿದು ಬಿಸಾಡಿದ. ಒಡನೆ ಆತನು ಕೃತವರ್ಮನ ರಥವನ್ನೇರಿದ. ಸೊಂಡಿಲು ಕತ್ತರಿಸಲ್ಪಟ್ಟ ಆನೆ ಭಯಂಕರವಾಗಿ ಅರಚುತ್ತಾ ಕೆಳಗೆ ಬಿತ್ತು. ತನ್ನ ಅಣ್ಣನ ಸಾವನ್ನ ಶಲ್ಯನು ಕೃತವರ್ಮನ ರಥದಲ್ಲಿ ಇದ್ದದ್ದನ್ನ ವಿರಾಟ ಪುತ್ರನಾದ ಶ್ವೇತನು ಕಂಡು, ಇನ್ನೊಬ್ಬ ಮಗ, ಈಗ ಶಿಖಂಡಿ ಒಬ್ಬ, ಉತ್ತರ, ಶ್ವೇತ ಅಂತ ಇವನೆಲ್ಲ ವಿರಾಟನ ಮಕ್ಕಳು. ಶ್ವೇತನು ಕಂಡು ಹವಿಸಿನಿಂದ ಅಗ್ನಿ ಹೇಗೋ ಹಾಗೆ ಕೋಪದಿಂದ ಜ್ವಲಿಸುತ್ತಾ ಇಂದ್ರಧನುಸ್ಸಿಗೆ ಸಮಾನವಾದ ತನ್ನ ದೊಡ್ಡ ಬಿಲ್ಲನ್ನು ಒದರುತ್ತಾ ಅನೇಕ ರಥ ಸಮೂಹಗಳ ನಡುವೆ ತನ್ನ ರಥದಲ್ಲಿ ಕುಳಿತು ಬಾಣವರ್ಷಗಳನ್ನು ಸುರಿಸುತ್ತಾ ಶಲ್ಯನ ರಥವನ್ನು ಕುರಿತು ರಭಸದಿಂದ ಓಡಿದ. ಮದಗಜಕ್ಕೆ ಸಮಾನವಾದ ಬಲವುಳ್ಳ ಶ್ವೇತನು ಬಿಲ್ಲನ್ನು ಒದರುತ್ತಾ ಬರುವುದನ್ನು ನೋಡಿ ನಿನ್ನ ಕಡೆಯವರಾದ ಕೋಸಲಾಧಿಪತಿ ಬೃಹದ್ಬಲ, ಮಗಧ ದೇಶಾಧಿಪತಿಯಾದ ಜಯತ್ಸೇನ, ಶಲ್ಯಪುತ್ರನಾದ ರುಕ್ಮರಥ, ಆವಂತಿ ದೇಶಾಧಿಪತಿಗಳಾದ ವಿಂದಾನುವಿಂದರು, ಕಾಂಬೋಜ ದೇಶಾಧಿಪತಿಯಾದ ಸುದಕ್ಷಿಣ, ಬೃಹತ್ ಕ್ಷತ್ರನ ಮಗ ಸಿಂಧು ದೇಶಾಧಿಪತಿಯಾದ ಜಯದ್ರಥ, ಈ 7 ಮಂದಿ ರಥಿಕರು ಮೃತ್ಯುವಿನ ಕೋರೆ ಹಲ್ಲುಗಳಿಗೆ ಸಿಕ್ಕಿದಂತಿದ್ದ ಶಲ್ಯನನ್ನ ರಕ್ಷಿಸಿಕೊಳ್ಳುವ ಉದ್ದೇಶದಿಂದ 4 ಕಡೆಗಳಲ್ಲೂ ಸುತ್ತಕೊಂಡ್ರು. ಅಧಿಕ ಬಲಶಾಲಿಗಳಾದ ಆ ವೀರರ ಬೇರೆ ಬೇರೆ ವರ್ಣಗಳಿಂದ ವಿಚಿತ್ರವಾದ ಬಿಲ್ಲುಗಳು ಮೇಘಗಳಲ್ಲಿರುವ ಮಿಂಚುಗಳಂತೆ ಕಾಣಿಸಿದ್ವು. ಅವರು ವರ್ಷಾಕಾಲದಲ್ಲಿ ವಾಯು ಪ್ರೇರಿತಗಳಾದ ಮೇಘಗಳು ಬೆಟ್ಟಗಳ ಮೇಲೆ ಮಳೆಯನ್ನು ಸುರಿಸುವಂತೆ ಶ್ವೇತನ ಮೇಲೆ ಬಾಣವರ್ಷಗಳನ್ನು ಸುರಿಸಿದ್ರು. ಆಗ ಶ್ವೇತ ಕೋಪಗೊಂಡು ಚೆನ್ನಾಗಿ ತೀಡಿದ ಬಾಣಗಳಿಂದ ಅವರೆಲ್ಲರ ಬಿಲ್ಲುಗಳನ್ನು ಕತ್ತರಿಸಿ ಕೆಡಹಿದ. ಆಮೇಲೆ ಆ 7 ಮಂದಿ ವೀರರು ಅರ್ಧ ನಿಮಿಷಗಳೊಳಗಾಗಿ ಬೇರೆ ಬಿಲ್ಲುಗಳನ್ನು ಹಿಡಿದು 7 ಬಾಣಗಳನ್ನು ಶ್ವೇತನ ಮೇಲೆ ಪ್ರಯೋಗಿಸಿದ್ರು. ಬಲಶಾಲಿಯಾದ ಶ್ವೇತ ಅವರ 7 ಬಿಲ್ಲನ್ನು 7 ಬಲ್ಲಗಳಿಂದ ತಿರುಗಿ ಹೊಡೆದ.
ತಮ್ಮ ಬಿಲುಗಳು ಮುರಿದೊಡನೆ ಅವರ ರಥದಲ್ಲಿದ್ದ ಶಕ್ತಾಯುಧಗಳನ್ನು ಬೀಸುತ್ತಾ ಭಯಂಕರವಾಗಿ ಸಿಂಹನಾದ ಮಾಡಿದ್ರು. ಆ 7 ಶಕ್ತಿಗಳು ಶ್ವೇತನ ರಥಕ್ಕೆ ಎದುರಾಗಿ ಹೋದವು. ಅವು ಮಹೇಂದ್ರನ ವಜ್ರಾಯುಧಕ್ಕೆ ಸಮಾನವಾಗಿ ಶಬ್ದವನ್ನು ಮಾಡುತ್ತಾ ಸಮೀಪ ಬರುವಷ್ಟರೊಳಗೆ ಉತ್ತಮ ಅಸ್ತ್ರಗಳನ್ನ ಬಲ್ಲ ಶ್ವೇತ 7 ಬಾಣಗಳಿಂದ ಅವುಗಳನ್ನು ತಡೆದ. ಆಮೇಲೆ ಶರೀರ ಭೇದಕವಾದ ಒಂದು ಅಂಬನ್ನು ಎತ್ತಿ ರುಕ್ಮರಥನನ್ನ ಎದುರಿಸಿ ಹೊಡೆದ. ವಜ್ರಾಯುಧಕ್ಕಿಂತ ಅಧಿಕವಾದ ಬಾಣ ರುಕ್ಮರಥನ ದೇಹದಲ್ಲಿ ನಾಡಿತು. ಅದರಿಂದ ರುಕ್ಮರಥನು ರಥದ ಮಧ್ಯದಲ್ಲಿ ಕುಳಿತಂತೆ ಮೂರ್ಛೆ ಹೋದ. ಪ್ರಜ್ಞೆ ತಪ್ಪಿ ಜ್ಞಾನ ಶೂನ್ಯನಾದ ಆತನನ್ನ ಅವನ ಸಾರಥಿ ಬೇರೆ ಸ್ಥಳಕ್ಕೆ ಸಾಗಿಸಿಬಿಟ್ಟ. ಆಮೇಲೆ ಶ್ವೇತನು ಸುವರ್ಣದಿಂದ ಅಲಂಕೃತವಾದ ಬೇರೆ 6 ಬಾಣಗಳನ್ನು ಕೈಗೆತ್ತಿಕೊಂಡು ಬೇರೆ ಬೇರೆ 6 ಮಂದಿ ವೀರರ ಧ್ವಜಾಗ್ರಗಳನ್ನು ಭೇದಿಸಿದ. ಅವರ ಕುದುರೆಗಳನ್ನ ಸಾರಥಿಗಳನ್ನು ಸೀಳಿ ಅವರ ಮೇಲೆಯೂ ಅಂಬುಗಳನ್ನು ಸುರಿಸುತ್ತಾ ಶಲ್ಯನ ರಥಕ್ಕೆ ಎದುರಾಗಿ ಹೊರಟ. ಆಗ ಶ್ವೇತನ ವೀರಾವೇಶವನ್ನು ಕಂಡು ನಿನ್ನ ಕಡೆಯ ಸೈನ್ಯದಲ್ಲಿ ಹಾಹಾಕಾರವೆದ್ದಿತು. ಆಗ ನಿನ್ನ ಮಗ ಭೀಷ್ಮನನ್ನು ಮುಂದಿಟ್ಟುಕೊಂಡು ಹಲವು ಸೈನ್ಯಗಳಿಂದ ಪರಿವೃತನಾಗಿ ಶ್ವೇತನ ರಥವನ್ನು ಎದುರಿಸಿ ತಡೆದು ಮೃತ್ಯುವಿನ ಬಾಯಿಗೆ ಸಿಕ್ಕಿದ್ದ ಮದ್ರಾಜರನ್ನು ಬಿಡಿಸಿದ. ಆಮೇಲೆ ಪರಸ್ಪರ ಯುದ್ಧಕ್ಕಾಗಿ ಒಟ್ಟುಗೂಡಿದ್ದ ನಿನ್ನ ಪಕ್ಷದವರ ಮತ್ತು ನಿನ್ನ ಶತ್ರು ಪಕ್ಷದವರ ರಥಗಳು, ಆನೆಗಳು ಮುಂತಾದವುಗಳಿಗೆ ದೇಹವನ್ನು ಕಂಪನಗೊಳಿಸುವಂತೆ ಘೋರ ಯುದ್ಧ ನಡೆಯಿತು. ಆಗ ಕುರುಪಿತಾಮನಾದ ಭೀಷ್ಮನೊಬ್ಬನೇ ಅಭಿಮನ್ಯು, ಭೀಮಸೇನನು, ಮಹಾರಥನಾದ ಸಾತ್ಯಕಿ, ಕೇಕರ್ಯು, ವಿರಾಟನು, ದೃಪದ ಕುಮಾರನಾದ ದೃಷ್ಟದ್ಯುಮ್ನ, ಕೇದಿ ದೇಶದ ರಾಜರು, ಮತ್ಸ್ಯ ದೇಶದವರು ಇವರೆಲ್ಲರನ್ನೇ ಯುದ್ಧವನ್ನು ಆರಂಭಿಸಿ ಬಾಣ ವರ್ಷವನ್ನು ಸುರಿಸ್ತಾ ಇದ್ದ. ಇಲ್ಲಿಗೆ 47ನೇ ಅಧ್ಯಾಯ. ಅಷ್ಟಮೈ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶ್ವೇತನ ಯುದ್ಧ. ಭೀಷ್ಮನು ಅವನನ್ನು ಕೊಂದದ್ದು. ಪಾಂಡವರ ಕಡೆಯಿಂದ ಬಂದದ್ದು ಮೊದಲು ಉತ್ತರ ಹೋದ. ಆಮೇಲೆ ಅವನ ಅಣ್ಣ ಇವನು ಶ್ವೇತ. ಅವನನ್ನು ಕೊಂದವನು ಭೀಷ್ಮ. ಉತ್ತರನನ್ನು ಕೊಂದವನು ಶಲ್ಯ. ಆಮೇಲೆ ನಕುಲ ಸಾಯಿಸೋದ್ ಕಡೆಗೆ. ಆಗ ಧೃತರಾಷ್ಟ್ರ ಅಷ್ಟಮೈ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಸಂಜಯ, ಬಿಲ್ಲಾನುಗಳಲ್ಲಿ ಶ್ರೇಷ್ಠನಾದ ಶ್ವೇತನು ಶಲ್ಯನನ್ನ ಎದುರಿಸಿದಾಗ ಕೌರವರು ಪಾಂಡವರು ಏನ್ ಮಾಡ್ತಾ ಇದ್ರು? ಕಡ್ಲೆಕಾಯಿ ತಿಂತಾ ಇದ್ರು. ಭೀಷ್ಮ ಏನ್ ಮಾಡ್ದ? ಇವೆಲ್ಲವನ್ನು ನನಗೆ ವಿವರಿಸಿ ತಿಳಿಸು ಎಂದು ಕೇಳಲು ಸಂಜಯನು, ಹೇ ರಾಜ, ಸೇನಾಪತಿಯು ಮಹಾಶೂರನು ಆದ ಶ್ವೇತನು ಶಲ್ಯನನ್ನು ಎದುರಿಸಿದಾಗ ಮಹಾರಥರಾದ ಅನೇಕ ಕ್ಷತ್ರಿಯ ಶ್ರೇಷ್ಠರು ನಿನ್ನ ಮಗನಿಗೆ ತಮ್ಮ ಶಕ್ತಿಯನ್ನು ತೋರಿಸಲು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಆ ಶ್ವೇತನ ರಕ್ಷಣೆಗಾಗಿ ಹೊರಟರು. ವ್ಯಾಸ ಮೊದಲೇ ಹೇಳ್ದ, ನೋಡ್ತೀಯೇನೋ ಯುದ್ಧನ, ನಿನಗೆ ಕೊಡ್ತೀನಿ ದೃಷ್ಟಿನ, ನೋಡು, ಹುಟ್ಕೂಡ ನೀನು ಆದ್ರು ಅಂತ. ನೋಡುವಂತ ಧೈರ್ಯವೇ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಅನ್ಯಾಯದ ಜೊತೆನಲ್ಲಿ ಇದ್ದಿದ್ದು. ಧೃತರಾಷ್ಟ್ರನೇ ನೋಡು, ಬೇಡ ನನಗೆ ಇವನು ಕೊಟ್ಬಿಡು ಅಂದ. ಇದಕ್ಕಾಗಿ ಈಗ ಅವನನ್ನು ಕೇಳೋದು ಒಂದೊಂದ್ರಲ್ಲೂ ಕೂಡ. ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಆ ಶ್ವೇತನ ರಕ್ಷಣೆಗೆ ಹೊರಟರು. ಆ ಮಹಾರಥರಲ್ಲೂ ವೀರಶ್ರೇಷ್ಠನಾದ ಭೀಷ್ಮನನ್ನೇ ಕೊಲ್ಲಲು ಉದ್ದೇಶಿ ಸುವರ್ಣ ಅಲಂಕೃತವಾದ ಆತನ ರಥವನ್ನ ಎದುರಿಸಿದ್ರು. ಆಗ ನಿನ್ನ ಕಡೆಯವರೆಗೂ ಪಾಂಡವರಿಗೂ ಘೋರ ಯುದ್ಧ ನಡೆಯಿತು. ಅದನ್ನು ವಿವರಿಸ್ತೇನೆ ಕೇಳು. ಭೀಷ್ಮನು ಈ ಯುದ್ಧರಂಗದಲ್ಲಿ ಅನೇಕ ರಥ ಸಮೂಹಗಳನ್ನೇ ನಿರ್ಣಯ ಮಾಡಿದ ಮತ್ತು ಆಗ ಅತಿ ಆಶ್ಚರ್ಯಕಾರಗಳನ್ನು ನಡೆಸಿದ. ಧನುರ್ಧಾರಿಗಳಾದ ಅನೇಕ ಮಹಾವೀರರನ್ನು ನೋಯಿಸಿದ. ತನ್ನ ಅಂಬುಗಳಿಂದ ಸೂರ್ಯನನ್ನೇ ಮರೆ ಮಾಡಿದ. ಉದಿಸುತ್ತಿರುವ ಸೂರ್ಯನು ಕತ್ತಲೆಯನ್ನು ಹೇಗೋ ಹಾಗೆ ಯುದ್ಧ ಭೂಮಿಯಲ್ಲಿ 4 ಕಡೆಗಳಲ್ಲಿ ಇದ್ದ ಅನೇಕ ವೀರರನ್ನು ಓಡಿಸಿದ. ಆಗ ಭೀಷ್ಮನು ಕ್ಷತ್ರಿಯ ನಾಶಕರವಾದ 106 ಬಾಣಗಳನ್ನು ಪ್ರಯೋಗಿಸಲು ಅಧಿಕ ವೇಗವುಳ್ಳ ಆ ಬಾಣಗಳು ಯುದ್ಧ ಭೂಮಿಯಲ್ಲಿ 106 ಮಂದಿ ವೀರರ ತಲೆಗಳನ್ನ ನೆಲಕ್ಕೆ ಕಡಿದುವ. ಮುಳ್ಳುಗಳುಳ್ಳ ಕಬ್ಬಿಣದ ಕವಚಗಳನ್ನ ತೊಟ್ಟಿದ್ದ ಆನೆಗಳನ್ನ ವಜ್ರದಿಂದ ಪರ್ವತಗಳನ್ನ ಹೇಗೋ ಹಾಗೆ ಕೆಳಗೆ ಬೀಳಿಸಿದ್ರು. ರಥಗಳೊಡನೆ ಐಕ್ಯವಾದಂತೆ ಕಂಡು ಬಂತು. ಕೆಲವು ಕುದುರೆಗಳ ಒಡಗೂಡಿದ ಬೇರೆ ರಥಗಳನ್ನು ಎಳೆದುಕೊಂಡು ಓಡ್ತಾ ಇದ್ವು. ಕೆಲವು ಕುದುರೆಗಳು ಬಾಣ ಹತರಾಗಿ ಮೈಯಲ್ಲಿ ನಾಟಿದ ಅಂಬುಗಳೊಡನೆ ತಮ್ಮ ಬೆನ್ನುಗಳ ಮೇಲೆ ನೇತಾಡುತ್ತಿರುವ ಸವಾರರನ್ನು ಎಳೆದುಕೊಂಡು ಅಧಿಕ ವೇಗದಿಂದ ಸಿಕ್ಕಿದ ಕಡೆಗಳಲ್ಲಿ ಓಡಾಡ್ತಾ ಇದ್ವು. ಅನೇಕ ವೀರರು ತಲೆ ಕಡಿದ ಮುಂಡಗಳಲ್ಲಿ ಕಟ್ಟಿದ ಕತ್ತಿ ಬತ್ತಳಿಕೆಗಳೊಡನೆ ಕೆಳಗೆ ಬಿದ್ದು ವೀರಶೈನ್ಯದಲ್ಲಿ ಮಲಗಿದ್ದು. ವೀರರು ಒಬ್ಬರನ್ನೊಬ್ಬರನ್ನು ಎದುರಿಸಿಕೊಂಡು ಓಡುತ್ತಾ ಅಲ್ಲಲ್ಲಿ ಮುಗ್ಗರಿಸಿ ಬೀಳ್ತಾ ಇದ್ರು. ಒಡನೆ ತಿರುಗಿ ಮೇಲೆದ್ದು ಓಡ್ತಾರೆ. ತಿರುಗಿ ದ್ವಂದ್ವ ಯುದ್ಧಕ್ಕೆ ತೊಡಗುದು. ತಿರುಗಿ ಶತ್ರುಗಳ ಘಾತದಿಂದ ನೊಂದು ಕೆಳಗೆ ಬಿದ್ದು ರಣಭೂಮಿಯಲ್ಲಿ ಹೊರಡಾಡ್ತಾರೆ. ಬಿಲ್ಲು ಬಾಣಗಳನ್ನು ಎದುರಿಸಿದ ಕೆಲವು ವೀರರು ತಮ್ಮ ಸಹಾಯಕರಲ್ಲೂ ಸತ್ತದ್ದನ್ನ ನೋಡಿ ಬಾಯಿನಿಂದ ಒಂಟಿಯಾಗಿ ಓಡ್ತಾ ಇದ್ರು. ಆಗಲೂ ನಾನಾ ಕಡೆಗಳಿಂದ ಬಂದ 106 ಬಾಣಗಳಿಂದ ನೊಂದು ತಿರುಗಿ ಬಾಣಗಳನ್ನು ಎತ್ತಿಕೊಂಡು ಅಲ್ಲಿ ಶತ್ರುಗಳನ್ನು ಎದುರಿಸಿ ಓಡ್ತಾರೆ. ಮದಿಸಿದ ಆನೆಗಳು ಯೋಧರಿಲ್ಲದ ಕುದುರೆಗಳನ್ನು ಬೆನ್ನಟ್ಟಿ ಹೊಡಿತಾ ಇದ್ರು. ರಥಿಕರನ್ನು ಹೊಡೆಯುತ್ತಾ ಇದ್ರು. ಅಲ್ಲಲ್ಲಿ ರಥಾರೋಹಿಗಳು ಬಾಣ ಹತರಾಗಿ ಕೆಳಗೆ ಬೀಳ್ತಾ ಇದ್ರು. ಸಾರಥಿ ಹತನಾಗಲು ದೊಡ್ಡ ರಥವನ್ನು ಮುರಿದ ಕಟ್ಟಿಗೆಯಂತೆ ಕೆಳಗೆ ಬಿತ್ತು. ಆಗ ಸೈನ್ಯಗಳಿಂದ ಹೊರಟ ಧೂಳು ಆಕಾಶವನ್ನೆಲ್ಲ ಮುಚ್ಚಿಕೊಳ್ಳಲು ಯುದ್ಧ ವೀರರು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಿಲ್ಲದೆ ಬಿಲ್ಲುಗಳು ಶಬ್ದವನ್ನು ಹಿಡಿದೇ ಹೊಡಿತಾ ಇದ್ರು. ಬಾಹು ಯುದ್ಧ ಮಾಡತಕ್ಕಂತಹ ವೀರರು
ಎದುರಾಳಿಗಳನ್ನು ದೇಹ ಸ್ಪರ್ಶದಿಂದಲೇ ತಿಳಿದುಕೊಳ್ತಾ ಇದ್ರು. ಬಾಣ ಪ್ರಯೋಗ ಮಾಡುವಾಗ ಯುದ್ಧ ವೀರರು ಮಾಡುತ್ತಿದ್ದ ವೀರವಾದವಾಗುವ ಧನುಷ್ಟಂಕಾರ ಶಬ್ದದಿಂದಲೂ ಸೇನೆಯ ಶಬ್ದದಿಂದ ಒಬ್ಬರಿಗೊಬ್ಬರು ಕೇಳಿಸ್ತಾ ಇರ್ಲಿಲ್ಲ. ಮದ್ವೆ ಮನೆಯಲ್ಲೋ ಇಲ್ಲ ತುಂಬಾ ಜನ ಸೇರಿದಾಗ ಉದಕ್ ಶಾಂತಿ ಹೇಳ್ತಾ ಇದ್ರೆ ನಾವ್ ಹೇಳೋದ್ ನಮಗೆ ಕೇಳಿಸೋಲ್ಲ. ಹಾಗ ಯುದ್ಧ ರಂಗದಲ್ಲಿ ಕರ್ಣ ಭೇದಕವಾಗುವಂತೆ ಬಾರಿಸಲ್ಪಡುತ್ತಿದ್ದ ಪಟವಾದ್ಯದಲ್ಲಿ ಘೋಷದಲ್ಲಿ ವೀರರು ತಮ್ಮ ಪೌರುಷನ್ನು ಹೇಳಿಕೊಂಡು ವೀರವಾದಗಳನ್ನು ಮಾಡ್ತಾ ಇದ್ರು. ಅವರ ಕುಲಗೋತ್ರಗಳು ಒಂದು ಕಿವಿಗೆ ಬೀಳದಂತಾಯ್ತು. ಭೀಷ್ಮನ ಬಾಣಗಳಿಂದ ಪೀಡಿಸಲ್ಪಟ್ಟ ವೀರರ ಮನಸ್ಸು ಗಡಗಡನೆ ನಡುಗಿತು. ಅತಿ ಭಯಂಕರವಾಗಿ ಮೈಯಲ್ಲಿ ರೋಮಾಂಚನವನ್ನ ಮನೋವ್ಯಾಕಲವನ್ನ ಉಂಟು ಮಾಡತಕ್ಕಂತ ಆ ಯುದ್ಧರಂಗದಲ್ಲಿ ತಂದೆಯು ತನ್ನ ಮಗನನ್ನು ತಿಳಿಯಲಾರದೆ ಹೋದ. ರಥದ ಚಕ್ರಗಳು ಮುರಿದು ನಗುವು ತುಂಡಾಗಿ ಇದ್ದದ್ದೊಂದು ರಥಾಶ್ವವು ಹತವಾಗಿ ಬೀಳಲು ಬಾಣಗಳಿಂದ ನೊಂದ ವೀರನು ಸಾರಥಿ ಸಹಿತನಾಗಿ ಕೆಳಗೆ ಬಿದ್ದ. ಆಗಿನ ಯುದ್ಧದಲ್ಲಿ ಅನೇಕ ವೀರರು ರಥವನ್ನು ಕಳೆದುಕೊಂಡು ದಿಕ್ಕ ದಿಕ್ಕಿಗೆ ಓಡ್ತಾ ಇದ್ರು. ಆಗಿನ ಯುದ್ಧದಲ್ಲಿ ಎಲ್ಲಿ ನೋಡಿದ್ರು ಸತ್ತ ಆನೆಗಳು, ಮುರಿದ ತಲೆಗಳು, ಮರ್ಮವು ಕಿತ್ತ ಶವಗಳು, ಮೃತಾಶ್ವಗಳು ಇವೇ ತುಂಬಿದ್ವು. ಅಲ್ಲಿ ಪೆಟ್ಟು ತಿನ್ನೋದು ಒಬ್ಬನಾದ್ರೂ ಇರಲಿಲ್ಲ. ಆ ಮಹಾಯುದ್ಧದಲ್ಲಿ ಶ್ವೇತನು ಅನೇಕ ಕ್ಷತ್ರಿಯರನ್ನು ನಾಶ ಮಾಡಿದ. 100 ರಾಜಪುತ್ರರನ್ನ ಕೊಂದ. ರಥಿಕರ ತಲೆಗಳನ್ನ ಬಾಣಗಳಿಂದ ಕತ್ತರಿಸಿದ. ತೋಳ್ಬಳೆಗಳೊಡಗೂಡಿದ ತೋಳುಗಳು, ಬಿಲ್ಲುಗಳು, ರಥಗಳು, ಇರಿಚಿಗಳು, ಚಕ್ರಗಳು, ಬತ್ತಳಿಕೆ, ನೊಗದ ಮರಗಳು, ಶ್ವೇತ ಛತ್ರಗಳು, ಧ್ವಜಗಳು, ಆನೆ, ಕುದುರೆಗಳು, ರಥಗಳು 100 ಸಂಖ್ಯೆಯಿಂದ ನಾನಾ ದಿಕ್ಕುಗಳಲ್ಲಿ ಧ್ವಂಸ ಮಾಡಲ್ಪಟ್ಟವು. ನಮ್ಮ ಸೈನ್ಯಗಳು ಶ್ವೇತನ ಭಯದಿಂದ ರಥಗಳನ್ನು ಬಿಟ್ಟು ಓಡುತ್ತಾ ಬಾಣಪಾತದಷ್ಟು ದೂರ ಹೋದ ಮೇಲೆ ಅಲ್ಲಿ ಸೈನ್ಯಾಧಿಪತಿಯಾದ ಭೀಷ್ಮನನ್ನು ನೋಡಿ ಧೈರ್ಯಗೊಂಡವು. ಆತನು 4 ಪಕ್ಕಗಳಲ್ಲೂ ಸೈನ್ಯದಿಂದ ಸುತ್ತಲ್ಪಟ್ಟಿದ್ರು. ಆ ಯುದ್ಧ ಭೂಮಿಯಲ್ಲಿ ನಾವೆಲ್ಲರೂ ಅತ್ಯಂತ ಭಯಪಟ್ಟಿರುವಾಗಲೂ ಪುರುಷ ಶ್ರೇಷ್ಠನಾದ ಆತನೊಬ್ಬನು ಮಾತ್ರ ಮಹಾಮೇರುವಿನಂತೆ ಅಚಲನಾಗಿ ಧೈರ್ಯದಿಂದ ಮುಂದೆ ನುಗ್ಗಿದ. ಶಿಶಿರ ಋತುವಿನ ಕೊನೆಯಲ್ಲಿ ಸೂರ್ಯನ ಕಿರಣಗಳಿಂದ ಜಲವನ್ನ ಶೋಷಿಸುವಂತೆ ಸೂರ್ಯ ಕಿರಣ ಸಮಾನವಾದ ಅಂಬುಗಳುಳ್ಳ ಆ ಭೀಷ್ಮನು ಆ ಬಾಣಗಳಿಂದ ಶತ್ರುಗಳ ಪ್ರಾಣಗಳನ್ನು ಹೀರ್ತಾ ಇದ್ದ. ವಜ್ರಪಾಣಿಯಾದ ಇಂದ್ರನಿಗೆ ಸಮಾನನಾಗಿ ಯುದ್ಧದಲ್ಲಿ ಶತ್ರುಗಳನ್ನ ಕೊಲ್ಲುತ್ತಾ ಬಂದ. ಭೀಷ್ಮನಿಂದ ತಮಗಾದ ಕೊಲೆಯನ್ನು ತಡೆಯಲಾರದೆ ಅನೇಕ ವೀರರು ಶ್ವೇತನನ್ನು ಬಿಟ್ಟು ಹೊಡೆದ್ರು. ಭೀಷ್ಮನು ನಿನ್ನ ಕಡೆಯವರಿಂದ ಕೈ ಬಿಡಲ್ಪಟ್ಟಂತೆಯೇ ಶ್ವೇತನು ಆಗ ತನ್ನ ಕಡೆಯವರಿಂದ ಕೈ ಬಿಡಲ್ಪಟ್ಟವನಾಗಿದ್ರು ಎದೆಗುಂದದೆ ಧೈರ್ಯದಿಂದ ಮುಂದೆ ಬಂದದ್ದನ್ನು ಕಂಡು ಭೀಷ್ಮನು ಸಂತೋಷಗೊಂಡು ಉತ್ಸಾಹದಿಂದ ತಾನೊಬ್ಬನೇ ಎದುರಿಸಿದ. ದುರ್ಯೋಧನನಿಗೆ ಹಿತವನ್ನೇ ಮಾಡುವ ಅಭಿಲಾಷೆಯುಳ್ಳ ಭೀಷ್ಮ ಆ ಯುದ್ಧದಲ್ಲಿ ತನ್ನ ಪ್ರಾಣದ ಮೇಲಿನ ಅಭಿಮಾನವನ್ನು ಮನಸ್ಸಿನ ಭಯವನ್ನು ಬಿಟ್ಟು ಪಾಂಡವ ಸೈನಿಕರನ್ನೆಲ್ಲ ಕೊಂದು ಕೆಡಹಿದ. ಕೌರವ ಸೈನ್ಯಗಳನ್ನ ನಾಶ ಮಾಡುತ್ತಿದ್ದ ಶ್ವೇತನನ್ನು ಕಂಡು ಆತನನ್ನು ರಭಸದಿಂದ ಎದುರಿಸಿದ. ಶ್ವೇತನು ಭೀಷ್ಮನ ಮೇಲೆ ಅಸಂಖ್ಯಾತ ಬಾಣಗಳನ್ನು ಪ್ರಯೋಗಿಸಿದ. ಹಾಗೆ ಭೀಷ್ಮನು ಶ್ವೇತನ ಮೇಲೆ ಹಲವು ಬಾಣಗಳನ್ನು ಎಸೆದ. ಅವರಿಬ್ಬರು 2 ಗೂಳಿಗಳಂತೆಯೋ ಮದಿಸಿದ 2 ದೊಡ್ಡ ಆನೆಗಳಂತೆಯೋ ಗರ್ಜಿಸುತ್ತಾ ಹುಲಿಗಳಂತೆ ಅತ್ಯಂತ ರಭಸದಿಂದ ಒಬ್ಬರನ್ನೊಬ್ಬರು ಹೊಡೆದಾಡಿದ್ರು. ಆಮೇಲೆ ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ಅಸ್ತ್ರಗಳಿಂದ ಅಸ್ತ್ರಗಳನ್ನ ತಡೆದು ಯುದ್ಧ ಮಾಡಿದ್ರು. ರಾಜೇಂದ್ರ, ಶ್ವೇತನು ಆಗ ತನ್ನ ಬಾಣಗಳಿಂದ ರಕ್ಷಿಸದೆ ಬಿಟ್ಟಿದ್ದರೆ ಪಾಂಡವರ ಸೇನೆಯನ್ನ ಭೀಷ್ಮನು ಆ ಒಂದೇ ದಿನದಲ್ಲಿ ನಿರ್ನಾಮ ಮಾಡ್ತಾ ಇದ್ದ. ಸೊ ಶ್ವೇತನ ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು ಈ ಕಡೆಗೆ ಅಂತ. ಹೀಗೆ ಶ್ವೇತನು ಭೀಷ್ಮನ ಪರಾಕ್ರಮವನ್ನು ವ್ಯರ್ಥ ಮಾಡಿದ್ದನ್ನು ನೋಡಿ ಪಾಂಡವರು ಅಧಿಕ ಸಂತೋಷಗೊಂಡ್ರು. ನಿನ್ನ ಪುತ್ರರು ದುಃಖಗೊಂಡರು. ಆಗ ದುರ್ಯೋಧನ ಅನೇಕ ರಾಜನಿಂದ ಪರಿವೃತನಾಗಿ ಸೈನ್ಯದೊಡನೆ ಪಾಂಡವ ಸೈನ್ಯವನ್ನು ಎದುರಿಸಿ ವೇಗದಿಂದ ಹೊರಟ. ನಿನ್ನ ಪುತ್ರನಿಂದ ಪ್ರೀತನಾಗಿ ದುರ್ಮುಖ, ಕೃತವರ್ಮ, ಕೃಪಾ, ಶಲ್ಯ ಎಂಬಿ 4 ಭೀಷ್ಮನನ್ನ ಸಮೀಪಿಸಿ ಅವನನ್ನು ರಕ್ಷಿಸ್ತಾ ಇದ್ರು. ದುರ್ಯೋಧನಾದಿಗಳೆಲ್ಲರೂ ಸೇರಿ ಪಾಂಡವ ಸೇನೆಗಳನ್ನ ಕೊಲ್ಲುತ್ತಾ ಇರುವುದನ್ನು ನೋಡಿ ಶ್ವೇತನು ಭೀಷ್ಮನನ್ನು ಬಿಟ್ಟು ಬಿರುಗಾಳಿಯು ಮರಗಳನ್ನು ಉರುಳಿಸುವಂತೆ ನಿನ್ನ ಪುತ್ರನ ಸೇನೆಯನ್ನು ಕೊಂದು ಕೆಡುತ್ತಾ ಬಂದ. ಅವನು ನಿನ್ನ ಮಗನ ಸೇನೆಯನ್ನು ಓಡಿಸಿ ಆಮೇಲೆ ತಿರುಗಿ ಭೀಷ್ಮನಿದ್ದ ಸ್ಥಳಕ್ಕೆ ವೇಗವಾಗಿ ಬಂದ. ಮಹಾಬಲಶಾಲಿಗಳಾದ ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ಇಂದ್ರ ವೃತ್ರರಂತೆ ಓಡಾಡಿದ್ರು. ಶ್ವೇತನು 7 ಬಾಣಗಳನ್ನ ಭೀಷ್ಮನ ಮೇಲೆ ಪ್ರಯೋಗಿಸಿದ. ಆಮೇಲೆ ಭೀಷ್ಮ ತನ್ನ ಪರಾಕ್ರಮವನ್ನು ತೋರಿಸುತ್ತಾ ಮದದಾನೆ ತಡೆಯುವಂತೆ ತನ್ನ ಬಲದಿಂದ ಶ್ವೇತನನ್ನು ತಡೆದ. ಶ್ವೇತನು 25 ಅಂಬುಗಳಿಂದ ತಿರುಗಿ ಭೀಷ್ಮನನ್ನು ಹೊಡೆದ. ಅವರಿಬ್ಬರ ಯುದ್ಧ ಬಹಳ ಆಶ್ಚರ್ಯಕರವಾಗಿತ್ತು. ಭೀಷ್ಮನು ತಿರುಗಿ ಆತನ 10 ಬಾಣಗಳಿಂದ ಹೊಡೆದ. ಆಗಲೂ ಶ್ವೇತನು ಬೆಟ್ಟದಂತೆ ಕದಲದೆ ನಿಂತು ಬಹಳ ಕೋಪದಿಂದ ತನ್ನ ಬಿಲ್ಲನ್ನು ಎಳೆದು ಭೀಷ್ಮನನ್ನು ಹೊಡೆದ. ಅಟ್ಟಹಾಸದಿಂದ ತನ್ನ ಬಾಯನ್ನು ನಾಲಿಗೆಯಿಂದ ಸವರಿಕೊಳ್ಳುತ್ತಾ 9 ಬಾಣಗಳಿಂದ ಭೀಷ್ಮನ ಬಿಲ್ಲನ್ನು 10 ತುಂಡುಗಳಾಗಿ ಮಾಡಿದ. 1 ಬಾಣವನ್ನು ಹೂಡಿ ಭೀಷ್ಮನ ಧ್ವಜದಲ್ಲಿರುವ ತಾಳಿಯ ಮರದ ಚಿಹ್ನವನ್ನು ಭೇದಿಸಿದ. ಭೀಷ್ಮನ ಧ್ವಜ ಕೆಳಗೆ ಬಿದ್ದೊಡನೆ ಜನರು ಭೀಷ್ಮನೇ ಹತನಾಗಿ ಶ್ವೇತನು ಕೈ ಯಶನಾದ ಎಂದು ಭಾವಿಸಿದ್ರು. ಪಾಂಡವರು ಅಧಿಕೋತ್ಸಾಹದಿಂದ ತಮ್ಮ ಶಂಖಗಳನ್ನು ಓದಿದ್ರು. ಭೀಷ್ಮನ ತಾಳಧ್ವಜ ಕೆಳಗೆ ಬಿದ್ದದ್ದನ್ನು ನೋಡಿ ದುರ್ಯೋಧನ ತನ್ನ ಸೇನೆಯನ್ನು ಗುಟ್ಟು, ನೀವೆಲ್ಲರೂ ಭೀಷ್ಮನನ್ನು 4 ಕಡೆಗಳಲ್ಲೂ ಸುತ್ತಿಕೊಂಡು
ಅವನನ್ನು ಕಾಪಾಡಿರಿ. ನಾವೆಲ್ಲರೂ ಕಣ್ಣಿದಿರುವಾಗ ಭೀಷ್ಮನು ಶ್ವೇತನ ಕೈಯಿಂದ ಸಾಯಲು ಅವಕಾಶ ಕೊಡಬಹುದೇ? ಭೀಷ್ಮನು ಮಹಾಶೂರ, ಹೋಗಿ ನನ್ನ ಮಾತನ್ನು ಸಾಧಿಸಿ ಎಂದ. ದುರ್ಯೋಧನ ಮಾತನ್ನ ಕೇಳಿ ಅನೇಕ ಮಹಾರಥರು ಚತುರಂಗ ಸೈನ್ಯದೊಡನೆ ವೇಗದಿಂದ ಮುಂದೆ ಬಂದು ಭೀಷ್ಮನನ್ನ ರಕ್ಷಿಸಿದ್ರು. ಬಾಕ್ಲೀಕ, ಕೃತವರ್ಮ, ಶಲ, ಶಲ್ಯ, ಜಲಸಂಧ, ವಿಕರ್ಣ, ಚಿತ್ರಸೇನ, ವಿವಂಶತಿ ಇವರೆಲ್ಲ ಸಮಯವನ್ನು ನೋಡಿಕೊಂಡು ಮುಂದೆ ನುಗ್ಗಿ ಶ್ವೇತನನ್ನ 4 ಪಕ್ಕಗಳಲ್ಲೂ ಸುತ್ತಕೊಂಡ್ರು. ಆತನ ಮೇಲೆ ಬಾಣವರ್ಷವನ್ನು ಸುರಿಸಿದರು. ಅಪಾರ ಶಕ್ತಿಯುಳ್ಳ ಶ್ವೇತನು ಚಮತ್ಕಾರವಾಗಿ ತನ್ನ ಬಾಣಗಳಿಂದ ಅವರೆಲ್ಲರನ್ನು ತಡೆದ ಮತ್ತು ಸಿಂಹವು ಆನೆಗಳನ್ನು ತಡೆಯುವಂತೆ ದೊಡ್ಡ ಬಾಣವರ್ಷಗಳಿಂದ ಅವರೆಲ್ಲರನ್ನು ತಡೆದು ಭೀಷ್ಮನ ಬಿಲ್ಲನ್ನು ಕತ್ತರಿಸಿದ. ಆಗ ಭೀಷ್ಮನು ಬೇರೆ ಬಿಲ್ಲನ್ನೆತ್ತಿಕೊಂಡು ತೀಕ್ಷ್ಣವಾದ ಬಾಣಗಳಿಂದ ಶ್ವೇತನನ್ನು ಹೊಡೆದ. ಆಮೇಲೆ ಸೇನಾಪತಿಯಾದ ಶ್ವೇತನು ಕೋಪಗೊಂಡು ಯುದ್ಧದಲ್ಲಿ ಎಲ್ಲ ಜನರು ನೋಡುತ್ತಿರುವಂತೆ ಉಕ್ಕಿನಿಂದ ಮಾಡಲ್ಪಟ್ಟ ಅನೇಕ ಬಾಣಗಳನ್ನ ಭೀಷ್ಮನಲ್ಲಿ ಪ್ರಯೋಗಿಸಿದ. ಲೋಕೈಕ ವೀರನಾದ ಭೀಷ್ಮ ಶ್ವೇತನಿಂದ ಹೀಗೆ ಹೊಡೆಯಲ್ಪಟ್ಟದ್ದನ್ನ ನೋಡಿ ದುರ್ಯೋಧನ ಬಹಳ ವ್ಯಥೆಗೊಂಡ. ಆಗ ನಿಮ್ಮ ಸೈನಿಕರಲ್ಲಿ ದೊಡ್ಡ ಹಾಹಾಕಾರ ಹೆಚ್ಚಿತು. ಭೀಷ್ಮನು ಶ್ವೇತನ ಬಾಣಗಳಿಂದ ವಾರಿತನಾಗಿ ಪರಭ್ಯವಾದದನ್ನು ನೋಡಿ ಎಲ್ಲರೂ ಆತನ ಹತನಾದ ಎಂದೇ ಭಾವಿಸಿದರು. ತನ್ನ ಧ್ವಜ ಮುರಿದು ದೊಡ್ಡ ಸೈನ್ಯವು ಸೋತುವುದನ್ನ ನೋಡಿ ಭೀಷ್ಮ ಬಹಳ ಕೋಪಗೊಂಡ. ಒಡನೆಯ ಶ್ವೇತನನ್ನ ಗುರಿ ಹಿಡಿದು ಅನೇಕ ಬಾಣಗಳನ್ನು ಎಸೆದ. ಶ್ವೇತನು ಭೀಷ್ಮನ ಬಾಣಗಳನ್ನೆಲ್ಲ ತಡೆದು ಭಲ್ಲಾಯುಧದಿಂದ ಅವನ ಬಿಲ್ಲನ್ನು ಕತ್ತರಿಸಿದ. ಗಂಗಾಪುತ್ರನಾದ ಭೀಷ್ಮನ ಮುರಿದ ಬಿಲ್ಲನ್ನು ಕೆಳಗೆ ಬಿಸಾಡಿ ಬಲವಾದ ಬೇರೆ ದೊಡ್ಡ ಬಿಲ್ಲನ್ನು ಕೈಗೆದುಕೊಂಡು ಹರಿತವಾದ 7 ಬಾಣಗಳನ್ನ ಸಂಧಾನ ಮಾಡಿ 4 ಬಾಣಗಳಿಂದ ಶ್ವೇತನ ಕುದುರೆಗಳನ್ನ, 2 ಬಾಣಗಳಿಂದ ಆತನ ಧ್ವಜವನ್ನ, 7ನೇ ಬಾಣದಿಂದ ಆತನ ಸಾರಥಿ ತಲೆಯನ್ನು ಭೇದಿಸಿದ. ಆಗ ಶ್ವೇತನು ತನ್ನ ರಥದ ಕುದುರೆಗಳು ಸಾರಥಿಯು ಹತರಾಗಲು ರಥದಿಂದ ಕೆಳಕ್ಕೆ ಧುಮುಕಿ ಕೋಪದಿಂದ ಮನಸ್ಸನ್ನು ಕಲಗಿದಂತೆ ಇದ್ದ. ಆ ಸ್ಥಿತಿಯಲ್ಲಿರುವ ಶ್ವೇತನನ್ನು ನೋಡಿ ಭೀಷ್ಮನು ತೀಕ್ಷ್ಣವಾದ ತನ್ನ ಬಾಣಗಳಿಂದ 4 ಕಡೆಗಳಲ್ಲೂ ಆತನನ್ನು ಮುಚ್ಚಿಬಿಟ್ಟ. ಆಗ ಶ್ವೇತನು ಬಿಲ್ಲನ್ನು ರಥದಲ್ಲಿಟ್ಟು ನಿಟ್ಟುಸಿರುತ್ತಾ ಸುವರ್ಣಮಯವಾದ ಒಂದು ಶಕ್ತಿ ಆಯುಧವನ್ನು ಕೈಗೆತ್ತಿಕೊಂಡ. ಮಹಾ ಉಗ್ರವೋ ಭಯಂಕರವೋ ಕಾಲದಂಡ ಸಮಾನಾಗಿ ಮೃತ್ಯುವಿನ ನಾಲಿಗೆಯಂತಿದ್ದ ಅಂತಹ ಶಕ್ತಾಯುಧವನ್ನು ಕೈಗೆತ್ತಿಕೊಂಡು ಭೀಷ್ಮನನ್ನು ಕುರಿತು, ಆಚಾರ್ಯ, ಓಡಿ ಹೋಗಬೇಡ, ನಿಲ್ಲು, ನೀನೇನೋ ಈಗ ಬಹಳ ಹೆಮ್ಮೆಗೊಂಡಂತಿದೆ, ಒಮ್ಮೆ ನನ್ನನ್ನು ನೋಡು, ನಿನ್ನ ಪೌರುಷವನ್ನು ತೋರಿಸು ಎಂದು. ಆ ಶ್ವೇತನು ಮಹಾ ಧನುರ್ಧರ, ಬಹಳ ಪರಾಕ್ರಮಶಾಲಿ, ಅಪಾರ ಭುಜಬಲವುಳ್ಳವನು. ಪಾಂಡವರಿಗಾಗಿ ತನ್ನ ಶೌರ್ಯವನ್ನೆಲ್ಲ ಪ್ರದರ್ಶಿಸುತ್ತಾ ಶತ್ರುಗಳಿಗೆ ಅನರ್ಥವನ್ನು ಉಂಟು ಮಾಡ್ತಕ್ಕವನು. ಅಂತಹ ಮಹಾವೀರನು ಭೀಷ್ಮನನ್ನು ಕುರಿತು ಹೀಗೆಂದು ಹೇಳಿ ಸರ್ಪದಂತೆ ಕ್ರೂರವಾದ ಶಕ್ತಾಯುಧವನ್ನ ಆತನ ಮೇಲೆ ಪ್ರಯೋಗಿಸಿದ. ಇದನ್ನು ನೋಡಿ ನಿನ್ನ ಪುತ್ರರು ಹಾಹಾಕಾರವನ್ನು ಮಾಡತೊಡಗಿದರು. ಅದು ನಕ್ಷತ್ರವು ಬೀಳುವಂತೆ ವೇಗದಿಂದ ಆಕಾಶದಲ್ಲಿ ಜ್ವಲಿಸುತ್ತಾ ಬರುತ್ತಿರುವಾಗಲೇ ಭೀಷ್ಮನು ಆ ಶಕ್ತಿಯನ್ನು 17 ಬಾಣಗಳಿಂದ ಕತ್ತರಿಸಿಬಿಟ್ಟ. ಆ ಶಕ್ತಿ ತುಂಡಾದನ್ನು ಕಂಡು ನಿನ್ನ ಕಡೆಯವರೆಲ್ಲ ಅಟ್ಟಹಾಸದಿಂದ ನಕ್ಕರು. ಶ್ವೇತನು ತನ್ನ ಶಕ್ತಿ ನಷ್ಟವಾದನ್ನು ಕಂಡು ದಿಗ್ಭ್ರಮೆ ಹಿಡಿದಂತಹ ಕೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಅಟ್ಟಹಾಸದಿಂದ ಭೀಷ್ಮನನ್ನು ವಧಿಸುವುದಕ್ಕಾಗಿ ಉದ್ದೇಶಿಸಿ ಕಾಲದಂಡವನ್ನು ಧರಿಸಿ ಬಂದ ಯಮನಂತೆ ಕೈಯಲ್ಲಿ ಒಂದು ಗದೆಯನ್ನು ಹಿಡಿದು ಮುಂದೆ ಹೋಗಿ ಜಲಪ್ರವಾಹ ಪರ್ವತವನ್ನು ಎದುರಿಸಿದ ಭೀಷ್ಮನನ್ನು ಎದುರಿಸಿದ. ಆಗ ಭೀಷ್ಮನು ಆತನ ವೇಗ ತನಗೆ ತಡೆಯಲು ಅಸಾಧ್ಯ ಎಂದೆಣಿಸಿ ಅದನ್ನು ತಪ್ಪಿಸಿಕೊಳ್ಳಲು ರಥದಿಂದ ತಟ್ಟನೆ ಭೂಮಿಗೆ ಹಾರಿದ. ಕೋಪಾವೇಶವುಳ್ಳ ಶ್ವೇತ ಆ ಗದಾಯುಧದ ವೇಗದಿಂದ ಭೀಷ್ಮನ ರಥದ ಮೇಲೆ ಬೀಸಿದ. ಆ ಭೀಷ್ಮನನ್ನು ವಧಿಸುವ ಉದ್ದೇಶದಿಂದ ಪ್ರಯೋಗಿಸಿದ ಆ ಗದೆ ವಿಫಲವಾಗಿ ಭೀಷ್ಮನ ರಥವನ್ನ, ಸಾರಥಿಯನ್ನ, ಕುದುರೆಗಳನ್ನ ಮತ್ತು ಧ್ವಜವನ್ನ ಪೂರ್ಣವಾಗಿ ಸುಟ್ಟು ಬೂದಿ ಮಾಡಿತು. ಭೀಷ್ಮನ ರಥ ಹೋದದ್ದನ್ನು ಕಂಡು ಶಲ್ಯನೇ ಮೊದಲಾದ ಮಹಾರಥರು ಒಟ್ಟಿಗೆ ಸೇರಿ ಶ್ವೇತನನ್ನ ಎದುರಿಸಿ ಓಡಿ ಬಂದರು. ಆಗ ಭೀಷ್ಮನು ಅಟ್ಟಹಾಸದಿಂದ ಬೇರೆ ರಥವನ್ನೇರಿ ಧನುಷ್ಟಂಕಾರ ಮಾಡುತ್ತಾ ಶ್ವೇತನನ್ನು ತಿರುಗಿ ಎದುರಿಸಿ ಬಂದ. ಆಗ ಆಕಾಶವಾಣಿ ಒಂದು, ಓ ಭೀಷ್ಮ, ನೀನು ನಿನ್ನ ಚಂಚಲತೆಯನ್ನು ಬಿಟ್ಟು ಈಗಲೇ ಇವನನ್ನು ಕೊಲ್ಲಲು ರಭಸದಿಂದ ಯುದ್ಧ ಮಾಡು. ಜಗತ್ಕಾರಣನಾದ ಪರಮೇಶ್ವರನಿಂದ ಈತನನ್ನು ಕೊಲ್ಲಲು ವಿಧಿಸಲ್ಪಟ್ಟಿರುವ ಕಾಲ ಇದೆ ಎಂದು ನುಡಿಯಿತು. ಇದು ಭೀಷ್ಮನ ಕಿವಿಗೆ ಬಿತ್ತು. ನೋಡಿ, ಒಂದೊಂದಕ್ಕೂ ಯಾರಿಗೆ ಎಲ್ಲೆಲ್ಲಿ ಅಂತ. ಪಾಂಡವರು ಅದೇ ಇವರು ಸಡನ್ ಆಗಿ ಅವ್ರು ಬಂದ್ರು, ಅಲ್ಲಿ ಅವರುಗಳು ಪ್ರಯತ್ನ ಮಾಡಿರ್ಬೇಕು. ಒಬ್ರೊಬ್ಬರೊಬ್ಬರಿಗೆ ಭೀಷ್ಮನ ರಕ್ಷೆಗೆ ದುರ್ಯೋಧನ ಹೇಳಿ ಕಳಿಸ್ದ ಮತ್ತೆ ಭೀಷ್ಮನನ್ನು ರಕ್ಷಣೆ ಮಾಡಬೇಕು ಅಂತ. ಅಶರೀರವಾಣಿಯೇ ಆಯ್ತು. ತನಗೆ ಹಿತವಾದ ಈ ಮಾತನ್ನು ಕೇಳಿ ಭೀಷ್ಮ ಆತನನ್ನು ಕೊಲ್ಲುವುದಕ್ಕಾಗಿ ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡ. ಶ್ವೇತನು ಆಗ ರಥವೀನಾಗಿದ್ದನ್ನು ನೋಡಿ ಆತನನ್ನು ರಕ್ಷಿಸಲು ಸಾತ್ವಿಕೆ, ಭೀಮಸೇನ, ದೃಷ್ಟದ್ಯುಮ್ನ, ಕೇಕಯ ದೇಶದ ರಾಜ ದೃಷ್ಟಕೇತು, ವೀರನಾದ ಅಭಿಮನ್ಯು ಇವರೆಲ್ಲರೂ ಒಂದಾಗಿ ಸೇರಿ ಭೀಷ್ಮನ ಎದುರಾಗಿ ಬಂದ್ರು. ಭೀಷ್ಮನು ದ್ರೋಣ, ಶಲ್ಯ, ಕೃಪಣನ್ನೇ ಸೇರಿ ಪ್ರವಾಹ ವೇಗವನ್ನು ತಡೆಯುವಂತೆ ಆ ವೀರರನ್ನೆಲ್ಲ ತಡೆದ. ಹಾಗೆ ಪಾಂಡವ ವೀರೆಲ್ಲರೂ ತಡೆಯಲ್ಪಡಲು ಶ್ವೇತನು ಕತ್ತಿಯನ್ನು ಬೀಸುತ್ತಾ ಭೀಷ್ಮನ ಬಿಲ್ಲನ್ನು ಕಡಿದ. ಭೀಷ್ಮನು ಮುರಿದ ಬಿಲ್ಲನ್ನು ಬಿಸಿಟ್ಟು ಆಕಾಶವಾಣಿಯನ್ನು ನೆನೆಸಿಕೊಂಡು ಒಡನೆಯ ಶ್ವೇತನನ್ನು ಕೊಲ್ಲಬೇಕು ಎಂದು ಯೋಚಿಸಿ ಇಂದ್ರಧನಸ್ಸಂತಿದ್ದ ಬೇರೊಂದು ಬಿಲ್ಲನ್ನು ತ್ವರೆಯಿಂದ ಎತ್ತಿಕೊಂಡು 1 ನಿಮಿಷದೊಳಗಾಗಿ ನಾಣೇರಿಸಿದ. ಅಷ್ಟರಲ್ಲಿ ಭೀಮಸೇನೆ ಮೊದಲಾದ ಮಹಾರಥರು ಶ್ವೇತನ ಸುತ್ತಲೂ ಸುತ್ತಿಕೊಂಡ್ರು. ಭೀಷ್ಮನು ಅವರೆಲ್ಲರನ್ನು ನಿವಾರಿಸಿ
ಶ್ವೇತನನ್ನು ಸುತ್ತಿ ನಿಂತಿದ್ದವರಲ್ಲಿ ಭೀಮನನ್ನು 60 ಬಾಣಗಳಿಂದ ಹೊಡೆದ. ಅಭಿಮನ್ಯುವನ್ನು 3 ಬಾಣಗಳಿಂದ ಹೊಡೆದ. ಸಾತ್ಯಗೆ ಮೇಲೆ 100 ಬಾಣಗಳು, ದೃಷ್ಟದ್ಯುಮ್ನ ಮೇಲೆ 20 ಬಾಣ, ಕೇಕೆಯ ಕುಮಾರನ ಮೇಲೆ 5 ಬಾಣಗಳನ್ನು ಪ್ರಯೋಗಿಸಿದ. ಹೀಗೆ ದೇವವ್ರತ ಘೋರವಾದ ಬಾಣಗಳಿಂದ ಆ ಅಸ್ತ್ರ ಪ್ರವೀಣನೆಲ್ಲ ತಡೆದು ವೇಗದಿಂದ ಓಡಿ ಬಂದು ದುರ್ಭೇದ್ಯವಾದ ಬೇರೊಂದು ಅಂಬನ್ನು ಹೊಡಿದ. ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಲ್ಪಟ್ಟು ಮೃತ್ಯು ಸಮಾನವಾಗಿ ಅಗ್ನಿಯಂತೆ ಜ್ವಲಿಸುವ ಆ ಬಾಣವನ್ನು ನೋಡಿ ದೇವ, ಗಂಧರ್ವ, ಪಿಶಾಚ, ಉರಗ, ರಾಕ್ಷಸಾದಿಗಳೆಲ್ಲೂ ನುಡುಗಿದ್ರು. ಆ ಬಾಣವು ಕಾಂತಿಯುಕ್ತವಾದ ಶ್ವೇತನ ಕವಚವನ್ನ ಎದೆಯನ್ನು ಭೇದಿಸಿಕೊಂಡು ದೊಡ್ಡ ಸಿಡಿಲಿನಂತೆ ಜ್ವಲಿಸುತ್ತಾ ಭೂಮಿಯನ್ನು ಪ್ರವೇಶಿಸಿತು. ಅಸ್ತಮಿಸುವ ಸೂರ್ಯನು ತನ್ನ ಕಾಂತಿಯನ್ನು ಎಳೆದುಕೊಂಡು ಹೋಗಂತೆ ಆಂಬು ಶ್ವೇತನ ಪ್ರಾಣವನ್ನು ಎಳೆದುಕೊಂಡೇ ವೇಗದಿಂದ ಹೊರಗೆ ಹೋಯಿತು. ಅದರಿಂದ ಹತನಾಗಿ ಭೂಮಿಯ ಬೆಲೆ ಬಿದ್ದ ಶ್ವೇತನು ಒಂದು ಬೆಟ್ಟದ ಶಿಖರದಂತೆ ಕಾಣಿಸಿದ. ಆಗ ಪಾಂಡವರೆಲ್ಲ ದುಃಖಗೊಂಡರು. ನಿನ್ನ ಮಕ್ಕಳಾದ ಕೌರವರು ಸಂತೋಷ ಪಟ್ರು. ಶ್ವೇತನು ಹತನಾದ್ದನ್ನು ನೋಡಿ ದುಶ್ಯಾಸನ 4 ಕಡೆಗಳಲ್ಲಿಯೋ ಘೋರವಾದ 4 ವಾದ್ಯ ಘೋಷಗಳೊಡನೆ ಕುಣಿದಾಡಿದ. ಅಸ್ತ್ರ ನಿಪುಣನಾದ ಶ್ವೇತನು ಯುದ್ಧದಲ್ಲಿ ಭೀಷ್ಮನಿಂದ ಹತನಾದೊಡನೆ ಶಿಖಂಡಿ ಮೊದಲಾದ ರಥಿಕರು ಭಯದಿಂದ ನಡುಗಿದರು. ಆಗ ಧನಂಜಯನು, ವೃಷ್ಣಿಕುಲ ತಿಲಕನು, ಶ್ರೀಕೃಷ್ಣನು ತನ್ನ ಸೇನಾಪತಿಯಾದ ಹತನಾದದ್ದನ್ನು ನೋಡಿ ಎಲ್ಲ ಕಡೆಯಲ್ಲೂ ಯುದ್ಧವನ್ನು ನಿಲ್ಲಿಸಿ ಹೇಳಿದರು. ಕಡೆಗೆ ಪಾಂಡವ ಕೌರವರ ಯುದ್ಧ ನಿಲ್ಲಿಸಲ್ಪಟ್ಟಿತು. ನಿನ್ನ ಕಡೆಯ ಸೈನಿಕರು, ಶತ್ರು ಸೈನಿಕರು ಅಡಿಗಡಿಗೆ ಗರ್ಜಿಸ್ತಾ ಇದ್ರು. ಮಹಾರಥಿಕರು, ಶತ್ರು ಭಯಂಕರವಾದ ಪಾರ್ಥಾದಿಗಳೆಲ್ಲರೂ ಇದುವರೆಗೆ ನಡೆದ ದ್ವಂದ್ವ ಯುದ್ಧದಿಂದ ಸಂಭವಿಸಿದ ಘೋರವಾದ ವಧೆಗಳನ್ನ ನೆನೆಸಿಕೊಂಡು ಅಧಿಕ ಮನೋವ್ಯಾಕುಲದಿಂದ ಹಿಂತಿರುಗಿದ್ರು. ಇಲ್ಲಿಗೆ 48ನೇ ಅಧ್ಯಾಯ. ಆ ಜಾಗದಲ್ಲಿ ನಿಲ್ಲಿಸ್ಕೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭವೆ. ಶ್ರೀಮತೆ ನಿಗಮಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.